ನಮ್ಮ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಇವತ್ತಿನ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮನ ನಡೆಸ್ಕೊಡೋಕ್ಕೆ ನಮ್ಮ ಉಪನ್ಯಾಸಕಾರರು ಬಂದಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೇನೆ ಇವತ್ತಿನ ಉಪನ್ಯಾಸ ಮಧುಮೇಹ ರೋಗದ ಬಗ್ಗೆ, ಅಂದರೆ ಡಯಾಬಿಟಿಕ್ಸ್ ಮೇಲೆ ಅವರು ಮಾತನಾಡೋರಿದ್ದಾರೆ. ಸ್ವಾಭಾವಿಕವಾಗೇನೆ ಈ ರೀತಿ ಯಾವುದಾದರೂ ಕಾಯಿಲೆ ಅಥವಾ ದೇಹಕ್ಕೆ ಸಂಬಂಧಪಟ್ಟಂಥದ್ದು ಇದ್ರ ಬಗ್ಗೆ ಮಾತನಾಡ್ತಕ್ಕಂಥವರು ಅತ್ಯಂತ ಸ್ವಾಭಾವಿಕವಾಗಿ ಅವರ ತಜ್ಞರಾಗಿರ್ತಾರೆ, ವೈದ್ಯರಾಗಿರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ಇವತ್ತು ನಮ್ಮ ಉಪನ್ಯಾಸಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ KR ನರಸಿಂಹಶೆಟ್ಟಿ ಅವರು ಈ ವಿಷಯದಲ್ಲಿ ಮತ್ತು ವೈದ್ಯರಾಗಿ ಬಹಳ ಅಪರೂಪದ ವೈದ್ಯರು. ಅವರ ತಮ್ಮ MBBS ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ಪಡ್ಕೊಂಡ್ರು. ನಂತರ ಇಂಟರ್ನಲ್ ಮೆಡಿಸಿನ್ನಲ್ಲಿ ಅವರು MD ಅಧ್ಯಯನ ಮಾಡಿದ್ರು. ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಅಲ್ಲಿಯ ಮೆಡಿಕಲ್ ಕಾಲೇಜ್, ಇವತ್ತು ಬೆಂಗಳೂರಿನ ಮೆಡಿಕಲ್ ಕಾಲೇಜ್, ಸುಪ್ರಸಿದ್ಧ ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನಿದೆ ಅದರಲ್ಲಿ ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ವೈದ್ಯರು. ಆಸ್ಪತ್ರೆಯಲ್ಲಿ ಅತ್ಯಂತ ಜನಪ್ರಿಯ ವೈದ್ಯರು, ಕಾಲೇಜಿನಲ್ಲಿ ಅತ್ಯಂತ ವಿದ್ಯಾರ್ಥಿಪ್ರಿಯ ವೈದ್ಯರು ಅಷ್ಟೇ ಅಲ್ಲ, ಅವ್ರಿಗಿರ್ತಕ್ಕಂಥ ಕಳಕಳಿ, ಮುಂದೆ ಬರ್ತಕ್ಕಂಥ ಪೀಳಿಗೆಯ ವೈದ್ಯರು ಯಾರಿದ್ದಾರೆ ಅವರು ಪ್ರತಿಯೊಂದು ಅಂಶವನ್ನು ಚೆನ್ನಾಗಿ ಕಲಿಬೇಕು, ಅವರಿಗೆ ಮನದಟ್ಟಾಗಬೇಕು, ಅದನಂತರ ಅವರು ಈ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದು ನಿರಂತರ ಕಳಕಳಿ. ಒಬ್ಬ ರೋಗಿಗೆ ಹೇಗೆ ಸೇವೆ ಮಾಡಬೇಕು ಅನ್ನೋದು ಕಳಕಳಿಯೋ ಅಷ್ಟೇ ವಿದ್ಯಾರ್ಥಿಯು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಕಳಕಳಿ. ಈ ಎರಡು ಕಾರಣದಿಂದ ಅವರು ಅತ್ಯಂತ ಜನಪ್ರಿಯ ವೈದ್ಯರಾದಂಥವರು. ಇನ್ನೂ ವಿಶೇಷತೆ ಇದೆ. ಅದು ಅಂತ ಹೇಳಿದ್ರೆ ಅವರು ನಮ್ಮ ದೇಶ ಅಷ್ಟೇ ಅಲ್ದಿರ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲೂ ಹೋಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸದರ್ನ್ ಇಲಿನಾಯ್ಸ್ ಯೂನಿವರ್ಸಿಟಿ USA ಬಹಳ ಮುಂಚೆನೇ ಹೋಗಿ ಅಲ್ಲಿ ಅವರು ಅಧ್ಯಯನ ಮಾಡಿದಂಥವರು. ನ್ಯೂ ಕ್ಯಾಸಲ್ ಡಯಾಬಿಟಿಸ್ ಸೆಂಟರ್ UK ಅಲ್ಲಿ ಪರಿಣಿತಿ ಪಡೆದಂಥವರು. ಹಾಗೆ ಸ್ಕಾರ್ಬೋರ್ಗ್ UK ಅಲ್ಲಿ ಜನರಲ್ ಹಾಸ್ಪಿಟಲ್ನಲ್ಲಿ ಕೆಲವು ಕಾಲ ಕೆಲಸ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಗತಿಗಳಲ್ಲಿ ಅತ್ಯಂತ ತಜ್ಞತೆಯನ್ನು ಪಡೆದುಕೊಂಡಂಥವರು. ಈ ರೀತಿ ತಜ್ಞತೆ ಪಡ್ಕೊಂಡಂತಹ ಅನೇಕ ವೈದ್ಯರ ಬಗ್ಗೆ ಕ್ಷಮಿಸಬೇಕು ನಾನು ಹೇಳಿದ್ರೆ, ನಮ್ಮೆಲ್ಲರಿಗೂ ಅನುಭವವೇನೆ. ತಮ್ಮ ಇಡೀ ವೈದ್ಯ ಜ್ಞಾನ ಎಷ್ಟು ಉನ್ನತ ಮಟ್ಟ ಪರಾಕಾಷ್ಠತೆ ಮುಟ್ಟುತ್ತೋ ಅದಕ್ಕೆ ಅನುಗುಣವಾಗಿ ಸಂಪಾದನೆಯೂ ಆಗಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರ ಅಪೇಕ್ಷೆ ಇರತಕ್ಕಂಥದ್ದು. ನಮ್ಮ ಅನುಭವಕ್ಕೂ ಬಂದಿರತಕ್ಕಂಥ ಸಂಗತಿ ಅದೇನೇನೆ. ಇಷ್ಟೆಲ್ಲ ಇದ್ದು ಅವರೇನಾದ್ರೂ ಕೂಡ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಬಹುಶಃ ಡಾಕ್ಟರ್ ನರಸಿಂಹಶೆಟ್ಟರು ಕೋಟ್ಯಾಧಿಪತಿಗಳಾಗ್ಬಿಡ್ಬೋದಾಗಿತ್ತು. ಆದರೆ ತಮ್ಮ ಪೂರ್ತಿ ಸೇವೆನ ಅವರು ಸರ್ಕಾರದ ಸೇವೆಗೆ ಮೀಸಲಿಟ್ಟು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಜನಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಹೊರತು ತಮ್ಮ ಎಲ್ಲ ಜ್ಞಾನ ಈ ಸಮಾಜಕ್ಕೆ ಜನಕ್ಕೆ ಮೀಸಲಾಗಿ ಯೋಚನೆ ಮಾಡಿದ್ರೆ ಹೊರತು ಅದರಿಂದ ಹಣ ಸಂಪಾದಿಸಿ ಕೋಟ್ಯಾಧಿಪತಿಗಳಾಗಬೇಕು ಅಂತ ಯೋಚನೆ ಪಟ್ಟಂಥವರಲ್ಲ. ಅದು ಡಾಕ್ಟರ್ ಅವರ ಒಂದು ವಿಶೇಷ. ಒಬ್ಬ ತಜ್ಞ ವೈದ್ಯರಾಗಿರೋ ಜೊತೆಗೇನೆ ಈ ಜ್ಞಾನ ಇವೆಲ್ಲ ಸಂಗತಿಗಳು ಕೂಡ ಸಮಾಜದಲ್ಲಿ ಪ್ರಸರಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಒಂದು ವಿಷಯದಲ್ಲಿ ತಜ್ಞರಾಗಿರೋದು ಬೇರೆ, ಜೊತೆಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಬೇರೆಯವರನ್ನ ಸೇರಿಸಿಕೊಂಡು ಸಂಘಟಕರಾಗಿರ್ತಕ್ಕಂಥದ್ದು ಬೇರೆ. ಹಾಗೆ ಅವರು ಕುಶಲ ಸಂಘಟಕರು. ಡಯಾಬಿಟಿಸ್ ರೋಗಕ್ಕೆ ಸಂಬಂಧಪಟ್ಟಂತಹ ಯಾರು ತಜ್ಞರಿದ್ದಾರೆ ಅವ್ರನ್ನೆಲ್ಲ ಸಂಘಟನೆ ಮಾಡ್ತಕ್ಕಂಥ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕುವಂಥ ಕೆಲಸ ಮಾಡಿದ್ರು. ಬೆಂಗಳೂರಿನಲ್ಲಿ 2005ನೇ ಇಸ್ವಿನಲ್ಲಿ ನಡೆದಂತಹ ಡಯಾಬಿಟಾಲಜಿ ಕಾಂಗ್ರೆಸ್ ಏನು ಸಮಾವೇಶ ನಡೀತು ಅದಕ್ಕೆ ಅತ್ಯಂತ ಹೆಚ್ಚು ನಮ್ಮ ದೇಶದಲ್ಲಿ ಇರತಕ್ಕಂತಹ ಹೆಚ್ಚು ಕಡಿಮೆ ಪ್ರಸಿದ್ಧ ತಜ್ಞರು ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ರು. ಹಾಗೆ ಭಾಗವಹಿಸಿದ ತಜ್ಞರ ಸಂಖ್ಯೆ 4,000. ಆ ವರ್ಷವೇನೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ಜನ ಬೆಂಗಳೂರಿನಲ್ಲಿ ಬಂದು ಸೇರಿ ಆ ವಿಷಯದ ಬಗ್ಗೆ ಚರ್ಚೆ, ವಿಷಯನ ಹಂಚಿಕೊಂಡಂಥದ್ದು, ಈ ಸಂಗತಿನ ಮಾಡಿದಂಥದ್ದು, ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಕೀರ್ತಿ ಕೂಡ ಅವರಿಗೆ ಸಂಬಂಧಪಟ್ಟಂಥದ್ದು. ಅವರಿಗೆ 1999ರಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆಯ WHO ಫೆಲೋಶಿಪ್ ಅವಾರ್ಡ್ ಬಂದಿದೆ. ಹಾಗೆಯೇ 2006ರಲ್ಲಿ ನಮ್ಮ ಬೆಂಗಳೂರಿನ ಕಾರ್ಪೊರೇಷನ್ ಅದು ಕೆಂಪೇಗೌಡ ಪ್ರಶಸ್ತಿನ ಕೂಡ ಅವರಿಗೆ ಅತ್ಯುತ್ತಮ ನಾಗರಿಕ ಅಂತಕ್ಕಂಥ ಪ್ರಶಸ್ತಿನ ಕೂಡ ಅವರಿಗೆ ಕೊಟ್ಟಿದೆ. ಹಾಗೇನೇ ಡಯಾಬಿಟಾಲಜಿ ಸಂಸ್ಥೆಯಿಂದ ಅವರಿಗೆ ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಬಂದಿದೆ. ಮೊನ್ನೆ ತಾನೇ ಅವರು ಅಮೆರಿಕ ಪ್ರವಾಸಕ್ಕೆ ಹೋಗಿದ್ರು. ಅದನ್ನೇ ನನ್ನ ಹತ್ರ ಸುಮ್ಮನೆ ಹೀಗೆ ಮಾತನಾಡ್ತಾ ಹೇಳಿದ್ರು,
ಇದು ನಿಮ್ಗೆ ಮಾತ್ರ ಅಂತ ಹೇಳಿದ್ರು, ಆದ್ರೆ ನಿಮ್ಮೆಲ್ಲರ ಜೊತೆ ಹಂಚ್ಕೋತೀನಿ. ಅವರು ಶಿಕಾಗೋಗೆ ಹೋಗಿದ್ದಾಗ ಅಲ್ಲಿ ಲಯೋಲಾ ಯೂನಿವರ್ಸಿಟಿಯ ಮೆಡಿಕಲ್ ಕಾಲೇಜ್ನಲ್ಲಿ ಇವರ ಆಸ್ಪತ್ರೆ ಅಲ್ಲಿ ಹೋಗಿ ರೌಂಡ್ಸ್ ಮಾಡ್ತಕ್ಕಂಥ ಪಾಠ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಅಮೆರಿಕಾದ. ಅಲ್ಲಿದ್ದಂಥ ಮುಖ್ಯಸ್ಥರು ಇವರು ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಅದ್ರ ವಿಷಯ ಮತ್ತು ಅಲ್ಲಿ ಕೊಡ್ತಾ ಇರತಕ್ಕಂತಹ ಒಟ್ಟು ಸಮಗ್ರ ಚಿಕಿತ್ಸೆ, ಹೋಲಿಯಸ್ಟಿಕ್ ಇರ್ತಕ್ಕಂಥ ಒಂದು ಚಿಕಿತ್ಸೆ ಏನಿದೆ ಅದ್ರ ಬಗ್ಗೆ ಕೇಳಿದಾಗ ಅವ್ರಿಗೆ ಬಹಳ ಸಂತೋಷ ಆಗಿ, ನಾವು ಇದನ್ನು ಯೋಚನೆ ಮಾಡೇ ಇರಲಿಲ್ವಲ್ಲ, ನಾವು ನಮ್ಮ ಅಲೋಪತಿ ವಿಧಾನದಲ್ಲಿ ಏನು ಮಾಡ್ತೀವಿ ಅದೊಂದನ್ನೇ ಮಾಡ್ತಾ ಇದ್ದೀವಿ. ಈ ರೀತಿ ಸಮಗ್ರವಾಗಿ ಮನುಷ್ಯನ ದೇಹ, ಮನಸ್ಸು, ಅವನ ಆಹಾರ ಎಲ್ಲವನ್ನೂ ಚಿಂತನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸಾ ಕ್ರಮ ಇದು ನೀವು ಮಾಡಿರೋದು ಬಹಳ ಅಪೂರ್ವವಾದ ಸಂಗತಿ. ನಮ್ಮಲ್ಲೂ ಇದನ್ನು ಅಳವಡಿಸ್ಕೊಳ್ತೀನಿ ಅಂತ ಅವ್ರು ಹೇಳಿ ಕಳಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಸಾಧನೆ ಮಾಡಿರ್ತಕ್ಕಂಥವರು ಡಾಕ್ಟರ್ ನರಸಿಂಹ ಶೆಟ್ಟರು. ಇದಲ್ದಿರ ನಾನು ಆಗಲೇ ಹೇಳಿದಾಗೇನೆ ಅವರೊಬ್ಬ ಕುಶಲ ಸಂಘಟಕರು. ಏನೇ ಕೆಲಸ ಮಾಡಿದ್ರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡುವಂಥದ್ದು. ಯಾವುದೇ ವೈದ್ಯರಾದರೂ ಕೂಡ ಅಚ್ಚುಕಟ್ಟುತನ ಸ್ವಾಭಾವಿಕವಾಗಿ ಬಂದುಬಿಡುತ್ತೆ. ಯಾಕೆಂದರೆ ರೋಗಿನ ತಪಾಸಣೆ ಮಾಡೋದು, ಕೊಡಬೇಕಾದ ಔಷಧಿ, ಅದಕ್ಕೆ ಉಪಯೋಗಿಸ್ತಕ್ಕಂಥ ಸಲಕರಣೆ, ಇದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥದ್ದು ಅನಿವಾರ್ಯವಾಗಿ ಅವರಿಗೆ ಅಭ್ಯಾಸ ಆಗಿಬಿಡುವಂಥದ್ದು. ಆದರೆ ಆ ವೈದ್ಯತನನ, ಅಚ್ಚುಕಟ್ಟುತನನ ಅವರ ಜೀವನದ ಎಲ್ಲ ರಂಗದಲ್ಲೂ ಪ್ರಯೋಗ ಮಾಡಿದ್ದಾರೆ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದರಲ್ಲಿ ಅಷ್ಟೊಂದು ಅಚ್ಚುಕಟ್ಟು. ಒಂದು 4-5 ವರ್ಷದ ಕೆಳಗೆ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರ ಮಗಳ ಮದುವೆ ಆಯಿತು. ಆ ಮದುವೆನಲ್ಲೂ ಕೂಡ ಅವರಷ್ಟು ದೊಡ್ಡ ಡಾಕ್ಟರ್ ಆಗಿದ್ರು ಕೂಡ ಸಣ್ಣ ಸಣ್ಣ ಸಂಗತಿಯಿಂದ ಹಿಡಿದು ದೊಡ್ಡ ಸಂಗತಿವರೆಗೆ ಎಲ್ಲದರ ಕಡೆಗೂ ಗಮನ ಕೊಟ್ಟು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದಂಥದ್ದು. ಯಾಕೆಂದ್ರೆ ಅವ್ರ ಸ್ನೇಹಿತರು ಯಾರಿದ್ರು ಅವರು ಅಷ್ಟೊಂದು ಅಚ್ಚುಕಟ್ಟತನಲ್ಲ, ಸ್ವಲ್ಪ ಅಸ್ತವ್ಯಸ್ತ. ಮದುವೆಗೆ ಬಂದಂಥವ್ರು ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ, ಇವ್ರ ಮಗಳ ಮದುವೆ ಇಷ್ಟೊಂದು ಅಚ್ಚುಕಟ್ಟಾಗಿ ಹೆಂಗಾಯ್ತಲ್ಲ ಅಂತ ಹೇಳಿ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಡಾಕ್ಟ್ರೇನೇನೆ. ಹೀಗೆ ಎಲ್ಲ ರಂಗದಲ್ಲೂ ಅಚ್ಚುಕಟ್ಟತನ. ಕರ್ನಾಟಕದಲ್ಲೇ ಅತ್ಯಂತ ನಮ್ಮ ದೇಶಕ್ಕೆ ಹೆಮ್ಮೆಯಾಗಿರ್ತಕ್ಕಂಥ ಸಂಸ್ಥೆ ಬೆಂಗಳೂರಿನಲ್ಲಿದೆ. ಅದು ಕರ್ನಾಟಕ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್. ಜಯದೇವ ಹೃದ್ರೋಗ ಸಂಸ್ಥೆಯ ಆವರಣದಲ್ಲಿದೆ. ಅದ ನಂತರ ಮುಂಚೆ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿ ಇನ್ನೂ ಬೆಳೆಯಕ್ಕೆ ಬೇಕಾದಂಥ ಜಾಗ ಎಲ್ಲ ಸರ್ಕಾರ ಕೊಟ್ಟಿದೆ, ಅಲ್ಲಿ ಕೆಲಸ ಆಗಬೇಕು. ಆದರೆ ಈ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್ಗೆ ನಾವು ಹೋದಾಗಲೇ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ತೋರಿಸಿರ್ತಕ್ಕಂಥ ಅಲ್ಲಿ ಕಳಕಳಿ, ಎಷ್ಟು ಅಚ್ಚುಕಟ್ಟುತನ ಇದೆ. ಪ್ರತಿಯೊಂದು ಕೆಲಸವನ್ನು ಕೂಡ ಯಾವ ರೀತಿ ಅಲ್ಲಿ ಸಿಬ್ಬಂದಿ ಮಾಡ್ತಾರೆ, ಅದು ಬಹಳ ವಿಶೇಷ. ಅವರಿಗೆ ಇರತಕ್ಕಂಥ ಕಳಕಳಿ ಏನಿದೆ ಅದು ತಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳು, ಅಲ್ಲಿ ಸಿಬ್ಬಂದಿ ವರ್ಗಕ್ಕೂ ಅವರು ಕಲಿಸ್ಕೊಟ್ಬಿಟ್ಟಿರ್ತಕ್ಕಂಥದ್ದು ಬಹಳ ಆಶ್ಚರ್ಯದ ಸಂಗತಿ. ಅವರು ಎಷ್ಟು ಮುತುವರ್ಜಿಯಿಂದ ನೋಡ್ತಾರೋ, ಅಲ್ಲಿ ಕಸ ಗುಡಿಸುವ ಒಬ್ಬ ವ್ಯಕ್ತಿಯಿಂದ ಹಿಡಿದು ಮಿಕ್ಕೆಲ್ಲರೂ ಕೂಡ ಅದೇ ರೀತಿಯೇ ಅಲ್ಲಿ ಬರ್ತಕ್ಕಂತಹ ಯಾರು ರೋಗಿಗಳಿದ್ದಾರೆ ಅವರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಇನ್ಸ್ಟಿಟ್ಯೂಟ್ನಲ್ಲಿ ಬಂದಂಥ ರೋಗಿಗೆ ಒಂದು ಫೈಲ್ ಕೊಡ್ತಾರೆ. ನಾವೆಲ್ಲ ನೋಡಿದ್ದೀವಿ ಆ ಫೈಲಲ್ಲಿ. ಆ ಫೈಲ್ನೆಲ್ಲ ಪಂಚ್ ಮಾಡಿ ಅದಕ್ಕೆ ನಾವು ಹಾಕಿರ್ತೀವಿ. ಸ್ವಲ್ಪ ದಿವಸ ಆದ ನಂತರ ಅದನ್ನು ಉಪಯೋಗಿಸಿ ಆ ಕಾಗದ ಹರಿದೋಗುತ್ತೆ. ಅದಕ್ಕೆ ಎಷ್ಟು ಮುತುವರ್ಜಿ ಕೊಟ್ಟರು ಅಂದರೆ, ಒಂದು ಸಣ್ಣ ಉದಾಹರಣೆ, ಆ ಪಂಚ್ ಮಾಡಿರ್ತಕ್ಕಂಥ ಹೋಲ್ ಏನಿದೆ ಅದಕ್ಕೊಂದು ಪ್ಲಾಸ್ಟಿಕ್ ಸಂಗತಿನೂ ಸಿಕ್ಕಿಸಿ, ಹಾಗಾಗಿ ಅದು ಎಲ್ಲೂ ಕೂಡ ಹರಿಬಾರ್ದು, ಆ ರೀತಿ ಮಾಡಿದ್ದಾರೆ. ಈ ರೀತಿ ಬೆಂಗಳೂರಲ್ಲಿರ್ತಕ್ಕಂಥ ಯಾವುದೇ ಅತ್ಯಂತ ಹೆಚ್ಚು ನಮಗೆ ಶುಲ್ಕ ವಿಧಿಸ್ತಕ್ಕಂತಹ ಒಂದು ಮಲ್ಟಿನ್ಯಾಷನಲ್ ಆಸ್ಪತ್ರೆಯಲ್ಲೂ ಇಲ್ಲದೆ ಇರತಕ್ಕಂಥ ಸೌಲಭ್ಯ, ವ್ಯವಸ್ಥೆ, ಅದೆಲ್ಲವನ್ನೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನರಸಿಂಹ ಶೆಟ್ಟರವರೇ. ಹೀಗೆ ಅವ್ರಿಗೆ ಹೇಳ್ತಾ ಹೋದರೆ ಬಹಳಷ್ಟು ಸಂಗತಿಗಳಿರುತ್ತೆ. ನಾವೆಲ್ಲ ಕೇಳಿದ್ದೀವಿ ವೈದ್ಯೋ ನಾರಾಯಣೋ ಹರಿ ಅಂತ. ಅದಕ್ಕೆ ಬಹಳ ಅನ್ವರ್ಥವಾಗಿರ್ತಕ್ಕಂಥವರು ಡಾಕ್ಟರ್ ನರಸಿಂಹ ಶೆಟ್ಟರು. ಈಗ ಮಧುಮೇಹ ರೋಗದ ಬಗ್ಗೆ ಅವರು ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯರೇ, ಮೊಟ್ಟ ಮೊದಲಿಗೆ ನಿಮಗೆಲ್ಲ ನನ್ನ ನಮಸ್ಕಾರ. ಕರ್ನಾಟಕ ಮಧುಮೇಹ ಸಂಸ್ಥೆಯಿಂದ ನಿಮಗೆ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗೋಖಲೆ ವಿಚಾರ ಸಂಸ್ಥೆಯ ಆಡಳಿತ ವೃಂದದವರೇ ಹಾಗೂ ಸದಸ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯ ಸಭಿಕ ಮಹೋದಯರೇ, ಗೋಖಲೆ ಸಂಸ್ಥೆ ಇದೊಂದು ಪವಿತ್ರವಾದಂಥ ಸ್ಥಳ, ಸಂಸ್ಥೆ. ಇಂದು ನಾನು ಇಂಥ ಪವಿತ್ರವಾದ ಸ್ಥಳದಲ್ಲಿ ನಿಮ್ಮ ಜೊತೆಯಲ್ಲಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನಾನು ವೃತ್ತಿಯಿಂದ ವೈದ್ಯ, ಆದರೆ ಪ್ರವೃತ್ತಿಯಿಂದ ಒಳ್ಳೆಯ ಭಾಷಣಕಾರ ಅಲ್ಲ. ಹಾಗಾಗಿ ನಿಮ್ಮ ಕ್ಷಮೆ ನನಗಿರಬೇಕು ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಕರ್ನಾಟಕ ಮಧುಮೇಹ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರ
ಹೆಮ್ಮೆ ಪಡಬೇಕಾದಂಥ ಒಂದು ಸಾಧನೆ ಇದು. ಇಡೀ ಭಾರತ ದೇಶದಲ್ಲೇ ಸರ್ಕಾರಿ ಸ್ವಾಮ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ನಮ್ಮ ಸಂಸ್ಥೆಯಲ್ಲಿ ಮಧುಮೇಹ ರೋಗಿಗಳಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಅತ್ಯಂತ ಗುಣಮಟ್ಟದ ರೀತಿಯಲ್ಲಿ ಒಂದೇ ಸೂರಿನಡಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ ಈ ಕೆಲಸವನ್ನು ಬೇರೆ ಯಾವುದೇ ರಾಜ್ಯ ಸರ್ಕಾರ ಮಾಡಲಿಲ್ಲ. ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ನನ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ 9,000 ಫೀಡ್ಬ್ಯಾಕ್ ಇದೆ ಪೇಷಂಟ್ಸಿಂದ. ಅದರಲ್ಲಿ ಅವ್ರು ಬರೀತಾರೆ, ದಿಸ್ ಈಸ್ ಮೆಕ್ಕಾ ಆಫ್ ಡಯಾಬಿಟೀಸ್. ಹೂ ಸೆಡ್ ದಿಸ್ ಇಸ್ ದ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಬಂದ ತಕ್ಷಣ ನಮಗೆ ನಮ್ಮ ಅರ್ಧ ಕಾಯಿಲೆ ವಾಸಿಯಾಗತ್ತೆ. ಇಲ್ಲಿ ಆಸ್ಪತ್ರೆ ಅನ್ನೋ ವಾತಾವರಣನೇ ಇಲ್ಲ. ಈಗ ಮೊನ್ನೆ ಜರ್ಮನಿಯಿಂದ ಒಬ್ಬರು ಪ್ರೊಫೆಸರ್ ಲಾಬ್ಮನ್ ಅಂತ ಬಂದಿದ್ರು. ದಿಸ್ ಇಸ್ ಗೆಸ್ಟ್ ಲಿಸ್ಟ್ ಎಲ್ಲ ಅವ್ರು ಬರೆದಿದ್ದಾರೆ. ಅದು ನಿನ್ನೆ ಹಿಂದೂ ದಿನಪತ್ರಿಕೆ ಅದನ್ನು ಪ್ರಚಾರ ಮಾಡಿದೆ. ದಿಸ್ ಇನ್ಸ್ಟಿಟ್ಯೂಟ್ ಈಸ್ ಮಾಡೆಲ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್, ಬ್ರಾಕೆಟಲ್ಲಿ ಇನ್ಕ್ಲೂಡಿಂಗ್ ಮೈ ಕಂಟ್ರಿ ಅಂತ. ಸೊ ಇದು ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಇದ್ರ ಬಗ್ಗೆ ನಾನು ನಿಮ್ಗೆ ಹೆಚ್ಚು ಹೊತ್ತು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇದು ನಮ್ಮ ಸಂಸ್ಥೆ, ಇದನ್ನು ನಾವು ಯಾವಾಗಲೂ ಅಬೋರ್ಡ್ ಅಂತ ಕರಿತೀವಿ. ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ಎಲ್ಲ ಇದು ಕಿಡ್ ಫ್ಯಾಮಿಲಿ ಅಂತ ಕರಿತೀವಿ. ಆ ಭಾವನೆ ನಮ್ಮಲ್ಲಿ ಕೊನೆವರೆಗೂ ಇರಲಿ ಅಂತ ನಮ್ಮ ಸಂಸ್ಥೆಯ ನೌಕರ ವರ್ಗದಲ್ಲಿ ನನ್ನ ಪ್ರಾರ್ಥನೆ. ಇದು ನಮ್ಮ ಫ್ರಂಟ್ ಡೆಸ್ಕು ಮತ್ತು ಪೇಷಂಟ್ ಲಾಬಿ. ಇದು ಪೇಷಂಟ್ಸ್ ಲಾಬಿ. ಅತ್ಯಂತ ಶಿಸ್ತಿನಿಂದ ವರ್ತಿಸ್ತಕ್ಕಂಥ ರೋಗಿಗಳ ಗುಂಪಿದು. ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ, ನನ್ನ ಅನುಭವ ಅಂತ ಹೇಳಿದ್ರೆ, 4 ಜನ ಇದ್ದರೆ ಡಾಕ್ಟರ್ ರೂಮ್ ಒಳಗಡೆ ಇದ್ದರೆ ಬಾರ್ಜಿನ್ ಮಾಡೋದು, ಟೇಬಲ್ ಸುತ್ತಾಕೋದು, ಅವ್ರ ಮೇಲೆ ಬೀಳೋದು, ಇದು ನಾನು ನೋಡಿರ್ತಕ್ಕಂಥ ಚಿತ್ರಣ. ಮೇ ಬಿ ನಾನು ತಪ್ಪು ಹೇಳ್ತಾ ಇರ್ಬೋದು, ಇದು ನನ್ನ ಅಭಿಪ್ರಾಯ. ಆದರೆ ನಮ್ಮಲ್ಲಿ ನೋಡಿ ಈ ಥರ ಕೂತಿದಾರಲ್ಲ, ಯಾವುದೇ ಕಾರಣಕ್ಕೂ ಎದ್ದು ನಿಲ್ಲೋದಿಲ್ಲ ಮತ್ತು ಶಿಸ್ತಿನಿಂದ ವರ್ತನೆ ಮಾಡ್ತಾರೆ. ಮತ್ತು ಅವ್ರ ಹೆಸರು ಕೂಗಿದಾಗ ಮಾತ್ರ ಅವರು ತಪಾಸಣೆಗೆ ಹೋಗ್ತಾರೆ. ಅವರು ತಪಾಸಣೆಗೆ ಹೋದಾಗ ಅವ್ರು ಫುಲ್ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ. ಒಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾರು ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗ್ತಾರೋ ಫೈಲ್ ತೊಗೊಂಡು, ಅವ್ರ ಮುಖದ ಮೇಲೆ ಏನೋ ಒಂಥರ ಸಂತೃಪ್ತಿ ಮನೋಭಾವ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಆಬ್ಸಸ್ ಇರ್ಬೋದು, ಆದರೆ ನಾವು ಒಂದು ಪ್ರಾಂಪ್ಟ್ ಅಟೆಂಪ್ಟ್ ಮಾಡ್ತೀವಿ ಬಂದ ಪೇಷಂಟನ್ನು ಹಾನರ್ಡ್ ಗೆಸ್ಟ್ ಥರ ನೋಡಲಿಕ್ಕೆ ಅಂತ. ನಮ್ಮ ಸ್ಟಾಫ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾರೆ, ಆ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕು, ಅವ್ರನ್ನ ನಾವು ಹಾನರ್ಡ್ ಗೆಸ್ಟ್ ಥರ ನೋಡಬೇಕು ಅಂಥೇಳಿ. ಇದು ಆಂಥ್ರೋಪೋಮೆಟ್ರಿ ಅಂತ. ಇದು ಆಪ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್. ಬೇಸಿಕ್ ಆಪ್ಥಾಲ್ಮಿಕ್ ಹಾಸ್ಪಿಟ್ಲಲ್ಲಿ ಇಲ್ಲದೇ ಇರತಕ್ಕಂಥ ಎಕ್ವಿಪ್ಮೆಂಟು ನಮ್ಮಲ್ಲಿದೆ. ಪ್ಯಾಸ್ಕಲ್ ಲೇಸರ್ ಎಕ್ವಿಪ್ಮೆಂಟ್ ಅಂತ ಸರ್ಕಾರಿ ಸ್ವಾಮ್ಯದಲ್ಲಿ ನಮ್ಮ ಹತ್ರ ಇದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನ್ಯೂ ಡೆಲ್ಲಿಲಿ, ಬೇರೆ ಯಾವುದೇ ಇದರಲ್ಲೂ ಇಲ್ಲ. ಇದು ನಮ್ಮ ಲ್ಯಾಬ್ರೇಟರಿ, ಬ್ಲಡ್ ತೆಗೆಯುವಂಥ ಜಾಗ ಇದು ಮತ್ತೆ ಆಪ್ಥಾಲ್ಮಾಲಜಿ. ಇದು ಪೋಡಿಯಾಟ್ರಿ ಸೆಕ್ಷನು. ಇದು ನ್ಯೂಟ್ರಿಷನಿಸ್ಟ್ ಕಮ್ ಡಯಾಬಿಟಿಸ್ ಎಜುಕೇಟರ್ ಕನ್ಸಲ್ಟೇಷನ್ ರೂಮ್. ಇದು ಮತ್ತೊಮ್ಮೆ ನಿಮಗೆ ನಮಸ್ಕಾರ ಹೇಳ್ತಾ, ನಮ್ಮ ಕರ್ನಾಟಕ ಮಧುಮೇಹ ಸಂಸ್ಥೆಯ ಕುಟುಂಬ ವರ್ಗದಿಂದ ತಮಗೆಲ್ಲ ಶುಭ ಕಾಮನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಈ ಸಂಸ್ಥೆ ಸಮರ್ಪಿತ ಭಾವ ಹಾಗೂ ಸಮಗ್ರತಾ ಸೇವೆಯ ಮನೋಭಾವದಿಂದ ಮಧುಮೇಹಗಳಿಗೆ ಬೇಕಾಗಿರುವ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ದೊರಕಿಸಿಕೊಡುವುದೇ ಎಂದೇ ಇದು ನಮ್ಮ ಸಂಸ್ಥೆ ಮೀಸಲಾಗಿದೆ. ಇದು ನಮ್ಮ ಧ್ಯೇಯೋದ್ದೇಶ ಅಂತ ಹೇಳಲಿಕ್ಕೆ ನನಗೆ ಅದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹಾಗೂ ತುಂಬ ಸಂತೋಷ ಆಗುತ್ತೆ. ನಾವು ಮೊಟ್ಟ ಮೊದಲಿಗೆ ಒಂದು ಪ್ರಶ್ನೆಯನ್ನು ನಾವೆಲ್ಲ ಕೇಳ್ಕೋಬೇಕು. ಪ್ರಪಂಚದಲ್ಲಿ ಬೇಕಾದಷ್ಟು ಕಾಯಿಲೆಗಳಿದೆ, ಆದರೆ ಮಧುಮೇಹದ ಬಗ್ಗೆ ಯಾಕೆ ಒಂದು ಸಮಗ್ರವಾದಂಥ ಚಿತ್ರಣವನ್ನು ನಾವು ತಿಳ್ಕೋಬೇಕು, ಅರಿವನ್ನು ಮೂಡಿಸ್ಕೊಳ್ಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳಿದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರೋದು ಅಷ್ಟೇ ಅಲ್ಲ, ಈ ಸಕ್ಕರೆ ರೋಗ ದೇಹದ ಬೇರೆ ಬೇರೆ ಅಂಗಾಂಗಗಳ
ನ್ಯೂನತೆಯನ್ನು ಉಂಟು ಮಾಡುತ್ತೆ. ಸಕ್ಕರೆ ಕಾಯಿಲೆಯಿಂದ ಕಣ್ಣಿನ ತೊಂದರೆ ಬರುತ್ತೆ, ಹೃದಯದ ತೊಂದರೆ ಬರುತ್ತೆ, ಕಿಡ್ನಿ ತೊಂದರೆ ಬರುತ್ತೆ, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಬರುತ್ತೆ, ತಳಗಡೆ ಗ್ಯಾಂಗ್ರೀನ್ ಆಗುತ್ತೆ, ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆಗುತ್ತೆ, ಬ್ಲಡ್ ವೆಸಲ್ ಇನ್ವಾಲ್ವ್ ಆಗುತ್ತೆ, ಬ್ರೈನ್ ಬ್ಲಡ್ ವೆಸಲ್ ಇನ್ವಾಲ್ವ್ ಆದರೆ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಬ್ಲಡ್ ವೆಸಲ್ ಇನ್ವಾಲ್ವ್ ಆದರೆ ಕರೋನರಿ ಆರ್ಟರಿ ಡಿಸೀಸ್ ಬರುತ್ತೆ, ಕಿಡ್ನಿ ಇನ್ವಾಲ್ವ್ ಆದರೆ ಕಿಡ್ನಿ ಡಿಸ್ಫಂಕ್ಷನ್ ಬರುತ್ತೆ. ಈ ಥರ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನನ್ನು ಇದು ಮಾಡುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ದುಷ್ಪರಿಣಾಮಗಳನ್ನೆಲ್ಲ ತಡಿಬೋದು. ಆದರೆ ಒಂದು ದುರಾದೃಷ್ಟದ ಸಂಗತಿ ಅಂತ ಹೇಳಿದ್ರೆ, ನಾನು ನೋಡಿರುವ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಇದರ ಪೂರ್ತಿ ಅರಿವಿಲ್ಲ. ಆಮೇಲೆ ಟ್ರೀಟ್ ಮಾಡೋ ಫಿಸಿಷಿಯನ್ಸ್ ಕೂಡ ಟಾರ್ಗೆಟ್ ಆರ್ಗನ್ನು ಬರೀ 2 ಸರಿ ಬ್ಲಡ್ ಶುಗರ್ ಮಾಡಿಕೊಂಡೆ ದಟ್ಸ್ ಆಲ್ ಅಬೌಟ್ ಡಯಾಬಿಟೀಸ್ ಅಂತ ತಿಳ್ಕೊಂಡಿದ್ದಾರೆ. ಟಾರ್ಗೆಟ್ ಆರ್ಗನ್ ಇನ್ ಎವಾಲ್ಯೂಯೇಷನ್ನು ಅವರಲ್ಲಿ ಕಲ್ಪನೆನೇ ಇರೋದಿಲ್ಲ. ತುಂಬ ಜನ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ಅವಾಗ ಹೇಳ್ತಾರೆ, ನಮಗಿದೆಲ್ಲ ಮಾಡಿಸ್ಬೇಕು ಅನ್ನೋ ಅಂತ ಕಲ್ಪನೆನೇ ಇರಲಿಲ್ಲ. ಎಷ್ಟೋ ಜನ ಬರ್ತಾರೆ, ಕಣ್ಣಿನ ತೊಂದರೆನೇ ಇರೋದಿಲ್ಲ, ಹೋಗಿ ನೋಡಿದರೆ ಫ್ಲಾರಿಡ್ ರೆಟಿನೋಪತಿ ಇರುತ್ತೆ. ಆ ಪೇಷಂಟ್ಗೆ ನಾವು ಐಡಿಯಲ್ ಆಗಿ ತಕ್ಷಣ ಲೇಸರ್ ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಆಲ್ ಆಫ್ ಎ ಸಡನ್ನು ಪರ್ಮನೆಂಟ್ ಆಗಿ ಟೋಟಲ್ ವಿಷನ್ ಹೊರಟೋಗುತ್ತೆ. ತುಂಬ ಇದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕಣ್ಣಿನಲ್ಲಿ ಒಂದು ನರ್ವಸ್ ಲೇನ್ ಇರುತ್ತೆ, ಅದು ರೆಟಿನಾ ಅಂತ ಕರೀತಾರೆ. ಸುತ್ತಲೂ ಇರೋದೆಲ್ಲ ಆಡಾದರೂ ಪೇಷಂಟ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ, ದೃಷ್ಟಿದೋಷ ಉಂಟಾಗೋದಿಲ್ಲ. ಆ ಸೆಂಟ್ರಲ್ ಪೋರ್ಷನ್ ಮ್ಯಾಕ್ಲೋ ಅಂತ ಇರುತ್ತೆ, ಆ ಪೋರ್ಷನ್ಗೆ ಬಂದಾಗ ಮಾತ್ರ ದೃಷ್ಟಿದೋಷ ಬರುತ್ತೆ. ಅಷ್ಟೊತ್ತಿಗೆ ಸುತ್ತಲೂ ಇರೋದೆಲ್ಲ ಹಾಳಾಗ್ಬಿಟ್ಟಿರುತ್ತೆ. ಇವರು ಪರೀಕ್ಷೆ ಮಾಡಿಸ್ಕೊಳ್ದೇ ಇದ್ರೆ ಆ ರೆಟಿನಾ ಏನಾದ್ರು ಡಿಟ್ಯಾಚ್ ಆದರೆ ಆಲ್ ಆಫ್ ಎ ಸಡನ್ನು ಪರ್ಮನೆಂಟಾಗಿ ಟೋಟಲ್ ವಿಷನ್ ಹೊರಟೋಗುತ್ತೆ. ಸೊ ಈ ಕಾರಣದಿಂದ ನಾವು ಸಕ್ಕರೆ ರೋಗದ ಬಗ್ಗೆ ಸಮಗ್ರವಾದ ಚಿತ್ರಣವನ್ನು ನಾವು ಅರ್ಥಕೋಬೇಕು. ಎರಡನೇದು, ಸಕ್ಕರೆ ರೋಗ ಹೇಗೆ ಪ್ರಪಂಚದಲ್ಲಿ ಹರಡ್ತಾ ಇದೆ ಅಂತ ಹೇಳಿದ್ರೆ, ಅದು ಬಿರುಗಾಳಿ ಥರ ಬರ್ತಾ ಇಲ್ಲ, ಆದರೆ ಸುನಾಮಿ ಥರ ಬರ್ತಾ ಇದೆ. ಈ ಸುನಾಮಿ ಯಾವ ರೀತಿ ಹಬ್ಬುತ್ತಾ ಇದೆಯೋ ಆ ರೀತಿ ಸಕ್ಕರೆ ರೋಗ ಹಬ್ಬುತ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು ಸರಿಯಾದ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ. ಈಕ್ವಲ್ ನಂಬರ್ ಹ್ಯಾಸ್ ಗಾನ್ ಅನ್ಡಿಟೆಕ್ಟೆಡ್ ಅಂಡ್ ಈಕ್ವಲ್ ನಂಬರ್ ಆರ್ ಇನ್ ಪ್ರೀ ಡಯಾಬಿಟಿಕ್ ಸ್ಟೇಟ್. ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಅನ್ನು ನೋಡಿ ಅವ್ರಿಗೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ತೀರ್ಮಾನ ಮಾಡ್ತೀವಿ. ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಮಾಡಿದರೆ ಅವ್ರಿಗೆ ಪ್ರೀ ಡಯಾಬಿಟಿಸ್ ಇರುತ್ತೆ. ಕಾಂಪ್ಲಿಕೇಶನ್ಸ್ ವೈಸ್ ಪ್ರೀ ಡಯಾಬಿಟಿಸು ಮತ್ತು ಎಸ್ಟಾಬ್ಲಿಷ್ ಡಯಾಬಿಟಿಸು, ಓವರ್ ಡಯಾಬಿಟಿಸು ದೇ ಆರ್ ಸೇಮ್. ಪ್ರೀ ಡಯಾಬಿಟಿಸ್ ಅಂದರೆ ಅವ್ರಿಗೆ ಮೆಡಿಕೇಶನ್ ಫಾರ್ಮೋಕೊಥೆರಪಿ ಅಥವಾ ಮೆಡಿಕೇಶನ್ ಅವಶ್ಯಕತೆ ಇರೋದಿಲ್ಲ. ಆದರೆ ಓವರ್ ಡಯಾಬಿಟಿಸ್ ಅವ್ರಿಗೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೋ ಇವ್ರಿಗೂ ಅದೇ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸರ್ವೆ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ನೋಡಿರೋದಿಲ್ಲ. ನಾವು ಏನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈಗೇನು ಪ್ರಿವಿಲೆನ್ಸ್ ರೇಟ್ ಏನಿದೆ ಅಂತ ಹೇಳ್ತಾ ಇದೆಯೋ ಆ ಚಿತ್ರಣ 3 ಪಟ್ಟು ಹಾಕಬೇಕು. ಈಗ 20% ಪ್ರಿವಿಲೆನ್ಸ್ ರೇಟ್ ಅಂದರೆ ಅದು 60% ಇರುತ್ತೆ. ಯಾಕೆಂದರೆ ಈಕ್ವಲ್ ನಂಬರ್ ಹ್ಯಾಸ್ ಗಾನ್ ಅನ್ಡಿಟೆಕ್ಟೆಡ್, ಈಕ್ವಲ್ ನಂಬರ್ ಆರ್ ಇನ್ ಪ್ರೀ ಡಯಾಬಿಟಿಕ್ ಸ್ಟೇಟ್ ವಿಚ್ ವಿ ಹ್ಯಾವ್ ನಾಟ್ ಸೀನ್. ಮೂರನೇ ಕಾರಣ ಅಂತ ಹೇಳಿದರೆ, ಇದರಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅದನ್ನು ನಾವು ತಡೆಗಟ್ಟಬಹುದು. ಸೊ ನಮಗೆ ಈ ಕಾಯಿಲೆ ಬಗ್ಗೆ ಸರಿಯಾದ ಅರಿವಿದ್ದರೆ ದುಷ್ಪರಿಣಾಮ ಆಗದೇ ರೀತಿಯಲ್ಲಿ ನಾವು ತಡೆಗಟ್ಬೋದು. ಮತ್ತು ಇಲ್ಲಿ ಪ್ರಿವೆಂಟಿವ್ ಮೆಷರ್ಸನ್ನು ನಾವು ತಗೊಳ್ಬೋದು. ಕೆಲವು ರಿಸ್ಕ್ ಗ್ರೂಪ್ ಇರುತ್ತೆ, ಆ ರಿಸ್ಕ್ ಗ್ರೂಪನ್ನು ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಆ ರಿಸ್ಕ್ ಗ್ರೂಪನ್ನು ಐಡೆಂಟಿಫೈ ಮಾಡಿ ನಾವು ತಡೆಗಟ್ಟ ವಿಧಾನಗಳನ್ನು ಅನುಸರಣೆ ಮಾಡಿದರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಬರೋದನ್ನು ತಪ್ಪಿಸ್ಬೋದು. ಸಕ್ಕರೆ ಕಾಯಿಲೆ ಬಂದು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಪ್ಪಿಸ್ಬೋದು. ಸೊ ಈ ಕಾರಣಗಳಿಗೋಸ್ಕರ ನಾವು ಸಕ್ಕರೆ ಕಾಯಿಲೆ ಬಗ್ಗೆ ಸಮಗ್ರವಾದ ಚಿತ್ರಣವನ್ನು ನಾವು ಅರಿವು ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ಇಂದು ನಾನು ನೀವೆಲ್ಲ ಸೇರಿದ್ದೀವಿ. ಇದು ನಾನು ಇಲ್ಲಿ ಇದ್ರ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ, ಇದು ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಹಂಚಿಕೊಳ್ಳುವಂಥ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಸಕ್ಕರೆ ಕಾಯಿಲೆ ಅಂತ ಹೇಳಿದರೆ ಇದು ಒಂದು ವೆದರ್ ಇಟ್ಸ್ ಎ ಡಿಸೀಸ್ ಆರ್ ಎ ಡಿಸಾರ್ಡರ್ ಅಂತ, ಇದು ಒಂದು ಡಿಸೀಸ್ ಅಥವಾ ಡಿಸಾರ್ಡರ್ ಅಂತ. ಸಕ್ಕರೆ ಕಾಯಿಲೆಯ ಈಸ್ ಜಸ್ಟ್ ಎ ಮೆಟಬಾಲಿಕ್ ಡಿಸಾರ್ಡರ್. ಇದು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಮೆಟಬಾಲಿಸಮ್ ಡಿಸಾರ್ಡರ್ ಅಷ್ಟೇ. ಈ ಡಿಸಾರ್ಡರು ನಮ್ಮ ಶರೀರದಲ್ಲಿ
ಪ್ಯಾಂಕ್ರಿಯಾಸಿಂದ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದನ್ನು ಇನ್ಸುಲಿನ್ ಅಂತ ಕರಿತೀವಿ. ಆ ಇನ್ಸುಲಿನ್ ಹಾರ್ಮೋನು ನಮ್ಮ ದೇಹದ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಡಯಾಬಿಟಿಸಲ್ಲಿ 2 ಥರ ವೈಪರೀತ್ಯ ಅಥವಾ ವ್ಯತ್ಯಾಸ ಇರ್ಬೋದು. ಒಂದು, ಶರೀರದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಇನ್ಸುಲಿನ್ನು ಉತ್ಪತ್ತಿನೇ ಆಗದೆ ಇರ್ಬೋದು, ಆದರೆ ಕಡಿಮೆ ಅಂಶದಲ್ಲಿ ಉತ್ಪತ್ತಿ ಆಗ್ಬೋದು. ಎರಡನೇದು, ಇನ್ಸುಲಿನ್ ಅಂಶ ನಮ್ಮ ದೇಹದಲ್ಲಿ ಸಾಕಷ್ಟು ಇರ್ಬೋದು, ಆದರೆ ಇನ್ನೂ ಹೆಚ್ಚಿರ್ಬೋದು, ಆದರೆ ಡಿಫೆಕ್ಟಿವ್ ಆ್ಯಕ್ಷನ್ ಇರುತ್ತೆ, ಸರಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡೋದಿಲ್ಲ. ನಮ್ಮ ಜೋಬ್ ತುಂಬ ನೋಟ್ ಇಟ್ಕೊಂಡು, ಫೇಕ್ ನೋಟ್ ಇಟ್ಕೊಂಡು ನನ್ನ ಜೋಬ್ ತುಂಬ ನೋಟ್ ಇದೆ ಅಂತ ಹೇಳಿದಾಗೆ ಅರ್ಥ. ಯಾವಾಗ ಇನ್ಸುಲಿನ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ವೋ ಆವಾಗ ಬಾಡಿ ಏನು ಮಾಡುತ್ತೆ, ಹೆಚ್ಚು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ನಮಗೆ ಯಾವ ರಿಕ್ವೈರ್ಡ್ ಆ್ಯಕ್ಷನ್ ಬೇಕು ಅಂಥೇಳಿ ಜಾಸ್ತಿ ಇನ್ಸುಲಿನ್ನ ಅದು ಉತ್ಪತ್ತಿ ಮಾಡುತ್ತೆ. ನಾವು ಈ ಒಂದು ಅಂಶವನ್ನು ಸರಿಯಾಗಿ ಅರ್ಥಕೋಬೇಕು. ಸಕ್ಕರೆ ರೋಗ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಇನ್ಸುಲಿನ್ ಕಡಿಮೆ ಅಂಶ ಉತ್ಪತ್ತಿ ಆಗೋದ್ರಿಂದ. ಎರಡನೇ ಅಂಶ ಅಂತಂದರೆ ಉತ್ಪತ್ತಿ ಆಗಿರ್ತಕ್ಕಂಥ ಇನ್ಸುಲಿನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರೋ ಕಾರಣಕ್ಕೋಸ್ಕರ ನಮಗೆ ಸಕ್ಕರೆ ರೋಗ ಬರುತ್ತೆ. ಇದು ಈ ಸಕ್ಕರೆ ರೋಗ ಬೇರೆ ಕಾಯಿಲೆಗಳಿಗಿಂತ ಹೇಗೆ ಇದು ಡಿಫ್ರೆಂಟ್, ಇನ್ ವಾಟ್ ವೇ ಇಟ್ ಹ್ಯಾಸ್ ಇಟ್ಸ್ ಓನ್ ಯುನಿಕ್ ಕ್ಯಾರೆಕ್ಟರ್ಸ್ ಅಂತ. ಡಯಾಬಿಟಿಸ್ ಇಸ್ ಎ ಸೈಲೆಂಟ್ ಕಿಲ್ಲರ್. ಇದು ಒಂದು ಸುಪ್ತ ಕೊಲೆಗಾರ. ಟೈಪ್ 2 ಡಯಾಬಿಟಿಸಲ್ಲಿ 3ನೇ ಒಂದು ಭಾಗದ ಟೈಪ್ 2 ಡಯಾಬಿಟಿಕ್ ಪೇಷಂಟ್ಸ್ಗೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತಲೇ ಗೊತ್ತಿರೋದಿಲ್ಲ. ಅವರು ಬೇರೆ ಏನೋ ಸ್ಟ್ರೋಕ್ ಆಗಿ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ. ಆವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ. ನಾವು ತಕ್ಷಣ ಪ್ರಶ್ನೆ ಏನ್ರಿ, ಸಕ್ಕರೆ ಕಾಯಿಲೆ ಇದೆ, ನೀವು ಅದಕ್ಕೆ ಮೆಡಿಕೇಶನ್ಸ್ ತಗೊಳ್ಳಿಲ್ವಾ, ಹೇಗಿದೆ ನಿಮ್ಮ ಕಂಟ್ರೋಲ್ ಅಂತ ಹೇಳಿದ್ರೆ, ನಂಗೆ ಸಕ್ಕರೆ ಕಾಯಿಲೆ ಇರೋದೇ ಗೊತ್ತಿರಲಿಲ್ಲ ಅನ್ನೋಂತ ಬರುತ್ತೆ. ಅದಕ್ಕಾಗಿ ಇದು ಬೇರೆ ಕಾಯಿಲೆಗಳಿಂದ ಭಿನ್ನವಾದಂಥ ಕಾಯಿಲೆ ಅಂತ ನಾವು ಭಾವಿಸ್ತೀವಿ. ದೇಹದ ಯಾವುದೇ ಅಂಗಾಂಗಗಳು ಇದರ ಬಿಗಿ ಹಿಡಿತದಿಂದ ಹೊರತಾಗಿಲ್ಲ ಅಂತ ನಾನು ಆಗಲೇ ಹೇಳಿದೆ. ಇಟ್ಸ್ ಎ ಮಲ್ಟಿ ಆರ್ಗನ್ ಡಿಸೀಸ್. ಸಕ್ಕರೆ ರೋಗ ಅಂತ ಹೇಳಿದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿರೋದಲ್ಲದೆ ಇದು ಶರೀರದಲ್ಲಿರ್ತಕ್ಕಂಥ ಮುಖ್ಯವಾದ ಅಂಗಗಳ ನ್ಯೂನತೆಯನ್ನು ಉಂಟು ಮಾಡುತ್ತೆ. ಇದು ಯಾವ್ಯಾವ ಅಂಗಾಂಗಗಳು ಇನ್ವಾಲ್ವ್ ಆಗುತ್ತೆ ಅಂತ ತೋರಿಸುತ್ತೆ. ಕಣ್ಣು ಇನ್ವಾಲ್ವ್ ಆಗುತ್ತೆ, ಬೇರೆ ಬೇರೆ ಯಾವ್ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೆ ಅಂತ ಈ ಚಿತ್ರ ತೋರಿಸುತ್ತೆ. ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅದು ಸರಿಯಾದ ರೀತಿಯಾದಂಥ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ. ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಈ ಪ್ರಪಂಚದಲ್ಲಿ 285 ಮಿಲಿಯನ್ ಜನರು ಮಧುಮೇಹ ರೋಗದಿಂದ ಬಳಲ್ತಾ ಇದ್ದಾರೆ. adult population, 7% of the adult population are suffering from diabetes. ಇದರಲ್ಲಿ 20 ವರ್ಷದಿಂದ 60 ವರ್ಷ ವಯಸ್ಸಿನಿಂದ ಜನ ರೋಗಿಗಳು ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 50.8 ಮಿಲಿಯನ್ ಡಯಾಬಿಟಿಸಿಂದ ಬೆಳಗ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ 50.8 to 150 ಮಿಲಿಯನ್ ಆಗಬೇಕು ಅಂತ. ಚೀನಾ ದೇಶದಲ್ಲಿ 92 ಮಿಲಿಯನ್, ಆಮೇಲೆ ಹಾಗೆ ಅಮೇರಿಕಾದಲ್ಲಿ 30 ಮಿಲಿಯನ್ ಡಯಾಬಿಟಿಕ್ಸ್ ಇದ್ದಾರೆ. ನಾನು ಇತ್ತೀಚೆಗೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅಂತ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗುತ್ತೆ, ಅಲ್ಲಿ ಹೋಗಿದ್ದೆ. ಅವರು ಹೇಳ್ತಾ ಇದ್ರು, ಬೈ 2050 ಎವ್ರಿ ಥರ್ಡ್ ಅಮೆರಿಕನ್ ವಿಲ್ ಬಿ ಎ ಡಯಾಬಿಟಿಕ್ ಅಂತ. ಅಮೆರಿಕಾದಲ್ಲೇ ಆ ಚಿತ್ರಣ ಇದ್ದರೆ ನಮ್ಮ ದೇಶದಲ್ಲಿ ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಒಂದು ನಮ್ಮ ದೇಶ ನಂಬರ್ 1 ದೇಶ ಅಂತ ಹೆಸರು ಪಡೆದಿದೆ. ಆದರೆ ನಾವೆಲ್ಲ ಸಂತೋಷ ಪಡುವಂಥ ಸಂಗತಿ ಅಲ್ಲ ಇದು. ನಮ್ಮ ದೇಶ ಮಧುಮೇಹ ಪ್ರಪಂಚದ ರಾಜಧಾನಿ ಅಂತ ಕರೀತಾರೆ. ಇಂಡಿಯಾ ಇಸ್ ದಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ. ಇದು ನಾವು ಸಂತೋಷ ಪಡುವಂಥ ವಿಚಾರ ಅಲ್ಲ. ಆದರೆ ನಾವು ಇದ್ರ ಬಗ್ಗೆ ಸರಿಯಾದ ಅರಿವನ್ನು ಮೂಡಿಸ್ಕೊಂಡು ಈ ರೋಗದ ಬಗ್ಗೆ ನಮ್ಮ ಕೈಲಾಗಿದ್ದನ್ನೆಲ್ಲ ನಾವು ಮಾಡಬೇಕು. 2025 ಇಸ್ವಿಯೊಳಗೆ 60 ಮಿಲಿಯನ್ ಮಧುಮೇಹಗಳಿಂದ ಭಾರತ ಮಧುಮೇಹದ ರಾಜಧಾನಿ ಎನಿಸುತ್ತದೆ ಎಂದು ಅದು ಗೆಸ್ ಮಾಡಿದರು. ಅದರಾಗಲೇ ಇನ್ನು ಇದು 2011, ಈಗಾಗಲೇ 50.8 ಇದೆ. ಇನ್ನು 14 ವರ್ಷಕ್ಕೆ 60 ಮಿಲಿಯನ್ ಬದಲು ಅದು ಎಷ್ಟಾಗುತ್ತೋ ಪರಮಾತ್ಮ ಮಾತ್ರ
ಹೇಳ್ಬೋದು ಅಂತ ಅನಿಸುತ್ತೆ. ಎವ್ರಿ ಫಿಫ್ತ್ ಡಯಾಬಿಟಿಕ್ ಇನ್ ದಿ ವರ್ಲ್ಡ್ ಇಸ್ ಅನ್ ಇಂಡಿಯನ್. ಪ್ರತಿ ವರ್ಷ ಸಕ್ಕರೆ ಕಾಯಿಲೆಗೋಸ್ಕರ ಭಾರತ ಸರ್ಕಾರ 13,000 ಕೋಟಿಗನ್ನ ವ್ಯಯ ಮಾಡುತ್ತೆ. ಆದರೆ ಇದು ಬೇರೆ ಕಡೆ ವ್ಯಯ ಮಾಡುವಂಥ ಹಣಕ್ಕೆ ಹೋಲಿಕೆ ಮಾಡಿದರೆ ಯಾವುದೇ ರೀತಿಯಲ್ಲೂ ಕಂಪ್ಯಾರಿಸನ್ನೇ ಇರೋದಿಲ್ಲ. ದುರಾದೃಷ್ಟ ಸಂಗತಿ ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ಸಕ್ಕರೆ ರೋಗಿಗಳಿಗೆ ಮೀಸಲಾಗಿಟ್ಟಕ್ಕಂಥ ಹಣದಲ್ಲಿ ಸಕ್ಕರೆ 9.6% ಪೇಷಂಟ್ಸ್ಗೆ ಮಾತ್ರ ಅದರ ಬೆನಿಫಿಟ್ ಸಿಗ್ತಾ ಇದೆ. ಉಳಿದ 90.4% ಆರ್ ಡಿಪ್ರೈವ್ಡ್ ಆಫ್ ದಿಸ್ ಫೆಸಿಲಿಟಿ. ಮತ್ತೆ ಇದನ್ನು ಇನ್ನೊಂದು ಸಾರಿ ಉಚ್ಚಾರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಪಂಚದಲ್ಲಿ ಮುಂದುವರೆದ ದೇಶಗಳನ್ನು ನಾವು ಹೋಲಿಕೆ ಮಾಡಿದ್ರು 9.6% ಆಫ್ ಡಯಾಬಿಟಿಕ್ ಪಾಪ್ಯುಲೇಷನ್ ಇಸ್ ಗೆಟಿಂಗ್ ದಿ ರೈಟ್ ಟ್ರೀಟ್ಮೆಂಟ್, ವೆರಸ್ 90.4% ಆರ್ ಡಿಪ್ರೈವ್ಡ್ ಆಫ್ ದಿ ಫೆಸಿಲಿಟಿ ದಟ್ ಇಸ್ ರಿಕ್ವೈರ್ಡ್ ಫಾರ್ ದಮ್. ಇದು ಜನಸಂಖ್ಯೆ 2010ನಲ್ಲಿ 7 ಬಿಲಿಯನ್ಸ್ ಇತ್ತು. ಅದು 2030ಗೆ 8.4 ಬಿಲಿಯನ್ಸ್ ಆಗುತ್ತೆ. 20 ವರ್ಷದಿಂದ 79 ವರ್ಷದೊಳಗಿನ ಜನಸಂಖ್ಯೆ 4.3ರಿಂದ 5.6 ಆಗುತ್ತೆ. ಪ್ರಪಂಚದಲ್ಲಿ ಡಯಾಬಿಟಿಸ್ ಪ್ರಿವಿಲೆನ್ಸ್ ರೇಟ್ 2010ನಲ್ಲಿ 6.6 ಅಂತಿದೆ. ಅದು 2030ಗೆ 7.8 ಆಗುತ್ತೆ. ನಾನು ಆಗಲೇ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ 2 ವಿಧಾನ ಇದೆ. IGT ಅಂತ, ಅದು 7.9%ದ 8.4 ಇದಕ್ಕೆ ಹೋಗುತ್ತೆ. ಪ್ರಪಂಚದಲ್ಲಿ 344 ಮಿಲಿಯನ್ ಇರೋದು, ಅದು 472 ಮಿಲಿಯನ್ ಆಗುತ್ತೆ 2030ಗೆ. ಪ್ರಪಂಚದ 85%ಇಂದ 95% ವಯಸ್ಕ ಮಧುಮೇಹಿಗಳು ಟೈಪ್ 2 ಡಯಾಬಿಟಿಸ್ ಆಗಿರ್ತಾರೆ. ಟೈಪ್ ಡಯಾಬಿಟಿಸಲ್ಲಿ ಬೇರೆ ಬೇರೆ ವಿಧಗಳಿದೆ. ಟೈಪ್ 2 ಡಯಾಬಿಟಿಸು, ಟೈಪ್ 1 ಡಯಾಬಿಟಿಸ್ ಅಂತ. ಅದರಲ್ಲಿ 85%ಇಂದ 95% ಟೈಪ್ 2 ಡಯಾಬಿಟಿಸ್ ಆಗಿರ್ತಾರೆ. 2007ರಿಂದ 2025ರಲ್ಲಿ ಟೈಪ್ 2 ಡಯಾಬಿಟಿಸು 6% 7.3% ಹೆಚ್ಚಾಗೋ ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ 20ರಿಂದ 79ನೇ ವಯಸ್ಕರಲ್ಲಿ 246 ಮಿಲಿಯನ್ನಿಂದ 386 ಮಿಲಿಯನ್ಗೆ ದಾಟುವಂಥ ಸಾಧ್ಯತೆ ಇದೆ. ಇದು ನಿಜವಾಗ್ಲೂ ಇನ್ನೂ ಹೆಚ್ಚಿನ, ಇದನ್ನು ಆಗಲೇ ಹೇಳ್ತಾ ಇದೆ, 2030ಗೆ 60 ಮಿಲಿಯನ್ ಅಲ್ಲ, ಈಗಾಗಲೇ ನಮ್ಮಲ್ಲಿ 50.8 ಮಿಲಿಯನ್ ಇದೆ ಅಂತ. ಅದೇ ರೀತಿ ಪ್ರೀ ಡಯಾಬಿಟೀಸು, ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸು 7.5ಇಂದ 8 ಆಗೋ ಸಾಧ್ಯತೆ ಇದೆ. 308 ಮಿಲಿಯನ್ನಿಂದ 418 ಮಿಲಿಯನ್ ಆಗೋ ಅಂತ, ಅದನ್ನು ದಾಟುವಂಥ ಸಾಧ್ಯತೆ ಇದೆ. ಇಷ್ಟು ಸಮಯ ಯಾವಾಗಲೂ ಹೇಳ್ತಾ ಇದ್ರು ಹಳ್ಳಿಗಳಲ್ಲಿ ಪ್ರಿವಿಲೆನ್ಸ್ ರೇಟ್, ಡಯಾಬಿಟಿಸ್ ಪ್ರಿವಿಲೆನ್ಸ್ ರೇಟು ಕಡಿಮೆ ಅಂತ. ನಾನು ಸ್ವಲ್ಪ ವರ್ಷಗಳ ಹಿಂದೆ ಒಂದು ಲೇಖನವನ್ನು ನಾನು ಬರೆದಿದ್ದೆ. ಅದು ಅಮೆರಿಕ ದೇಶದಲ್ಲೆಲ್ಲ ತುಂಬ ಹೆಚ್ಚೆಚ್ಚು ಅದು ಪಬ್ಲಿಷ್ ಆಯಿತು. ರೂರಲ್ ಡಯಾಬಿಟಿಸ್ ಅಂತ ಕ್ಯಾಪ್ಷನ್ ಹಾಕಿ ಅದ್ರ ಬಗ್ಗೆ ನಾನು ಬರೆದಿದ್ದೆ. ನಮ್ಮ ಸಂಸ್ಥೆ ಕಮ್ಯುನಿಟಿ ಕ್ಯಾಂಪೇನ್ ಫಾರ್ ಡಯಾಬಿಟೀಸ್, ರೂರಲ್ ಡಯಾಬಿಟಿಕ್ ಕೇರ್ ಸರ್ವಿಸಸ್ ಅನ್ನೋಂಥ ಕ್ಯಾಂಪೇನನ್ನು ಮಾಡ್ತೀವಿ. ನಾವು ಇಲ್ಲಿ ಹತ್ತಿರಲ್ಲಿರ್ತಕ್ಕಂಥ ಸಾತ್ನೂರು ಗ್ರಾಮ ಮತ್ತು ಮಾಲೂರು ಗ್ರಾಮಕ್ಕೆ ಹೋಗ್ತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಒಂದು ಮನೆಗೆ ಹೋದರೆ ಅಲ್ಲಿ ಎಲ್ಲರೂ ಸ್ಕ್ರೀನ್ ಮಾಡ್ತೀವಿ. ಆಮೇಲೆ ಪಕ್ಕದ ಮನೆಗೆ ಹೋಗ್ತೀವಿ, ಆ ರೋಡ್ ಆದಮೇಲೆ ಪಕ್ಕದ ರೋಡಿಗೆ ಹೋಗ್ತೀವಿ. ಸಿನ್ಸಿಯರ್ ಆಗಿ ಜಿನೈನ್ ಸರ್ವೆ ಮಾಡಿದ್ದೀವಿ. ಪ್ರಿವಿಲೆನ್ಸ್ ರೇಟು 14.6%. ಈ ಅಂಶವನ್ನು ನಾವಿನ್ನೂ ಬೆಳಕಿಗೆ ತಂದಿಲ್ಲ. ಈ ಅಂಶ ಬೆಳಕಿಗೆ ತಂದರೆ ಪ್ರಾಬಲಿ ಅಮೆರಿಕದ FDA ಅಥವಾ WHO ಅವರು ಡೆಫಿನೆಟ್ ಆಗಿ ಬೆಂಗಳೂರಿಗೆ ಬಂದೇ ಬರ್ತಾರೆ, ನಮ್ಮ ಸಂಸ್ಥೆಯನ್ನು ನೋಡ್ತಾರೆ. ಯಾಕೆಂದರೆ ಇಷ್ಟೊಂದು ನೀಟಾಗಿ ಮಾಡಿರೋಂಥದ್ದು, ಅಲ್ಲಿ ಇಷ್ಟೊಂದು ಪ್ರಿವಿಲೆನ್ಸ್ ರೇಟ್ ಇದೆ ಅಂತ ಯಾರು ಪ್ರಪಂಚದಲ್ಲಿ ಹೇಳಲಿಲ್ಲ. ಇದು ಯಾಕೆ ಅಂತ ಹೇಳಿದರೆ, ನಾವು ಇಷ್ಟು ದಿವಸ ಅಂದ್ಕೊಳ್ತಾ ಇದ್ವಿ ಹಳ್ಳಿಗಳಲ್ಲಿ ಜನರು ಕಷ್ಟಜೀವಿಗಳು, ಹಾಗಾಗಿ ಅವ್ರಿಗೆ ಡಯಾಬಿಟಿಸ್ ಬರೋದಿಲ್ಲ ಅಂತ. ಒಂದು ಅಬ್ಸರ್ವೇಷನ್ ಅಂತಂದರೆ, ನಮ್ಮ ರಾಜ್ಯದಲ್ಲಿ ನೀವು ಕೂರ್ಗೆ ಹೋದರೆ ಅಲ್ಲಿ ಡಯಾಬಿಟಿಸ್ ತುಂಬ ಕಡಿಮೆ ಅಂಶದ ಅಲ್ಲಿದೆ. ಅವರು ಹಾರ್ಡ್ ವರ್ಕರ್ಸು, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಅಲ್ಲಿ ಸಕ್ಕರೆ ರೋಗ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವಲ್ಲಿ ನೋಡ್ತೀವಿ. ನಾವು ಸಕ್ಕರೆ ರೋಗದ ಬಗ್ಗೆ ಕೆಲವು ಬಿಟ್ಟರ್ ಟ್ರೂತ್ಸ್, ಕಹಿ ಸತ್ಯಗಳನ್ನು ಏನಿದೆ ಅಂತ ನೋಡೋಣ. ಪ್ರತಿ ನಿಮಿಷಕ್ಕೆ
6 ಜನ ಮಧುಮೇಹ ಉಲ್ಬಣ ಅವಸ್ಥೆಯಿಂದ ಸಾವನ್ನಪ್ತಾರೆ. ಅಂದರೆ 1 ನಿಮಿಷಕ್ಕೆ 10 ಜನ ಸಕ್ಕರೆ ರೋಗದ ಕಾಂಪ್ಲಿಕೇಶನ್ನಿಂದ ಸಾವನ್ನಪ್ತಾರೆ. ಪ್ರತಿ 10 ಸೆಕೆಂಡಿಗೆ ಒಬ್ಬ ಮಧುಮೇಹಿ ಸಾಯ್ತಾನೆ. ಪ್ರತಿ 5 ಸೆಕೆಂಡಿಗೆ ಹೊಸದಾಗಿ ಒಬ್ಬ ವ್ಯಕ್ತಿ ಮಧುಮೇಹಕ್ಕೆ ತುತ್ತಾಗ್ತಾರೆ. ಪ್ರತಿ 30 ಸೆಕೆಂಡಿಗೆ ಒಬ್ಬ ಮಧುಮೇಹಿ ತನ್ನ ಕಾಲನ್ನು ಕಳ್ಕೊಳ್ತಾನೆ. ಪ್ರತಿ ವರ್ಷ 12,000ದಿಂದ 24,000 ಮಧುಮೇಹಗಳು ದೃಷ್ಟಿಯನ್ನು ಕಳ್ಕೊಳ್ತಾರೆ. ಪ್ರತಿ ವರ್ಷ 38,000 ಮಧುಮೇಹಗಳು ಮೂತ್ರಪಿಂಡದ ಸೋಂಕಿಗೆ ಒಳಗಾಗ್ತಾರೆ ಮತ್ತು 1 ಲಕ್ಷ ಜನ ಚಿಕಿತ್ಸೆಗೆ ಒಳಗಾಗ್ತಾರೆ. ಸುಮಾರು 82,000 ಜನ ಕಾಲು ಸೋಂಕಿನಿಂದ ತಮ್ಮ ಕಾಲನ್ನು ಕಳ್ಕೊಳ್ತಾರೆ. ಕಾಲನ್ನು ಕಳ್ಕೊಳ್ಳೋದು ಅಂದರೆ ತುಂಬ ಶೋಚನೀಯವಾದಂಥ ಸಂಗತಿ. ಇತ್ತೀಚೆಗೆ ನಮ್ಮ ಒಬ್ಬರು ಮೀಡಿಯಾ ಪರ್ಸನ್ ಬಂದಿದ್ರು, ಹಿಂದೂ ದಿನಪತ್ರಿಕೆಯವರು. ನಿನ್ನೆ ನಮ್ಮ ಸಂಸ್ಥೆ ಬಗ್ಗೆ ಸವಿರವಾದಂಥ ಒಂದು ವರದಿಯನ್ನು ಅವ್ರು ಕೊಟ್ಟಿದ್ದಾರೆ ನಿನ್ನೆ ಹಿಂದೂ ಪತ್ರಿಕೆಯಲ್ಲಿ, ಪೇಜ್ ನಂಬರ್ 8ಅಲ್ಲಿ. ಅವ್ರು ಕೇಳ್ತಾ ಇದ್ರು, ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತ. ನಾವು ಹೇಳ್ತಾ ಇದ್ದೆ, ನಮ್ಮ ಪೋಡಿಯಾಟ್ರಿಕ್ ಸರ್ಜನ್ ಹೇಳಿದ್ರು, ನೋಡಿ ಸುಮಾರು 25ರಿಂದ 30 ಜನ ಬೇರೆ ಕಡೆ ಆಂಪುಟೇಷನ್ ಅಂತ ಅಡ್ವೈಸ್ ಮಾಡಿಸ್ಕೊಂಡು ಇಲ್ಲಿ ಸೆಕೆಂಡ್ ಒಪಿನಿಯನ್ಗೆ ಬಂದರು. ವಿ ಹ್ಯಾವ್ ಸೇವ್ಡ್ ಅವರ್ ದೇರ್ ಲಿಮ್ಸ್ ಅಂತ. ಆಮೇಲೆ ಒಂದು ಟ್ರಯಲ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಇಡೀ ದೇಶದಲ್ಲೇ ನಾವು ಮೊಟ್ಟ ಮೊದಲರಾಗಿ ಇದ್ದೀವಿ. ಇದು ನಮ್ಮ ಸಂಸ್ಥೆ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೃದಯ ಸಂಬಂಧ ಮತ್ತು ಸ್ಟ್ರೋಕ್, ಪ್ಯಾರಾಲಿಸಿಸ್ ಆಗೋದು, ಮತ್ತು ಹೃದಯ ಕರೋನರಿ ಆರ್ಟರಿ ಡಿಸೀಸ್, ಹಾರ್ಟ್ ಅಟ್ಯಾಕ್ ಆಗೋದು ಡಯಾಬಿಟಿಕ್ಸಲ್ಲಿ 65% ಇರುತ್ತೆ. ಪ್ರತಿ ವರ್ಷ 18,000 ಮಧುಮೇಹ ಮಕ್ಕಳಿಗೆ ಜನ್ಮ ನೀಡ್ತಾರೆ. 1,35,000 ಜನ ಗರ್ಭಿಣಿಯಲ್ಲಿ ಮಧುಮೇಹ ಪತ್ತೆಯಾಗುತ್ತೆ. ಪ್ರತಿ ವರ್ಷ 10,000ದಿಂದ 30,000 ಮಧುಮೇಹಗಳು ಫ್ಲೂ ಮತ್ತು ನ್ಯೂಮೋನಿಯಾ ರೋಗಗಳಿಂದ ತೊಂದರೆಗೊಳಗಾಗಿ ಸಾವನ್ನಪ್ತಾರೆ. ಆರೋಗ್ಯವಂತರಿಗೆ ಹೋಲಿಸಿದರೆ ಮಧುಮೇಹಗಳು ಈ ತರಹದ ತೊಂದರೆಗಳಿಗೆ 3 ಪಟ್ಟು ಹೆಚ್ಚಾಗ್ತಾರೆ. ಹಾರ್ಟ್ ಪ್ರಾಬ್ಲಮ್ಮು ಡಯಾಬಿಟಿಕ್ಸಲ್ಲಿ 3 times more than ದಿ ನಾನ್ ಡಯಾಬಿಟಿಕ್ ಪಾಪ್ಯುಲೇಷನ್. ಮಧುಮೇಹದಲ್ಲಿ ಬೇರೆ ಬೇರೆ ವಿಧ ಇದೆ. ಅದರಲ್ಲಿ ಟೈಪ್ 1 ಡಯಾಬಿಟಿಸ್ ಅಂತ ಇದೆ, ಟೈಪ್ 2 ಡಯಾಬಿಟಿಸ್ ಅಂತ ಇದೆ. ಟೈಪ್ 1ನಲ್ಲಿ ಇಟ್ಸ್ ಅನ್ ಆಟೋಇಮ್ಯೂನ್ ಡಿಸೀಸ್. ನಮ್ಮಲ್ಲಿ ಇರ್ತಕ್ಕಂಥ ಪ್ಯಾಂಕ್ರಿಯಾಸು ತಾನೇ ಹಾಳಾಗುತ್ತೆ. ನಮ್ಮಲ್ಲಿ ದೇಹದಲ್ಲೇ ಪ್ರೊಡ್ಯೂಸ್ ಮಾಡೋಂಥ ಆ್ಯಂಟಿಬಾಡೀಸು ಇದನ್ನು ಪ್ಯಾಂಕ್ರಿಯಾಸನ್ನು ಹಾಳು ಮಾಡುತ್ತೆ. ಹಾಗಾಗಿ ಬೀಟಾ ಸೆಲ್ಸು ಕಡಿಮೆ ಆಗುತ್ತೆ. ಮತ್ತು ನಮಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಇನ್ಸುಲಿನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ, ಕೆಲವು ಸರಿ ಉತ್ಪತ್ತಿನೇ ಆಗೋದಿಲ್ಲ. ಹಾಗಾಗಿ ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಟೈಪ್ 2 ಡಯಾಬಿಟಿಸಲ್ಲಿ ಇನ್ಸುಲಿನ್ ಸಾಕಷ್ಟು ಅಂಶ ಇರುತ್ತೆ, ಇಲ್ಲ ಇನ್ನೂ ಹೆಚ್ಚಿನ ಅಂಶ ಇರುತ್ತೆ, ಆದರೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಇನ್ನು ಬೇರೆ ಬೇರೆ ಇದು ಬೇರೆ ಬೇರೆ ರೀತಿಯ ಡಯಾಬಿಟಿಸ್. ಇದು ಬೇರೆ ಬೇರೆ ವಿಧವಾದಂಥ ಡಯಾಬಿಟೀಸು. ಯಾವ್ಯಾವ ಕಾರಣಗಳಿಗೋಸ್ಕರ ಡಯಾಬಿಟಿಸ್ ಬರುತ್ತೆ ಅನ್ನೋದನ್ನು ಈ ಸ್ಲೈಡ್ ಹೇಳುತ್ತೆ. ನಾನು ಆಗಲೇ ಹೇಳಿದೆ, ಟೈಪ್ 1 ಡಯಾಬಿಟಿಸು, ಟೈಪ್ 2 ಡಯಾಬಿಟಿಸನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಹಿಂದೆ 20 ವರ್ಷದ ಒಳಗಡೆ ಯಾರಾದರೂ ಡಯಾಬಿಟಿಸ್ ಅಂತ ನಮ್ಮಲ್ಲಿ ಬಂದರೆ ನಾವೆಲ್ಲ ಕಣ್ಣು ಮುಚ್ಕೊಂಡು ಇನ್ಸುಲಿನ್ನ ಹಾಕ್ತಾ ಇದ್ವಿ. ಅದು ಟೈಪ್ 1 ಡಯಾಬಿಟಿಸು, ಇನ್ಸುಲಿನ್ನೇ ಕೊಡಬೇಕು ಅಂತ. ಟೈಪ್ 1 ಡಯಾಬಿಟಿಸ್ಗೆ ಇನ್ಸುಲಿನ್ ಬಿಟ್ಟು ಬೇರೆ ಯಾವುದೇ ಔಷಧಿ ಕೆಲಸ ಮಾಡೋದಿಲ್ಲ. ನಾವು ವರಿನೇ ಮಾಡ್ತಾ ಇರಲಿಲ್ಲ, ಇನ್ಸುಲಿನ್ ಹಾಕ್ತಾ ಇದ್ವಿ. ಈಗೇನಾಗಿದೆ ಅಂತ ಹೇಳಿದರೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಸೆಡೆಂಟ್ರಿ ಹ್ಯಾಬಿಟ್ಸು, ಜಂಕ್ ಫುಡ್ಸ್ ತಿನ್ನೋದು, ಈ ಥರ ಎಲ್ಲ ಮಾಡಿ ದೇಹದ ತೂಕ ಹೆಚ್ಚಾಗಿ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟಿಸು ಬರ್ತಾ ಇದೆ. ನಾನು ಹಿಂದೆ ಸ್ವಲ್ಪ ಸಮಯದ ಮೊದಲು ಒಂದು ಆರ್ಟಿಕಲ್ ಬರೆದಿದ್ದೆ, ಟೈಪ್ 2 ಡಯಾಬಿಟಿಸ್ ಹ್ಯಾಸ್ ಎಂಟರ್ಡ್ ಇಂಟು ಕ್ಲಾಸ್ ರೂಮ್ಸ್ ಅಂತ. ನಮ್ಮ ಕಲ್ಪನೆ ಏನಿತ್ತು ಅಂದರೆ 50 ವರ್ಷದ ಮೇಲ್ಪಟ್ಟು ಡಯಾಬಿಟಿಸ್ ಬಂದರೆ ಅದು ಟೈಪ್ 2 ಡಯಾಬಿಟಿಸು, 40 ವರ್ಷ ಕೆಳಗಡೆ ಡಯಾಬಿಟಿಸ್ ಬಂದರೆ ಅದು ಟೈಪ್ 1 ಡಯಾಬಿಟಿಸ್ ಅಂತ. ಈಗ ಯಾರಾದರೂ ಯಂಗ್ಸ್ಟರ್ಸು ಡಯಾಬಿಟಿಸ್ ಇದ್ದು ಬಂದರೆ ನಾವು ಇದು ಟೈಪ್ 1 ಡಯಾಬಿಟಿಸಾ, ಇದು ಟೈಪ್ 2 ಡಯಾಬಿಟಿಸಾ, ಲಾಡಾ ಫಾರಮ್ ಆಫ್ ಡಯಾಬಿಟಿಸಾ, ಮೋಡಿ ಫಾರಮ್ ಆಫ್ ಡಯಾಬಿಟಿಸ್ ಅಂತ ನೋಡಬೇಕು. ಯಾಕೆಂದರೆ ಟ್ರೀಟ್ಮೆಂಟ್ ಶೆಡ್ಯೂಲ್ ಆಗಲಿ, ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಈಸ್ ಟೋಟಲಿ ಡಿಫ್ರೆಂಟ್. ಇದರಲ್ಲಿ ಹೇಗೆ ಇದನ್ನು
ಟೈಪ್ 1 ಟೈಪ್ 2 ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಚಿತ್ರಣ ಇಲ್ಲಿದೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಟೈಪ್ 1 ಡಯಾಬಿಟಿಸ್ ಇಟ್ಸ್ ಆಟೋಇಮ್ಯೂನ್, ಮತ್ತು ಕೆಲವು ಸರಿ ಇಟ್ ಕ್ಯಾನ್ ಬಿ ಹೆರಿಡಿಟ್ರಿ ಆಲ್ಸೋ. ಕೆಲವು ಸರಿ ಎನ್ವಿರಾನ್ಮೆಂಟಲ್ ಇಶ್ಯೂಸಿಂದನೂ ಕೆಲವು ಸರಿ ಬರುತ್ತೆ. ಅಪಾಸ್ಟೋಸಿಸ್ ಅಂದರೆ ಇದ್ದಕ್ಕಂಥ ಪ್ಯಾಂಕ್ರಸಲ್ಲಿ ಇರ್ತಕ್ಕಂಥ ಸೆಲ್ಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಸಾವನ್ನಪ್ತವೆ. ಮತ್ತು ಆಹಾರಾಂಶ, ಕೆಲವು ಸರಿ ಕೆಲವು ಡ್ರಗ್ಸು ಮತ್ತು ಕೆಲವು ಟಾಕ್ಸಿನ್ಸ್ ಇರುತ್ತೆ, ಅದರಿಂದ ಟೈಪ್ 1 ಡಯಾಬಿಟಿಸು ಬರುವಂಥ ಸಾಧ್ಯತೆ ಇದೆ. ಟೈಪ್ 2 ಡಯಾಬಿಟಿಸ್ ಏನಕ್ಕೆ ಬರುತ್ತೆ ಅಂತ, ಅದು ಸ್ಥೂಲಕಾಯ, ಓವರ್ ವೇಟ್ ಕ್ಯಾಟಗರಿಲಿದ್ದರೆ ಇಲ್ಲ ಒಬೇಸ್ ಕ್ಯಾಟಗರಿಲಿದ್ದರೆ ಬೇರೆ ಬೇರೆ ಕಾಯಿಲೆಗಳು ಬಂದೇ ಬರುತ್ತೆ. ಸಕ್ಕರೆ ಕಾಯಿಲೆ ಬರುತ್ತೆ, ಬ್ಲಡ್ ಪ್ರೆಷರ್ ಬರುತ್ತೆ, ಕೋಲೋರೆಕ್ಟಲ್ ಕ್ಯಾನ್ಸರ್ ಬರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಗಾಲ್ ಸ್ಟೋನ್ಸ್ ಬರುತ್ತೆ, ಪ್ರಿಮೆಚೂರ್ ಆಗಿ ನೀ ಪೇನ್ ಸೆಟ್ಟಿನ್ ಆಗುತ್ತೆ, ಲಂಗ್ ಕಾಂಪ್ಲೇನ್ಸ್ ಕಡಿಮೆ ಆಗುತ್ತೆ. ಈ ರೀತಿ ತೂಕ ಹೆಚ್ಚಿದ್ರೆ ಅಥವಾ ಒಬೆಸಿಟಿ ಕ್ಯಾಟಗರಿಲಿದ್ದರೆ ಇವೆಲ್ಲ ಬಂದೇ ಬರೋ ಅಂಥ ಸಾಧ್ಯತೆ ತುಂಬ ಹೆಚ್ಚು. ಹಾಗಾಗಿ ನಾವು ಐಡಿಯಲ್ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜೀವನ ಕ್ರಮ ಸರಿ ಇಲ್ಲದಿದ್ರೆ ಬರುತ್ತೆ. ನಾನು ಆಗಲೇ ಹೇಳಿದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ಬರುತ್ತೆ, ಹೆರಿಡಿಟ್ರಿ ಆಗಿ ಬರುತ್ತೆ, ಅದೇ ಬೀಟಾ ಸೆಲ್ಲು ಸರಿಯಾಗಿ ಕೆಲಸ ಮಾಡದಿದ್ದರೆ ಬರುತ್ತೆ. ನಮ್ಮ ಶರೀರದಲ್ಲಿ ಇನ್ಸುಲಿನ್ ಪಾತ್ರ ಏನು ಅಂತ ಹೇಳಿದ್ರೆ, ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ಇನ್ಸುಲಿನ್ನು ತಗೊಳುತ್ತೆ, ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಡಿಮೆ ಮಾಡುತ್ತೆ. ಲಿವರಲ್ಲಿ ಗ್ಲೈಕೋಜನ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸು ರಕ್ತಕ್ಕೆ ಬರುತ್ತೆ, ಅದನ್ನು ಇನ್ಸುಲಿನ್ನು ತಡೆಗಟ್ಟುತ್ತೆ. ಯಾವಾಗಲೂ ಗ್ಲೈಕೋಜನ್ನು ಲಿವರಲ್ಲಿ ಸ್ಟೋರ್ ಆಗಿರುತ್ತೆ, ಅದು ಬ್ರೇಕ್ ಡೌನ್ ಆದ ತಕ್ಷಣ ಅದು ರಕ್ತಕ್ಕೆ ಬರುತ್ತೆ, ಆವಾಗ ಸಕ್ಕರೆ ಅಂಶ ಹೆಚ್ಚಾಗುತ್ತೆ, ಡಯಾಬಿಟಿಸ್ ಇರುತ್ತೆ. ಅದನ್ನು ಇನ್ಸುಲಿನ್ನು ತಡೆಗಟ್ಟುತ್ತೆ. ಆಮೇಲೆ ಇನ್ಸುಲಿನ್ ಇನ್ನೊಂದು ಕೆಲಸ ಮಾಡುತ್ತೆ, ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ಅದನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಶರೀರದಲ್ಲಿ ಅದು ಸ್ಟೋರ್ ಮಾಡುತ್ತೆ. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ. ಮತ್ತು ಪ್ರೋಟೀನನ್ನು ಸಿಂಥಸೈಸ್ ಮಾಡುತ್ತೆ. ಟ್ರೈಗ್ಲಿಸರೈಡ್ಸ್ ಅಂದರೆ ದೇ ಆರ್ ಬ್ಯಾಡ್ ಕೊಲೆಸ್ಟ್ರಾಲ್, ಅದನ್ನು ಸಂಗ್ರಹ ಮಾಡುತ್ತೆ. ರಕ್ತದಲ್ಲಿ ಇಲ್ಲದೆ ಇರೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇರೋ ಥರ ಅದು ಮಾಡುತ್ತೆ. ಇದೆಲ್ಲ ಇನ್ಸುಲಿನ್ ಪಾತ್ರ. ಸೊ ಯಾರಿಗಾದರೂ ಸಕ್ಕರೆ ರೋಗ ಇದೆ ಅಂತ ಹೇಳಿದ್ರೆ ಇನ್ಸುಲಿನ್ ಪಾತ್ರದ ಮಹತ್ವ ಹೆಚ್ಚಿದೆ. ಇನ್ಸುಲಿನ್ ಅಲೋನ್ ಅಂಡ್ ನಥಿಂಗ್ ಎಲ್ಸ್. ಇನ್ಸುಲಿನ್ ಅಲ್ಲಿ ತೊಂದರೆ ಇದ್ರೆ ಮಾತ್ರ ಮನುಷ್ಯನಿಗೆ ಸಕ್ಕರೆ ರೋಗ ಬರೋವಂಥದ್ದು. ನೋಡಿ, ಇದರಲ್ಲಿ ಇದು ಇನ್ಸುಲಿನ್ನು, ಇದರಲ್ಲಿ ಕೀ ಇದೆ, ಇದು ಸೆಲ್ಸು. ಈ ಸೆಲ್ಗೆ ನಮ್ಮಲ್ಲಿ ಶರೀರದಲ್ಲಿರ್ತಕ್ಕಂಥ ಗ್ಲೂಕೋಸ್ ಒಳಗಡೆ ಹೋಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಬರಬೇಕು. ನಮಗೆ ಶಕ್ತಿ ಅದರಿಂದ ಗ್ಲೂಕೋಸಿಂದ ಬರುತ್ತೆ. ಆ ಗ್ಲೂಕೋಸನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡೋವಂಥ ಬೀಗದ ಕೈ ಇನ್ಸುಲಿನ್. ಅದು ಇದು ನೋಡಿ, ಇದು ಟೈಪ್ 1 ಡಯಾಬಿಟಿಸು. ಇದರಲ್ಲಿ ನಮ್ಮಲ್ಲಿ ಕೀ ಇದೆ, ಇದು ಬೀಗ ಓಪನ್ ಆಗುತ್ತೆ ಮತ್ತು ಗ್ಲೂಕೋಸ್ ಯುಟಿಲೈಸೇಷನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇದು ಗ್ಲೂಕೋಸ್, ಇದು ಇನ್ಸುಲಿನ್ ಕೀ ಇದು. ಓಕೆ, ಇದರಲ್ಲಿ ಒಂದು ಸ್ಲೈಡ್ ಮಿಸ್ ಆಗಿದೆ. ಟೈಪ್ 1 ಡಯಾಬಿಟಿಸಲ್ಲಿ ಇನ್ಸುಲಿನ್ ಇಂದ ಟೈಪ್ 2 ಡಯಾಬಿಟಿಸಲ್ಲಿ ಇನ್ಸುಲಿನ್ ಇರುತ್ತೆ, ಅದು ಕೀ ರೀತಿಯಲ್ಲಿ ವರ್ತನೆ ಮಾಡುತ್ತೆ, ಸಕ್ಕರೆ ಅಂಶವನ್ನು ಅದು ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ. ಆದರೆ ಟೈಪ್ 1 ಡಯಾಬಿಟಿಸಲ್ಲಿ ಆ ಕೀನೇ ಇರೋದಿಲ್ಲ. ಆ ಕೀನೇ ಇಲ್ಲದೆ ಇದ್ದಾಗ ಸಕ್ಕರೆ ಅಂಶ ರಕ್ತದ ನಮ್ಮ ಶರೀರದ ಜೀವಕಣಗಳಿಗೆ ಹೋಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗೋಂಥ ಸಾಧ್ಯತೆ ಇಲ್ಲ. ಡಯಾಬಿಟಿಸ್ ಅಂದರೆ ಏನೇನು ರೋಗ, ಏನೇನು ಲಕ್ಷಣಗಳಿರ್ಬೋದು ಅಂಥೇಳಿ, ಅತಿ ಮೂತ್ರ ವಿಸರ್ಜನೆ ಇರ್ಬೋದು, ಅತಿ ಬಾಯಾರಿಕೆ ಇರ್ಬೋದು, ಹೆಚ್ಚಿನ ಹಸಿವು ಕಾಣಿಸ್ಕೊಳ್ಬೋದು, ಇದ್ದಕ್ಕಿದ್ದಂಗೆ ತೂಕ ಕಡಿಮೆ ಆಗ್ಬೋದು, ಮತ್ತು ಇದ್ದಕ್ಕಿದ್ದ ಸುಸ್ತಾಗ್ಬೋದು, ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಗಾಯವಾಸಿ ಆಗೋದು ಡಿಲೇ ಆಗುತ್ತೆ, ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ, ನರಗಳ ದೌರ್ಬಲ್ಯ ಬರುತ್ತೆ. ಇದರಲ್ಲಿ ಎಲ್ಲನೂ ಇರಬೇಕು ಅಂತ ಹೇಳಲ್ಲ, ಕೆಲವು ಮಾತ್ರ ಇರ್ಬೋದು. ಒಂದು ಆಶ್ಚರ್ಯದ ಸಂಗತಿ ಏನು ಅಂತೇಳಿ, ಈ ರೋಗ ಲಕ್ಷಣಗಳೆಲ್ಲ ಟೈಪ್ 1 ಡಯಾಬಿಟಿಸಲ್ಲಿ ತಕ್ಷಣ ಬಂದ್ಬಿಡುತ್ತೆ. ಅವರು
ಡಾಕ್ಟರ್ ಹತ್ರ ಹೋಗಲೇಬೇಕು. ಇದ್ದಕ್ಕಿದ್ದಂಗೆ ವೆಯ್ಟ್ ಲಾಸ್ ಆಗುತ್ತೆ, ಬಾಯಾರಿಕೆ ಜಾಸ್ತಿ ಆಗುತ್ತೆ, ಮೂತ್ರ ಜಾಸ್ತಿ ಆಗುತ್ತೆ, ಹಸು ಹೆಚ್ಚಾಗುತ್ತೆ. ವೆಯ್ಟ್ ಲಾಸ್ ತಕ್ಷಣ ಗರಿಷ್ಠ ಪ್ರಮಾಣದಲ್ಲಿ ಆಗುತ್ತೆ. ಅವಾಗ ನೀವು ವೈದ್ಯರ ಸಲಹೆಯನ್ನು ಕೇಳಲೇಬೇಕು ಅನ್ನುವಂಥ ಚಿತ್ರಣವನ್ನು ಅದು ಮೂಡಿಸುತ್ತೆ. ಆದರೆ ಟೈಪ್ 2 ಡಯಾಬಿಟಿಸಲ್ಲಿ ಇದು ನಿಧಾನವಾಗಿ ಇನ್ಸಿಡಿಯಸ್ ಇನ್ ಆನ್ಸೆಟ್ ನಿಧಾನವಾಗಿ ಬರುತ್ತೆ. ಕೆಲವು ಸರಿ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ, ಕಣ್ಣು ಹಾಳಾಗಿರುತ್ತೆ, ಕಿಡ್ನಿ ಹಾಳಾಗಿರುತ್ತೆ. ಅಂಥ ಸ್ಟೇಜಲ್ಲಿ ಅದು ಗೊತ್ತಾಗುತ್ತೆ. ಯಾರ್ಯಾರು ನಾನು ಆಗಲೇ ರಿಸ್ಕ್ ಗ್ರೂಪ್ ಯಾರ್ಯಾರಿಗೆ ಡಯಾಬಿಟಿಸ್ ಬರೋವಂಥ ಸಾಧ್ಯತೆ ಇದೆ ಅಂತ, ಕುಟುಂಬದಲ್ಲಿ ತಂದೆ ತಾಯಿ ಅಥವಾ ಬೇರೆ ಮಕ್ಕಳಲ್ಲಿ ಟೈಪ್ 2 ಡಯಾಬಿಟಿಸ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇದ್ದರೆ ಅಂಥವ್ರಿಗೆ ಸಕ್ಕರೆ ರೋಗ ಬರೋಂಥ ಸಾಧ್ಯತೆ ಇದೆ. ಆಗಲೇ ಹೇಳಿದೆ ನಾವು ಓವರ್ ವೆಯ್ಟ್ ಕ್ಯಾಟಗರಿ, ಒಬೀಸ್ ಕ್ಯಾಟಗರಿಲಿ ಇರೋರಿಗೆ ಸಕ್ಕರೆ ರೋಗ ಬರೋವಂಥ ಸಾಧ್ಯತೆ ಜಾಸ್ತಿ. ಆಗಲೇ ಹೇಳಿದೆ ಒಬೀಸ್ ಕ್ಯಾಟಗರಿ ಅವರಿಗೆ ಸಕ್ಕರೆ ರೋಗ ಅಲ್ಲದೆ ಬೇರೆ ರೋಗಗಳು ಅಂಟುವಂಥ ಜಾಸ್ತಿ ಅಂತ. ಇದು ಆಲಸ್ಯತನ ಅಂದರೆ ಸೆಡೆಂಟ್ರಿ ಹ್ಯಾಬಿಟ್ಸ್, ಆ್ಯಕ್ಟಿವ್ ಆಗಿ ಕೆಲಸ ಮಾಡದೆ ಸೆಡೆಂಟ್ರಿ ಹ್ಯಾಬಿಟ್ಸ್ ಇರೋರಿಗೆ ಬರುತ್ತೆ. ಆಮೇಲೆ ಇಂಥ ವಂಶಸ್ಥರಿಗೆ ಬರುತ್ತೆ. ಆಮೇಲೆ ಹಿಂದೆ ನಾವು ಪ್ರೀ ಡಯಾಬಿಟಿಸ್ ಗುರುತಿಸಿದವ್ರಿಗೆ ಓವರ್ ಡಯಾಬಿಟಿಸ್ ಆರ್ ಎಸ್ಟಾಬ್ಲಿಷ್ ಡಯಾಬಿಟಿಸು ಬರ್ಬೋದು. ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂದರೆ ಗರ್ಭಿಣಿಯರಲ್ಲಿ ಅದು ಬರುತ್ತೆ. ಅಂಥವರು ಮುಂದೆ ಅವರು ಓವರ್ ಡಯಾಬಿಟಿಸನ್ನ ಡೆವಲಪ್ ಮಾಡ್ಕೋಬೋದು. ರಕ್ತದೊಟ್ಟ ಇದ್ದವ್ರಿಗೆಲ್ಲ ಡಯಾಬಿಟಿಸ್ ಇರುತ್ತೆ. ಸಕ್ಕರೆ ಕಾಯಿಲೆ ಮತ್ತು ಬ್ಲಡ್ ಪ್ರೆಷರು ಗಂಡ ಹೆಂಡತಿ ಇದ್ದ ಹಾಗೆ ಬ್ಲಡ್ ಪ್ರೆಷರ್ ಇರೋರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ, ಸಕ್ಕರೆ ಕಾಯಿಲೆ ಇರೋರಿಗೆ ಬ್ಲಡ್ ಪ್ರೆಷರ್ ಬರುತ್ತೆ. HDL ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲು ಅದು 35 mg/% ಕಡಿಮೆ ಇದ್ದರೆ ಸಕ್ಕರೆ ಕಾಯಿಲೆ ಇರುವಂಥ ಸಾಧ್ಯತೆ ಜಾಸ್ತಿ. ಆಮೇಲೆ ನಾಗಲೇ ಹೇಳಿದ ಬ್ಯಾಡ್ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡ್ಸ್ ಅಂತ ಇರುತ್ತೆ, ಅದು 250 mg ಹೆಚ್ಚಿದ್ರೆ ಅಂಥವರಲ್ಲಿ ಸಕ್ಕರೆ ಕಾಯಿಲೆ ಇರುತ್ತೆ. ಆಮೇಲೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಇದ್ದರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇರುವಂಥ ಸಾಧ್ಯ. ಆಮೇಲೆ ನಮ್ಮ ಶರೀರದಲ್ಲಿ ಕತ್ತಿನಲ್ಲಿ ಮತ್ತು ಆಕ್ಸಿಲನಲ್ಲಿ ಬೇರೆ ಕಡೆ ಬ್ಲ್ಯಾಕ್ ವೆಲ್ವೆಟಿ ಪ್ಯಾಚ್ ಇರುತ್ತೆ. ಆ ಪ್ಯಾಚ್ ಇರೋರಿಗೆಲ್ಲ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ತುಂಬ ಹೆಚ್ಚು. ಅದು ಬ್ಲ್ಯಾಕ್ ವೆಲ್ವೆಟಿ ಪ್ಯಾಚ್ ಇದ್ದರೆ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂಥೇಳಿ, ಇನ್ಸುಲಿನ್ನು ಇದ್ದರೂ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಹಾಗಾಗಿ ಡಯಾಬಿಟಿಸ್ ಬರುತ್ತೆ. ಆಮೇಲೆ ಬೇರೆ ವ್ಯಾಸ್ಕ್ಯುಲರ್ ಡಿಸೀಸ್, ಬ್ಲಡ್ ವೆಸಲ್ ಡಿಸೀಸ್, ಫಾರ್ ಎಕ್ಸಾಂಪಲು ಪೆರಿಫೆರಲ್ ನಡೆದ್ರೆ ಕಾಲು ನೋವು ಬರೋದು, ಗ್ಯಾಂಗ್ರೀನ್ ಆಗೋದು, ಇಂಥವ್ರಿಗೆ ಬ್ಲಡ್ ವೆಸಲ್ ಡಿಸೀಸ್ ಆಗುತ್ತೆ. ಅಂಥವರಲ್ಲಿ ಡೆಫಿನೆಟಾಗಿ ಡಯಾಬಿಟಿಸ್ ಇರುತ್ತೆ ಅಂತ. ಈಗ ನಾವು ಅರ್ಥಕೊಂಡ್ವಿ ಯಾರ್ಯಾರಿಗೆ ಸಕ್ಕರೆ ಕಾಯಿಲೆ ಬರ್ಬೋದು ಅಂತ. ಇಂಥ ಗ್ರೂಪನ್ನು ನಾವು ಮೊದಲೇ ಪರೀಕ್ಷೆ ಮಾಡಿ ಅವ್ರಿಗೆ ಡಯಾಬಿಟಿಸ್ ಬಂದಿರತಕ್ಕಂಥ ಸಾಧ್ಯತೆ ಇದೆಯಾ, ಬರದೇ ಇದೆಯಾ, ಆಮೇಲೆ ಯಾವಾಗ ಅವ್ರನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ, ಈಗ ಪ್ರೀ ಡಯಾಬಿಟಿಸ್ ಅಂತ ಹೇಳಿದರೆ ಆಗಲೇ ಬಂದಿದೆ ಅವ್ರಿಗೆ, ಇನ್ನೂ ಬಂದಿಲ್ಲ, ಆದರೆ ಕಾಂಪ್ಲಿಕೇಶನ್ಸ್ ವೈಸ್ ಇಟ್ ಈಸ್ ಸೇಮ್ ಆಸ್ ಫಾರ್ ಓವರ್ ಡಯಾಬಿಟಿಸ್. ಅವರನ್ನು ಯಾವಾಗ ನಾವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ ಹೈಪರ್ ಇನ್ಸುಲಿನಿಮಿಕ್ ಯೂಗ್ಲೈಸೆಮಿಕ್ ಸ್ಟೇಟ್ ಅಂತ. ಪ್ರೀ ಡಯಾಬಿಟಿಸ್ ಅಂದರೆ ಆಗಲೇ ಸಕ್ಕರೆ ಅಂಶ ವ್ಯತ್ಯಾಸ ಆಗಿಬಿಟ್ಟಿರುತ್ತೆ. ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಇನ್ಸುಲಿನ್ ಲೆವೆಲು ಹೆಚ್ಚಿರುತ್ತೆ, ಆದರೆ ಇದು ರಕ್ತದಲ್ಲಿ ಸಕ್ಕರೆ ಅಂಶ ಸರಿನೇ ಇರುತ್ತೆ. ಅಂಥ ಸಿಚುಯೇಷನಲ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡಿದ್ರೆ, ಅವ್ರಿಗೆ ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡ್ರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಬರುವಂಥದ್ದನ್ನು ನಾವು ತಪ್ಪಿಸ್ಬೋದು. ಸೊ ಈ ಯಾರ್ಯಾರು ರಿಸ್ಕ್ ಗ್ರೂಪ್ ಹೇಳಿದ್ನೋ ಅವ್ರನ್ನೆಲ್ಲ ನಾವು ಸ್ಕ್ರೀನ್ ಮಾಡಿದ್ರೆ ಅವರಲ್ಲಿ ಸಕ್ಕರೆ ಕಾಯಿಲೆ ಬರುವಂಥದ್ದನ್ನು ತಪ್ಪಿಸ್ಬೋದು ನಾವು. ಇದು ನಾನು ಆಗಲೇ ಪ್ರೀ ಡಯಾಬಿಟಿಕ್ ಅಂದರೆ ಇದು ತುಂಬ ದುರಾದೃಷ್ಟ ಸಂಗತಿ ಅಂತ ಹೇಳಿದ್ರೆ, ಲ್ಯಾಬ್ರೇಟರೀಸ್ ಅವರು ಸೋ ಕಾಲ್ಡ್ ಮೋಸ್ಟ್ ಪಾಪ್ಯುಲರ್ ಲ್ಯಾಬ್ರೇಟರೀಸಲ್ಲಿ ರೆಫರೆನ್ಸ್ ರೇಂಜ್ ಅಂತ ಇರುತ್ತೆ, ಅವರು ಅಪ್ಡೇಟೇ ಮಾಡ್ಕೊಂಡಿರೋದಿಲ್ಲ. ಆ ರೆಫರೆನ್ಸ್ ರೇಂಜು ತುಂಬ ತಪ್ಪಿರುತ್ತೆ. ನಾನು ಇತ್ತೀಚೆಗೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಅನ್ನೋ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಬರೆದಿದ್ದಾರೆ. ಬ್ಲಡ್ ಶುಗರ್ ಬೇರೆ, ಪ್ಲಾಸ್ಮಾ ಗ್ಲೂಕೋಸ್ ಬೇರೆ. ಅದು 100 mg ಕಡಿಮೆ ಇರ್ಬೋದು, ಅವ್ರು 110 mg ನಾರ್ಮಲ್ ಅಂತ. ಬಟ್ ಈ ಎಜುಕೇಟೆಡ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ, ಲ್ಯಾಬಿಗೆ ಹೋಗ್ತಾರೆ, ನೋಡ್ತಾರೆ, ರೆಫರೆನ್ಸ್ ನೋಡ್ತಾರೆ, ನಾನು ಸರಿ ಇದ್ದೀನಿ, ನನಗೇನು ತೊಂದರೆನೇ ಇಲ್ಲ ಅಂತ. ಆ ರೆಫರೆನ್ಸ್ ನೀವು ಯಾವುದೇ ಪಾಪ್ಯುಲರ್ ಲ್ಯಾಬ್ರೇಟರಿ ಬೆಂಗಳೂರಲ್ಲಿ ತೋರಿಸಿ, ನಾನು ಮೊನ್ನೆ ಯಾರಿಗೂ ಹೇಳ್ತಾ ಚಾಲೆಂಜ್ ಮಾಡ್ತಾ ಇದ್ದೆ, ನನಗೆ ಯಾವುದೇ ಲ್ಯಾಬು ಇದ್ರ ರಿಪೋರ್ಟ್ಸ್ ಕೊಡಿ, ಅದರಲ್ಲಿ 10 ತಪ್ಪುಗಳನ್ನಾದರೂ ನಾನು ಕಂಡುಹಿಡಿತೀನಿ, 10 ತಪ್ಪುಗಳು ನಾನು ಕಂಡುಹಿಡಿದರೆ ನನ್ನ ಜೀವನದಲ್ಲೂ ಸ್ಟೆಥೋಸ್ಕೋಪ್ ಮುಟ್ಟೋದಿಲ್ಲ ಅಂತೇಳಿ
ಹೇಳ್ತಾ ಇದ್ದೆ. ಮೊನ್ನೆ ನಾನು ಒಬ್ಬರ ಹತ್ರ ಜಗಳ ಮಾಡಿದೆ, ನಾನು ಕೋರ್ಟಲ್ಲಿ ನಿಮ್ಮನ್ನ ಸೂ ಮಾಡ್ತೀನಿ, ನೀವು ಪೇಷಂಟ್ ಪಾಪ್ಯುಲೇಷನನ್ನು ನೀವು ಈ ಥರ ತಪ್ಪು ರೆಫರೆನ್ಸ್ ರೇಂಜ್ ಕೊಟ್ಟು ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತೇಳಿ. ಹಿಂದೆ HbA1c ಅನ್ನೋದನ್ನು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನು HbA1c 5.0 6.4 ಇದ್ದರೆ ಅವರು ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿ ಇರ್ತಾರೆ ಅಂತ ತೀರ್ಮಾನ ತಗೊಂಡಿದೆ. ಕೆಲವು ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಚೇಂಜ್ ಮಾಡ್ಬೋದು, ಕೆಲವನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡೋಕ್ಕಾಗದೇ ಇರೋವಂಥದ್ದು ಯಾವುದು ಅಂತ ಹೇಳಿದ್ರೆ, ವಯಸ್ಸನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಜೆಂಡರನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಹೆರಿಡಿಟ್ರಿನ ಹೆರಿಡಿಟ್ರಿ ಚೇಂಜ್ ಮಾಡೋಕ್ಕಲ್ಲ, ನಮ್ಮ ವಂಶವನ್ನು ಅಥವಾ ಜನಾಂಗವನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಮ್ಮ ಕೈಲಿದೆ. ಕೆಲವೊಂದು ಚೇಂಜ್ ಮಾಡ್ಬೋದು. ನಾವು ಓವರ್ ವೆಯ್ಟ್ ಕ್ಯಾಟಗರಿಲಿದ್ದರೆ ಐಡಿಯಲ್ ಬಾಡಿ ವೆಯ್ಟನ್ನು ಅಚೀವ್ ಮಾಡ್ಬೋದು. ಸೆಡೆಂಟ್ರಿ ಹ್ಯಾಬಿಟ್ಸ್ ಇದ್ದರೆ, ಸೋಮಾರಿಗಳಾಗಿದ್ದರೆ ಹೆಚ್ಚು ಕೆಲಸ ಮಾಡಿ ನಾವು ವೆಯ್ಟ್ ನಿಲ್ಲಿಸ್ಕೋಬೋದು, ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಇಟ್ಕೋಬೋದು. ಸ್ಟ್ರೆಸ್ಸನ್ನು ನಾವು ಅವಾಯ್ಡ್ ಮಾಡ್ಬೋದು, ಸ್ಮೋಕಿಂಗನ್ನು ಅವಾಯ್ಡ್ ಮಾಡ್ಬೋದು, ಬ್ಲಡ್ ಪ್ರೆಷರ್ನ ಒಳ್ಳೆ ಕಂಟ್ರೋಲ್ ಇಟ್ಕೋಬೋದು, ಲಿಪಿಡ್ಸನ್ನೆಲ್ಲ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೋಬೋದು, ಐದರ್ ಬೈ ಫಾರ್ಮಕೋಥೆರಪಿ ಆರ್ ನಾನ್ ಫಾರ್ಮಕೋಥೆರಪಿ. ಸೊ ಇವೆಲ್ಲ ನಮ್ಮ ಕೈಲಿದೆ, ಇದನ್ನು ನಾವು ಮಾಡ್ಬೋದು. ಹೇಗೆ ರೋಗವನ್ನು ಪರೀಕ್ಷೆ ಮಾಡೋದು ಅಂತ ನೋಡೋಣ. ಪ್ರಾಬಲಿ ನನಗೆ ಅಲಾಟ್ ಮಾಡಿದ ಟೈಮು ಆಗಿದೆ ಅಂತ ಅನಿಸುತ್ತೆ. ನಿಮ್ಮ ಅನುಮತಿ ಇದ್ದರೆ ಇನ್ನೊಂದು 15 ನಿಮಿಷದಲ್ಲಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನಿಮ್ಮ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ತಪ್ಪುತ್ತಲ್ಲ. ಆಡಳಿತ ವರ್ಗದವರು ಅನುಮತಿ ಕೊಟ್ಟರೆ ನಂದೇನು ಇದಿಲ್ಲ. ಡಯಾಬಿಟೀಸನ್ನು ಹೇಗೆ ನಾವು ಡಯಾಗ್ನೈಸ್ ಮಾಡ್ತೀವಿ ಅಂದರೆ, ಬರೀ ಹೊಟ್ಟೆಯಲ್ಲಿ 126 mg/% ಇದ್ದರೆ ಅದು ಡಯಾಬಿಟೀಸ್ ಇದೆ ಅಂತ. OGTT ಗ್ಲೂಕೋಸ್ ಟಾಲರೆನ್ಸ್ ಮಾಡಿದಾಗ ಅಟ್ ದಿ ಎಂಡ್ ಆಫ್ 2 hours 200 mg ಅದಕ್ಕಿಂತ ಜಾಸ್ತಿ ಇದ್ದರೆ ಅವ್ರಿಗೆ ಡಯಾಬಿಟೀಸ್ ಇದೆ ಅಂತ. ಇಲ್ಲಾಂದರೆ HbA1c 6.5% ಹೆಚ್ಚಿದ್ರೆ ಅವ್ರಿಗೆ ಡಯಾಬಿಟೀಸ್ ಇದೆ ಅಂತ ಹೇಳ್ತೀವಿ. ಇಲ್ಲಾಂದರೆ ರ್ಯಾಂಡಮ್ ಬ್ಲಡ್ ಶುಗರು, ಯಾವುದೇ ಟೈಮಲ್ಲಿ ಪೇಷಂಟಿಗೆ ಬ್ಲಡ್ ಶುಗರ್ ಮಾಡಿದಾಗ ಅದು 200 mg ಹೆಚ್ಚಿದ್ದು ಅವ್ರಿಗೆ ಡಯಾಬಿಟೀಸ್ ಇದರ ತೊಂದರೆಗಳಿದ್ದರೆ ಅವ್ರಿಗೆ ಡಯಾಬಿಟೀಸ್ ಇದೆ ಅಂತ ಅರ್ಥ. ಇದು ಒಂದು ತುಂಬ ನಮಗೆ ಕನ್ಫ್ಯೂಸ್ ಮಾಡುವಂಥದ್ದು ಹೇಳಂದರೆ, ಪ್ರಪಂಚದಲ್ಲಿ ಡಯಾಬಿಟೀಸನ್ನು ಮಾನಿಟರ್ ಮಾಡ್ತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳಿದೆ. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು, ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನು, ಅಮೆರಿಕನ್ ಅಸೋಸಿಯೇಷನ್ ಆಫ್ ಕ್ಲಿನಿಕಲ್ ಎಂಡೋಕ್ರೈನಾಲಜಿ, ಆಮೇಲೆ ಕೆನಡಾ ಡಯಾಬಿಟಿಕ್ ಅಸೋಸಿಯೇಷನು, ಯುರೋಪಿಯನ್ ಅಸೋಸಿಯೇಷನ್ ಫಾರ್ ಸ್ಟಡಿ ಆಫ್ ಡಯಾಬಿಟೀಸ್, ಬ್ರಿಟಿಷ್ ಡಯಾಬಿಟಿಸ್ ಅಸೋಸಿಯೇಷನು, ಇವೆಲ್ಲ ಬೇರೆ ಬೇರೆ ಸಂಸ್ಥೆಗಳಿದೆ. ಅವು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಚಿತ್ರಣವನ್ನು ಕೊಡ್ತಾರೆ. ಇದು ಫಾಸ್ಟಿಂಗ್ ಗ್ಲೂಕೋಸ್ ಇಷ್ಟಿರಬೇಕು, ಪೋಸ್ಟ್ ಬ್ರ್ಯಾಂಡಿಯಲ್ಲಿ ಇಷ್ಟಿರಬೇಕು, ಡಯಾಗ್ನೋಸ್ಟಿಕ್ಸ್ಗೆ ಈ ಪ್ರಾಬ್ಲಮ್ ಇಷ್ಟಿರಬೇಕು ಅಂತೇಳಿ. ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವೆಲ್ಲ ಸಂಸ್ಥೆಗಳ ಚಿತ್ರಣವನ್ನು ನಾವು ಅಧ್ಯಯನ ಮಾಡಿ ನಮ್ಮದೇ ಸಂಸ್ಥೆಯಿಂದ ಕೆಲವು ಐಡಿಯಲ್ ಟಾರ್ಗೆಟ್ಸ್ ಏನು ಅಂತ ಹೇಳಿ ನಾವು ಅದು ಚಿತ್ರಣವನ್ನು ಮೂಡಿಸಿದ್ದೀವಿ. ಅದು ತುಂಬ ಜನ ಪೇಷಂಟ್ಸ್ಗೂ ಗೊತ್ತಿರೋದಿಲ್ಲ, ತುಂಬ ಜನ ಟ್ರೀಟಿಂಗ್ ಫಿಸಿಷಿಯನ್ಸ್ಗೂ ಗೊತ್ತಿರಲ್ಲ. ನಿಮ್ಮಲ್ಲಿ ಹಂಚಿರ್ತಕ್ಕಂಥ ಇದರಲ್ಲಿ ಪಾಂಪ್ಲೆಟಲ್ಲಿ ಅದ್ರ ಬಗ್ಗೆ ಇದೆ ಐಡಿಯಲ್ ವ್ಯಾಲ್ಯೂಸ್ ಏನು ಅಂಥೇಳಿ. ಇದನ್ನೆಲ್ಲ ಸ್ಟಡಿ ಮಾಡಿ ನಾವು ಆ ತೀರ್ಮಾನಕ್ಕೆ ಬಂದಿದ್ದೀವಿ. ಮಧುಮೇಹ ರೋಗದ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಬ್ಲಡ್ ಶುಗರ್ ಮ್ಯಾನೇಜ್ ಮಾಡುವಂಥದ್ದು. ನಾವು ರಕ್ತದಲ್ಲಿ ಸಕ್ಕರೆ ಅಂಶನ ಒಂದು ಮಿತಿಯಲ್ಲಿ ಯಾಕೆ ಇಡಬೇಕು ಅಂತ ಹೇಳಿದ್ರೆ, ಮಿತಿಯಲ್ಲಿ ಇಟ್ಟರೆ ಮಧುಮೇಹ ಸಂಬಂಧಿಸಿದಂಥ ಕಾಂಪ್ಲಿಕೇಶನ್ಸು 12% ಕಡಿಮೆ ಆಗುತ್ತೆ. ಮಧುಮೇಹಕ್ಕೆ ಸಂಬಂಧಿಸಿದಂಥ ಸಾವು 10% ಕಡಿಮೆ ಆಗುತ್ತೆ. ಹೃದಯಾಘಾತ 16% ಕಡಿಮೆ ಆಗುತ್ತೆ. ಸಣ್ಣ ರಕ್ತನಾಳಗಳ ಸೋಂಕು ವ್ಯಾಸ್ಕ್ಯುಲರ್ ಬ್ಲಾಕೇಡ್ 25% ಕಡಿಮೆ ಆಗುತ್ತೆ. ಪ್ಯಾರಾಲಿಸಿಸ್ ಸ್ಟ್ರೋಕು 14% ಕಡಿಮೆ ಆಗುತ್ತೆ. ಸೊ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡೋದ್ರಿಂದ ಇಷ್ಟೆಲ್ಲ ಅನುಕೂಲಗಳು ನಮಗಿದೆ. ಡಯಾಬಿಟೀಸ್ ಅಂದರೆ ಹೋಲಿಸ್ಟಿಕ್ ಕೇರ್ ಇರಬೇಕು, ಕಾಂಪ್ರಹೆನ್ಸಿವ್ ಕೇರ್ ಇರಬೇಕು. ಅದನ್ನು ಏನಂತ ನಾವು ನೋಡೋಣಂತೆ. ಕಾಂಪ್ರಹೆನ್ಸಿವ್ ಕೇರ್ ಅಂತ ಹೇಳಿದ್ರೆ, ನಾನು ಯಾರ ಬಗ್ಗೆನೂ ಕಾಮೆಂಟ್ ಮಾಡ್ತಾ ಇಲ್ಲ. ಹೋದ ತಕ್ಷಣ ಬ್ಲಡ್ ಶುಗರ್ ಮಾಡಿದರೆ ಓಕೆ ಟೇಕ್ ದಿಸ್ ಟ್ರೀಟ್ಮೆಂಟ್ ಆ್ಯಂಡ್ ಗೋ ಅಂತ ಹೇಳ್ತಾರೆ. ಅವ್ರ ಮೆಡಿಕಲ್ ರೆಕಾರ್ಡ್ಸನ್ನು ಸರಿಯಾಗಿ
ನೋಡೋದಿಲ್ಲ, ಅವರ ನ್ಯೂಟ್ರಿಷನ್ ಬಗ್ಗೆ ಸರಿಯಾದ ಹಿಸ್ಟ್ರಿ ತಗೊಳ್ಳೋದಿಲ್ಲ, ಅವ್ರ ಹಿಂದಿನ ಓಲ್ಡ್ ರೆಕಾರ್ಡ್ಸ್ ನೋಡೋದಿಲ್ಲ, ಆಮೇಲೆ ಹಿಂದೆ HbA1c ಮಾಡಿದಾರ ಇಲ್ವೋ ನೋಡೋದಿಲ್ಲ, ಆಮೇಲೆ ದೈಹಿಕವಾದಂಥ ಪರೀಕ್ಷೆ ಮಾಡೋದೇ ಇಲ್ಲ ಅಂತ ನನ್ನ ಕಲ್ಪನೆ. ಮಾಡಿದರೆ ತುಂಬ ಸಂತೋಷ. ಎತ್ತರ ನೋಡಲ್ಲ, ತೂಕ ನೋಡಲ್ಲ, ದೇಹದಲ್ಲಿ ಕೊಬ್ಬಿನ ಅಂಶ ನೋಡಲ್ಲ, ಬ್ಲಡ್ ಪ್ರೆಷರ್ ನೋಡಲ್ಲ, ಆಮೇಲೆ ಐ ಎಕ್ಸಾಮಿನೇಷನ್ ಫಂಡೋಸ್ಕೋಪ್ ನೋಡಬೇಕು, ಥೈರಾಯ್ಡ್ ಎಕ್ಸಾಮ್ ಮಾಡಬೇಕು, ಇನ್ಸುಲಿನ್ ತಗೊಳ್ಳೋವಂಥ ಚರ್ಮದ ಜಾಗಗಳನ್ನು ಪರೀಕ್ಷೆ ಮಾಡಬೇಕು, ಪಾದದಲ್ಲಿ ರಕ್ತ ಚಲನೆ ಸರಿ ಆಗ್ತಾ ಇದೆಯಾ ನೋಡಬೇಕು, ಅಲರ್ಜಿ ಏನಾದರೂ ಇದೆಯಾ ನೋಡಬೇಕು, ದೇಹದಲ್ಲಿ ಬೇರೆ ಬೇರೆ ಕಡೆ ನಾಡಿ ಮಿಡಿತ ಹೇಗಿದೆ ಅಂತ ನೋಡಬೇಕು, ಸಾಮಾನ್ಯ ಮತ್ತು ನಿದ್ರಾವಸ್ಥೆ ದೇಹದ ವಿಶ್ರಾಂತಿ, ಕೆಲವು ಭಾಗಗಳನ್ನ ಸ್ಪರ್ಶ ಮತ್ತು ಚಲನವಲನಗಳನ್ನು ಅನುಭವವನ್ನು ನಾವು ನೋಡಬೇಕು. ಲ್ಯಾಬ್ರೇಟರಿ ಎವ್ಯಾಲ್ಯೂಯೇಷನ್ ಏನು ಮಾಡಬೇಕು ಅಂತ ಹೇಳಿದ್ರೆ HbA1c ಅಂತ ಒಂದು ಟೆಸ್ಟ್ ಇದೆ. ಇದು ನಮ್ಮಲ್ಲಿ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ, ಆವರೇಜ್ ಬ್ಲಡ್ ಶುಗರ್ ಫಾರ್ ಲಾಸ್ಟ್ 2 to 3 months ಆವರೇಜ್ ಎಷ್ಟಿದೆ ಅಂತ ಇದು HbA1c ಹೇಳುತ್ತೆ. ಅದನ್ನು 2-3 ತಿಂಗಳಿಗೊಂದ್ಸರಿ ನಾವು ಮಾಡಿಸ್ತಾ ಇರಬೇಕು. ಇಂದಿನ ವರ್ಷದಲ್ಲಿ ಯಾವುದೇ ಪರೀಕ್ಷೆ ನಾವು ಮಾಡದೇ ಇದ್ದರೆ ಖಾಲಿ ಹೊಟ್ಟೆಯಲ್ಲಿ ಲಿಪಿಡ್ ಎಕ್ಸಾಮಿನೇಷನ್ ಮಾಡಬೇಕು, ಆಮೇಲೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಬೇಕು. ಎಷ್ಟೋ ಸರಿ ನಾವು ಯೂರಿಯಾ ಕ್ರಿಯೇಟಿನನ್ನು ಡಾಕ್ಟರ್ ಮಾಡಿಸ್ತಾರೆ, ನಿಮ್ಮ ಕಿಡ್ನಿ ಸರಿ ಇದೆ ಅಂತ ಹೇಳ್ತಾರೆ. ಯೂರಿಯಾ ಕ್ರಿಯೇಟಿನ್ ಇನ್ನು ಹೆಚ್ಚಾಗಬೇಕಾದ್ರೆ ಕಿಡ್ನಿ 85% ಹಾಳಾದ್ಮೇಲೆ ಅದು ಹೆಚ್ಚಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬಾರ್ದು. ನಮ್ಮಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಎಷ್ಟು ಹೋಗ್ತಾ ಇದೆ ಅಂತ ನೋಡಿದ್ರೆ ನಮಗೆ ಕಿಡ್ನಿ ಕಾಯಿಲೆ ಏನಾದ್ರು ಬರುತ್ತಾ ಬರೋದಿಲ್ವ ಅನ್ನೋದನ್ನು ಅದು ಮುನ್ಸೂಚನೆ ನೀಡುತ್ತೆ. ಅದನ್ನು ನಾವು ಮಾಡಿಸ್ಬೇಕು. ಮತ್ತು ಆಗಲೇ ಹೇಳಿದೆ, ಸೀರಮ್ ಕ್ರಿಯಾಟಿನಿನ್ನು ಮಾಡಬೇಕು. ಆಮೇಲೆ ಡಯಾಬಿಟೀಸಲ್ಲೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಅದನ್ನು ನಾವು ಮಾಡಿಸ್ಬೇಕು. ನಾನು ಆಗಲೇ ಹೇಳಿದೆ, ವರ್ಷಕ್ಕೊಂದ್ಸರಿ ಕಣ್ಣಿನ ಪರೀಕ್ಷೆ ಮಾಡಬೇಕು, ದಂತ ಚಿಕಿತ್ಸೆ ಮಾಡಬೇಕು, ಚರ್ಮ, ಎಲ್ಲ ಅಂಗಾಂಗಗಳ ಪರೀಕ್ಷೆಯನ್ನು ನಾವು ಮಾಡಬೇಕು. WHO ಕೆಲವು ರೆಕಮೆಂಡೇಶನ್ನ, ಕೆಲವು ಪ್ರೋಟೋಕಾಲ್ಸನ್ನು ಯಾವಾಲ್ ಮಾಡಿದೆ. ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ರೆ, ಪ್ರತಿ 2-3 ತಿಂಗಳಿಗೊಂದ್ಸರಿ HbA1c ಮಾಡಿ ಬ್ಲಡ್ ಶುಗರ್ ಸ್ಟೇಟಸ್ ಕಂಟ್ರೋಲ್ ಇದೆಯಲ್ಲೋ ನೋಡಬೇಕು. ಪ್ರತಿ ವರ್ಷಕ್ಕೊಂದ್ಸರಿ ನಾವು ಲಿಪಿಡ್ನ ಬರಿ ಹೊಟ್ಟೆಯಲ್ಲಿ ಲಿಪಿಡ್ ಸ್ಟೇಟಸನ್ನು ನೋಡಬೇಕು, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಬೇಕು, ಆಗಲೇ ಹೇಳಿದಾಗ ಸ್ಪಾಟ್ ಸ್ಯಾಂಪಲ್ ಪ್ರೋಟೀನ್ ಎಷ್ಟು ಹೋಗ್ತಾ ಇದೆ ಅಂತ ನೋಡಬೇಕು, ಥೈರಾಯ್ಡ್ ಪರೀಕ್ಷೆ ಮಾಡಬೇಕು, ಕಣ್ಣು ಪರೀಕ್ಷೆ ಮಾಡಬೇಕು, ಹಲ್ ಪರೀಕ್ಷೆ ಮಾಡಬೇಕು, ಪಾದದಲ್ಲಿ ಇದೇನಾದ್ರು ಡಾಪ್ಲರ್ ಎಲ್ಲ ಮಾಡಬೇಕು, ಮತ್ತು ಕಾರ್ಡಿಯಕ್ ಎವ್ಯಾಲ್ಯೂಯೇಷನ್, ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡಬೇಕು. ಇದು ನಾನು ಹೇಳೋದಲ್ಲ, WHO ಹೇಳೋದು. ಸೊ ಎಷ್ಟೋ ಸಾರಿ ಪೇಷಂಟ್ಸು ಬರ್ತಾರೆ, ಕಣ್ಣಿನ ತೊಂದರೆ ಇಲ್ಲ ಅಂತ ಹೇಳ್ತಾರೆ, ನೋಡಿದರೆ ಫ್ಲಾರಿಡ್ ರೆಟಿನೋಪತಿ ಇರುತ್ತೆ. ಎಷ್ಟೋ ಸಾರಿ ಕಾಲು ಉರಿ ಇರೋದಿಲ್ಲ, ಜೋವು ಇರೋದಿಲ್ಲ, ಅವ್ರನ್ನ ಪರೀಕ್ಷೆ ಮಾಡಿದರೆ ಅವ್ರಿಗೆ ಪಾಲಿನ್ಯೂರೋಪತಿ ಇರುತ್ತೆ. ಆ ಥರ ಎಷ್ಟೋ ಸರಿ ಏನೂ ತೊಂದರೆ ಇಲ್ಲ, ಯೂರಿಯಾ ಕ್ರಿಯೇಟಿನ್ ನೋಡಿದ್ರೆ ಹೆಚ್ಚಿರುತ್ತೆ, ಕಿಡ್ನಿ ಫೇಲ್ ಇರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದು ಫ್ಲಾರಿಡ್ ಸ್ಟೇಟ್ಗೆ ಹೋಗೋವ್ರಿಗೂ ಗೊತ್ತಾಗೋದಿಲ್ಲ. ಸೊ ಸಕ್ಕರೆ ಕಾಯಿಲೆಯಿಂದ ದುಷ್ಪರಿಣಾಮ ಉಂಟಾದ ಮೇಲೆ ನಾವು ವರಿ ಮಾಡೋದಕ್ಕಿಂತ ಇದು ಏನೇನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆಯೋ ಅದನ್ನೆಲ್ಲ ನಾವು ಮಾಡಿದ್ರೆ ನಮಗೇನಾದರೂ ಕಾಂಪ್ಲಿಕೇಶನ್ ಇದೆಯಾ ಇಲ್ವಾ ಅಂತ. ಇಲ್ಲದೆ ಇದ್ರೆ ನಮ್ಮ ಮೊರೇಲ್ ಬೂಸ್ಟ್ ಆಗುತ್ತೆ. ನನಗೇನಿಲ್ಲ ಅಂತ ಖುಷಿಯಾಗಿ ಓಡಾಡ್ಕೊಂಡಿರ್ಬೋದು. ನನಗೇನಾದ್ರು ಇದ್ದರೆ ಏನಿದೆ, ಯಾವ ಸ್ಟೇಜಲ್ಲಿದೆ, ಅದನ್ನು ಏನು ಮಾಡ್ಬೋದು ಅಂಥೇಳಿ ನಾವು ಎಫೆಕ್ಟಿವ್ ಮೆಜರ್ಸನ್ನು ಅಡಾಪ್ಟ್ ಮಾಡ್ಬೋದು. ಇದು ನಾನು ಆಗಲೇ ಹೇಳಿದೆ, ಬೇರೆ ಬೇರೆ ಸಂಸ್ಥೆಗಳು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್, ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಎಷ್ಟಿರಬೇಕು, ಪೋಸ್ಟ್ ಪ್ರ್ಯಾಂಡಿಯಲ್ ಎಷ್ಟಿರಬೇಕು, ಆಮೇಲೆ HbA1c ಎಷ್ಟಿರಬೇಕು ಅಂತ ಬೇರೆ ಬೇರೆ ಹೇಳುತ್ತೆ. ಆದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದನ್ನೆಲ್ಲ ಸೇರಿಸಿ ಒಂದು ಇದನ್ನು ಮಾಡಿದ್ದೀವಿ, ಅದನ್ನು ನೀವು ನೋಡ್ಬೋದು. ನೋಡಿ, ADA ಹೇಳುತ್ತೆ 70-130 ನಾರ್ಮಲ್ ಅಂತ ಹೇಳುತ್ತೆ. IDF ಹೇಳುತ್ತೆ 110ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳುತ್ತೆ. AAC 110ಕ್ಕಿಂತ ಇದು 108 ಇರಬೇಕು ಅಂತ ಹೇಳುತ್ತೆ. ಇದು 72 126 ಅಂತ ಹೇಳುತ್ತೆ. ಸೊ ಇದನ್ನೆಲ್ಲ ಸೇರಿಸಿ ನಮ್ಮಲ್ಲಿ ಒಂದು ಸ್ಟಡಿ ಮಾಡಿ ಬೇರೆ ಇದನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಡಯಾಬಿಟಿಸ್ ಜೊತೆ ಬೇರೆ ಏನೇನು ಇರ್ಬೋದು ಅಂತ ಹೇಳಿದ್ರೆ, ಬ್ಲಡ್ ಪ್ರೆಷರ್ ಇರ್ಬೋದು, ಕೊಬ್ಬಿನಂಶ ಹೆಚ್ಚಿರ್ಬೋದು, ಹೃದಯದ ರಕ್ತನಾಳಗಳ ತೊಂದರೆ ಇರ್ಬೋದು. ನಾನು ಆಗಲೇ ಹೇಳಿದೆ, ಡಯಾಬಿಟಿಸು ಮತ್ತು ಬ್ಲಡ್ ಪ್ರೆಷರು ಗಂಡ ಹೆಂಡತಿ ಇದ್ದಾಗೆ ಅಂತ. ಡಯಾಬಿಟಿಸ್ ಜೊತೆ ಏನೇನು ಕೋಮಾರ್ಬಿಡ್ ಕಂಡೀಷನ್ಸ್ ಇರುತ್ತೋ, ನಾವು ಡಯಾಬಿಟಿಸ್ ಒಂದೇ ನೋಡೋದಲ್ಲ, ಬ್ಲಡ್ ಪ್ರೆಷರು ಮತ್ತು ಲಿಪಿಡ್ ಅಬ್ನಾರ್ಮಾಲಿಟಿ,
ವ್ಯಾಸ್ಕ್ಯುಲರ್ ಬ್ಲಾಕೇಡ್ ಇದನ್ನೆಲ್ಲ ನಾವು ಅಸೆಸ್ ಮಾಡಿ ಅವನ್ನೆಲ್ಲ ಸರಿಯಾಗಿ ನೋಡಿದ್ರೆ ದುಷ್ಪರಿಣಾಮವನ್ನು ಕಂಟ್ರೋಲ್ ಮಾಡ್ಬೋದು. ಇದು ಬ್ಲಡ್ ಪ್ರೆಷರ್ ಹೇಗೆ ನೋಡಬೇಕು, ಎಷ್ಟು ಸಾರಿ ನೋಡಬೇಕು, ಏನು ಮಾಡಬೇಕು ಅಂತ ಇದೆಲ್ಲ ಹೇಳುತ್ತೆ. ಇದರಲ್ಲಿ ಐಡಿಯಲ್ ಟಾರ್ಗೆಟ್ಸ್ ಎಷ್ಟಿದೆ ಅಂತ ಹೇಳುತ್ತೆ. ಸಾರಿ, ಟೈಮ್ ರಿಸ್ಟ್ರೈನ್ಮೆಂಟಿಂದ ನಾನು ಫಾಸ್ಟಾಗಿ ಹೋಗ್ತಿದ್ದೀನಿ. ಹೃದಯದ ರಕ್ತನಾಳಗಳ ತೊಂದರೆ ಸಂಭವ ಇರುವ ವ್ಯಕ್ತಿಗಳು ಆಗಲೇ ನಾವು ಹೇಳಿದ್ವಿ ಯಾರ್ಯಾರಿಗೆ ಬರ್ಬೋದು ಅಂತ. ವ್ಯಾಯಾಮ, ಒತ್ತಡ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಒಬೆಸಿಟಿ ಇರೋರೆಲ್ಲ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ನೋಡ್ಕೋಬೇಕು. ನಾನ್ ಸೆಡೆಂಟ್ರಿ ಇವ್ರಿಗೆ ನಾವು ತೂಕ ಜಾಸ್ತಿ ಇರೋರಿಗೆ ಅವರಿಗೆಲ್ಲ ಫಾರ್ಮೋಕಥೆರಪಿ ಕೊಡೋದ್ರಿಂದ ಅವ್ರನ್ನ ಐಡಿಯಲ್ ಬಾಡಿ ವೆಯ್ಟನ್ನು ಅಚೀವ್ ಮಾಡಿ ಅವ್ರಿಗೆ ತೊಂದರೆಗಳಾಗುವಂಥದ್ದನ್ನು ನಾವು ಕಡಿಮೆ ಮಾಡ್ಬೋದು. ಇದು ನಾನು ಆಗಲೇ ಹೇಳಿದೆ, ತೊಂದರೆ ಇರಲಿ ತೊಂದರೆ ಇರದೇ ಇರಲಿ ವರ್ಷಕ್ಕೊಂದು ಸಾರಿ ಫಾಸ್ಟಿಂಗ್ ಸ್ಟೇಟಲ್ಲಿ ಲಿಪಿಡ್ ಮಾಡಿಸ್ಕೋಬೇಕಂತ. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್, ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಕ್ಕರೆ ರೋಗಿಗೆ ಕೊಬ್ಬಿನ ಅಂಶ ನಾರ್ಮಲ್ ಇದ್ರೂ ಅವ್ರಿಗೆ ಸ್ಟ್ಯಾಟಿನ್ ಥೆರಪಿ ಕೊಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ನಾರ್ಮಲ್ ಲಿಪಿಡ್ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ತೊಂದರೆ ಆಗುತ್ತೆ, ಮತ್ತೊಂದು ತೊಂದರೆ ಆಗುತ್ತೆ, ಎಸ್ಪೆಷಲಿ ಇಂಡಿಯನ್ಸ್ಗೆ. ಬೇರೆಯವ್ರಿಗಾದ್ರೆ ಪ್ರಪಂಚದಲ್ಲಿ ಏನು ಹೇಳುತ್ತೆ, ಅವ್ರಿಗೆ ಲಿಪಿಡ್ ಲೆವೆಲ್ಸ್ ನಾರ್ಮಲ್ ಇದ್ರೂ ಜೊತೆಗೆ ಒಂದು ಎಕ್ಸ್ಟ್ರಾ ರಿಸ್ಕ್ ಫ್ಯಾಕ್ಟರ್ ಇದ್ರೆ ಅವ್ರಿಗೆ ಸ್ಟ್ಯಾಟಿನ್ ಥೆರಪಿ ಕೊಡ್ಬೇಕಂತ ಹೇಳ್ತಾರೆ. ಆದರೆ ನಮ್ಮ ಇಂಡಿಯಾ ದೇಶದಲ್ಲಿ ಇಂಡಿಯನ್ಸ್ ದಟ್ ಇಟ್ಸ್ ಅವರ ಇದೇನೆ, ನಮ್ಮ ಎಥ್ನಿಸಿಟಿನೇ ಇಟ್ಸ್ ಎ ರಿಸ್ಕ್ ಫ್ಯಾಕ್ಟರ್. ಎಲ್ಲ ಭಾರತೀಯರು ಸಕ್ಕರೆ ಕಾಯಿಲೆ ಇರೋವಂಥವ್ರು ಅವ್ರಿಗೆ ಲಿಪಿಡ್ ನಾರ್ಮಲ್ ಇದ್ರು ಲಿಪಿಡ್ ಲೋಯರಿಂಗ್ ಏಜೆಂಟನ್ನು ತಪ್ಪದೆ ತಗೊಳ್ಳೇಬೇಕು. ಇಟ್ಸ್ ಎ ಪ್ರೈಮರಿ ಪ್ರಿವೆಂಟಿವ್ ಮೆಷರ್. ಮುಂದೆ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ಅದು ನೋಡ್ಕೊಳ್ಳುತ್ತೆ. ಇದು ಏನೇನು ಮಾಡಬೇಕು, ಸ್ಟ್ಯಾಟಿನ್ ಥೆರಪಿ ಯಾವಾಗ ಕೊಡಬೇಕಂತ ಹೇಳುತ್ತೆ. ಇದು ಐಡಿಯಲ್ ಟಾರ್ಗೆಟ್ಸ್ ಏನು ಅಂತ ಹೇಳಿದ್ರೆ, LDL ನಾರ್ಮಲ್ ಪರ್ಸನ್ಗೆ ಲೆಸ್ ದೆನ್ 130 ಮಿಲಿಗ್ರಾಮ್ಸ್ ಇರಬೇಕು. ಆದರೆ ಡಯಾಬಿಟಿಕ್ ಪೇಷಂಟ್ಗೆ ಲೆಸ್ ದೆನ್ 80 ಮಿಲಿಗ್ರಾಮ್ಸ್ ಇರಬೇಕು. ಇದು ಯಾವುದೇ ಲ್ಯಾಬ್ರೇಟರಿ ಹೇಳೋದಿಲ್ಲ. ಸೊ ಲೆಸ್ ದೆನ್ 130 ಅಂದರೆ ಎಲ್ಲರೂ ಖುಷಿಯಾಗಿರ್ತಾರೆ ಡಯಾಬಿಟಿಕ್ಸ್. ಆದರೆ ಡಯಾಬಿಟಿಸ್ ಅವ್ರಿಗೆ 80ಗಿನ್ನ ಕಡಿಮೆ ಇರಬೇಕು ಅಂತ ತಿಳ್ಕೋಬೇಕು. ಆಮೇಲೆ ಎಲ್ಲ ಕಡೆ ಹೇಳ್ತಾರೆ ಬ್ಲಡ್ ಪ್ರೆಷರು 130/85 ಇದ್ರೆ ಇಟ್ಸ್ ಓಕೆ ಅಂತ. ದಟ್ಸ್ ಫಾರ್ ನಾನ್ ಡಯಾಬಿಟಿಕ್ ಪಾಪ್ಯುಲೇಷನ್. ಡಯಾಬಿಟಿಕ್ ಪಾಪ್ಯುಲೇಷನ್ಗೆ 100/70ಗಿನ್ನ ಕಡಿಮೆ ಇರಬೇಕು. 100/70ಗಿನ್ನ ಹೆಚ್ಚಿದ್ರೆ ಅವ್ರಿಗೆ ಬ್ಲಡ್ ಪ್ರೆಷರಿಂದ ಬರ್ತಕ್ಕಂಥ ದುಷ್ಪರಿಣಾಮಗಳು ಹೆಚ್ಚಿರುತ್ತೆ. ಇದು ಬೇರೆ ಬೇರೆ ಕೊಬ್ಬಿನಾಂಶಗಳು ಎಷ್ಟಿರಬೇಕು ಅಂತ ಹೇಳುತ್ತಿದ್ದು. ಇದು ಬೇರೆ ಬೇರೆ ಅಂಶಗಳು, ಫಾರ್ ಎಕ್ಸಾಂಪಲ್ಲು ಬ್ಯಾಡ್ ಕೊಲೆಸ್ಟ್ರಾಲು ಎಷ್ಟಿರಬೇಕಂತ ಹೇಳುತ್ತೆ. ಗುಡ್ ಕೊಲೆಸ್ಟ್ರಾಲ್ ಗಂಡಸರಲ್ಲಿ 40 ಮಿಲಿಗ್ರಾಮ್ಗಿನ್ನ ಹೆಚ್ಚಿರಬೇಕು, ಹೆಂಗಸರಲ್ಲಿ 50 ಮಿಲಿಗ್ರಾಮ್ಗಿನ್ನ ಹೆಚ್ಚಿರಬೇಕು. ಇದು ಯಾವ್ಯಾವ ಸಂಸ್ಥೆ ಏನೇನು ಹೇಳುತ್ತೆ ಅಂತ ಹೇಳುತ್ತೆ. ಟ್ರೈಗ್ಲಿಸರೈಡ್ಸ್ ಎಲ್ಲನೂ 150 ಮಿಲಿಗ್ರಾಮ್ಗಿನ್ನ ಕಡಿಮೆ ಇರಬೇಕು. ಟೋಟಲ್ ಕೊಲೆಸ್ಟ್ರಾಲು 200 ಮಿಲಿಗ್ರಾಮ್ಗಿನ್ನ ಕಡಿಮೆ ಇರಬೇಕು. ಆಮೇಲೆ ಯಾರಿಗೆ ನಾನು ಆಗಲೇ ಹೇಳಿದೆ, ನಾವು ಸ್ಟ್ಯಾಟಿನ್ ಥೆರಪಿ ನಾವು ಕಣ್ಣು ಮುಚ್ಕೊಂಡು ಸ್ಟ್ಯಾಟಿನ್ ಥೆರಪಿ ಕೊಡಬೇಕು ಅಂತ, ಅದೇ ರೀತಿ ಆಸ್ಪಿರಿನನ್ನು ನಾವು ಕೊಟ್ಟರೆ ರಕ್ತನಾಳಗಳ ಬ್ಲಾಕು ಆಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ಇಟ್ಸ್ ಎ ಪ್ರೈಮರಿ ಪ್ರಿವೆಂಟಿವ್ ಮೆಷರ್. ಅಲ್ಲಿ ರೆಕಮೆಂಡೇಶನ್ಸ್ ಇದೆ, ಯಾರಿಗೆ ಆಸ್ಪಿರಿನ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾವ ಕಂಡೀಷನ್ ಹಾಕಬೇಕು ಅಂತ. ಟ್ರೀಟಿಂಗ್ ಫಿಸಿಷಿಯನ್ನು ಅದನ್ನು ತೀರ್ಮಾನ ಮಾಡಬೇಕು. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ಟ್ಯಾಟಿನ್ ರಕ್ತದಲ್ಲಿ ಕೊಬ್ಬಿನಾಂಶ ಕಡಿಮೆ ಆಗೋದು ಮತ್ತು ಆಸ್ಪಿರಿನನ್ನು ಕೊಡಬೇಕಾ ಅಂಥೇಳಿ. ಅಂದರೆ ಪ್ರೈಮರಿ ಪ್ರಿವೆಂಟಿವ್ ಮೆಷರ್ ಆಗಿ ಆಸ್ಪಿರಿನ್ ಕೊಡ್ಬೋದು. ಇದು ಸೆಕೆಂಡರಿ ಪ್ರಿವೆಂಟಿವ್ ಮೆಷರು. ಏನೇನು ಕಾಂಪ್ಲಿಕೇಶನ್ಸನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡೋದು ಅಂಥೇಳಿ. ನೆಫ್ರೋಪತಿ ಸ್ಕ್ರೀನಿಂಗ್ ಹೇಗೆ ಮಾಡೋದು. ನಾನು ಆಗಲೇ ಹೇಳಿದೆ, ಯೂರಿಯಾ ಕ್ರಿಯೇಟಿನ್ ಮಾಡಿದರೆ ನಾರ್ಮಲ್ ಇದೆ, ನಿಮ್ಮ ಕಿಡ್ನಿ ಸರಿ ಕೆಲಸ ಮಾಡ್ತಾ ಇದೆ ಅಂತ. ಕಿಡ್ನಿ ಯೂರಿಯಾ ಕ್ರಿಯೇಟಿನಿನ್ನು ಅಬ್ನಾರ್ಮಲ್ ಆಗಬೇಕಾದ್ರೆ 70% 80% ಕಿಡ್ನಿ ಡೆಸ್ಟ್ರಾಯ್ ಆಗಬೇಕು. ಅದಕ್ಕೆ ಮೊದಲು ನಾವು ಯೂರಿನಲ್ಲಿ ಪ್ರೋಟೀನ್ ಎಷ್ಟು ಹೋಗ್ತಾ ಇದೆ ಅಂತ ನೋಡಿದ್ರೆ ನಮ್ಮ ಮುಂದೆ ಕಿಡ್ನಿ ತೊಂದರೆ ಬರ್ಬೋದಾ ಅಂತ ನಾವು ತೀರ್ಮಾನ ಮಾಡ್ಬೋದು. ಇದು ರೆಟಿನೋಪತಿ ಸ್ಕ್ರೀನಿಂಗು. ಏನು ಕಣ್ಣಿನ ತೊಂದರೆ ಏನು ಇಲ್ಲದೆ ಇರೋ ಪ್ರತಿ ವರ್ಷಕ್ಕೊಂದ್ಸರಿ ನಾವು ಕಣ್ಣನ್ನು ತೋರಿಸ್ಕೋಬೇಕು. ಅಕಸ್ಮಾತ್ ಕಣ್ಣಿನ ತೊಂದರೆ ಇದ್ದರೆ ಅವರು ಕಣ್ಣಿನ ಡಾಕ್ಟ್ರು ಯಾವಾಗ ನಿಮಗೆ ತೋರಿಸ್ಕೋಬೇಕು ಅಂತ ಹೇಳಿರ್ತಾರೋ
ಅವಾಗ ನೀವು ತೋರಿಸ್ಕೊಳ್ಬೇಕು. ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ರೆಟಿನಾ ಚೆನ್ನಾಗಿರ್ಬೇಕಾದ್ರೆ. ಇದು ಪಾಲಿನ್ಯೂರೋಪತಿ, ಪೆರಿಫೆರಲ್ ನ್ಯೂರೈಟಿಸ್ ಹೇಗೆ ನಾವು ತಪಾಸಣೆ ಮಾಡಲಿಕ್ಕೆ ಅಂತ. ತುಂಬ ದುರಾದೃಷ್ಟದ ಸಂಗತಿ ಅಂತ ಹೇಳಿದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಆಟೋನಾಮಿಕ್ ನ್ಯೂರೋಪತಿ ಅಂತ ಬರುತ್ತೆ. ಐ ಸ್ವೇರ್ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಸ್ಥೆ ಮತ್ತು ನಿಮ್ಯಾನ್ಸ್ ಬಿಟ್ಟರೆ ಬೇರೆ ಎಲ್ಲೂ ಆಟೋನಾಮಿಕ್ ನ್ಯೂರೋಪತಿ ಪೇಷಂಟ್ಗೆ ಇದೆಯಾ ಇಲ್ವಾ ಅಂತ ಅದನ್ನು ಪರೀಕ್ಷೆನೇ ಮಾಡೋದಿಲ್ಲ, ನಾವು ಪರೀಕ್ಷೆ ಮಾಡ್ತೀವಿ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಕೆಲವು ಇಮ್ಯುನೈಸೇಷನ್ ಮೆಡಿಕೇಶನ್ಸನ್ನು ತಗೋಬೇಕು, ರೋಗ ನಿರೋಧಕವಾದಂಥ ಪದಾರ್ಥಗಳನ್ನು ತಗೋಬೇಕು. ಅದೇನು ಅಂತ ನೋಡೋಣ. 6 ತಿಂಗಳಿಗಿನ್ನ ಮೇಲ್ಪಟ್ಟ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನನ್ನು ತಗೋಬೇಕು. 2 ವರ್ಷಕ್ಕಿಂತ ಮೇಲ್ಪಟ್ಟಂಥ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ನ್ಯೂಮೋಕಾಕಲ್ ವ್ಯಾಕ್ಸಿನನ್ನು ತಗೋಬೇಕು. ಈ ನ್ಯೂಮೋಕಾಕಲ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಲೈಫ್ ಥ್ರೆಟ್ನಿಂಗ್ ನ್ಯೂಮೋನಿಯಾ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಬರೋದಿಲ್ಲ. ಇದು ತುಂಬ ಜನ ಡಯಾಬಿಟಿಕ್ಸ್ಗೂ ಗೊತ್ತಿರೋದಿಲ್ಲ, ತುಂಬ ಜನ ಟ್ರೀಟಿಂಗ್ ಫಿಸಿಷಿಯನ್ಸ್ಗೂ ಇದನ್ನು ಅಡ್ವೈಸ್ ಮಾಡಬೇಕು ಅಂತ. ಇಟ್ಸ್ ಒನ್ ಟೈಮ್, ಲೈಫಲ್ಲಿ ಒಂದು ಸಾರಿ ನ್ಯೂಮೋಕಾಕಲ್ ವ್ಯಾಕ್ಸಿನ್ ತೊಗೊಂಡ್ರೆ ಸಾಕೋದು ನಿಮಗೆ ಪ್ರೊಟೆಕ್ಷನನ್ನು ಕೊಡುತ್ತೆ. ಎಲ್ಲ ಡಯಾಬಿಟಿಕ್ಸ್ ಪೇಷಂಟ್ಸೂ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ತಗೋಬೇಕು, ನ್ಯೂಮೋಕಾಕಲ್ ವ್ಯಾಕ್ಸಿನ್ನ ತಗೋಬೇಕು. ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸನ್ನು ಗ್ಲೂಕೋಮೀಟರ್ ಸಿಗುತ್ತೆ. ನಾವು ಮನೇಲೇ ಬ್ಲಡ್ ಶುಗರನ್ನು ಲೆವೆಲ್ಸನ್ನು ಅಸೆಸ್ ಮಾಡಿ ರೆಕಾರ್ಡ್ ಮಾಡಬೇಕು. ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಡಯಾಬಿಟಿಸ್ ಇರುತ್ತೆ. ನಾವು ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಬರುತ್ತೆ. ಆ ಗರ್ಭಾವಸ್ಥೆಯಲ್ಲಿ ಮಾತ್ರ ಡಯಾಬಿಟಿಸ್ ಇರುತ್ತೆ, ಆಮೇಲೆ ಅದು ಡಿಸಪಿಯರ್ ಆಗುತ್ತೆ. ಕೆಲವರಲ್ಲಿ ಡಿಸಪಿಯರ್ ಆಗೋದಿಲ್ಲ, ಮುಂದೆ ಅವ್ರಿಗೆ ಓವರ್ ಡಯಾಬಿಟಿಸ್ ಆರ್ ಎಸ್ಟಾಬ್ಲಿಷ್ ಡಯಾಬಿಟಿಸ್ ಬರುತ್ತೆ. ಒಬ್ಬ ಗರ್ಭಿಣಿ ನಮ್ಮಲ್ಲಿ ಬಂದರೆ ಡಯಾಬಿಟಿಕ್ ಪೇಷಂಟ್ ಆಗಿರ್ತಂಥವ್ರು ಗರ್ಭ ಧರಿಸಿರ್ಬೋದು, ಇಲ್ಲ ಅವ್ರಿಗೆ ಡಯಾಬಿಟಿಸ್ ಇಲ್ಲದೇ ಗರ್ಭಾವಸ್ಥೆಯಲ್ಲಿ ಅವ್ರಿಗೆ ಡಯಾಬಿಟಿಸ್ ಬರ್ಬೋದು. ಆಮೇಲೆ ಅವ್ರಿಗೆ ಡಯಾಬಿಟಿಸ್ ಗರ್ಭಾವಸ್ಥೆಯಲ್ಲಿ ಇದ್ದರೆ ಮುಂದೆ ಏನಾಗ್ತಾ ಇದೆ ಅಂತ ನಾವು ಫಾಲೋ ಮಾಡಬೇಕು. ಎರಡನೇ ಅಂಶ ಅಂತ ಹೇಳಿದ್ರೆ ನಮಗೆ ಟಾರ್ಗೆಟ್ ವ್ಯಾಲ್ಯೂಸ್ ಹೇಳಿದ್ವಿ. 70 to 130 ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಇಸ್ ನಾರ್ಮಲ್. ಪೋಸ್ಟ್ ಪ್ರ್ಯಾಂಡಿಯಲ್ಲು 180 ಮಿಲಿಗ್ರಾಮ್ಸ್ಗಿಂತ ಕಡಿಮೆ ಇರಬೇಕು ಅಂತ. ಆದರೆ ಪ್ರೆಗ್ನೆಂಟ್ ವುಮೆನ್ಗೆ ಟು ಪ್ರಿವೆಂಟ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ ಬೋತ್ ಫಾರ್ ದಿ ಮದರ್ ಆ್ಯಂಡ್ ದಿ ಚೈಲ್ಡ್, ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸು 90 ಮಿಲಿಗ್ರಾಮ್ಸ್ಗಿಂತ ಕಡಿಮೆ ಇರಬೇಕು. ಪೋಸ್ಟ್ ಪ್ರ್ಯಾಂಡಿಯಲ್ ಗ್ಲೂಕೋಸು 126 ಮಿಲಿಗ್ರಾಮ್ಸ್ಗಿಂತ ಕಡಿಮೆ ಇರಬೇಕು. ಬೇರೆ ಆದರೆ ನಾನ್ ಪ್ರೆಗ್ನೆಂಟ್ ಡಯಾಬಿಟಿಕ್ ಇಂಡಿವಿಜುವಲ್ಗೆ 180ವರೆಗೂ ನಾರ್ಮಲ್ ಇರ್ಬೋದು. ಸೊ ಎಷ್ಟೋ ಜನಕ್ಕೆ ಡಯಾಬಿಟೀಸು ಗರ್ಭಾವಸ್ಥೆಯಲ್ಲಿ ಇದೆಯಾ ಇಲ್ವಾ ಅಂತಲೇ ನೋಡೋದಿಲ್ಲ. ಯಾವಾಗ ಬ್ಲಡ್ ಶುಗರ್ ಮಾಡಬೇಕು ಅಂತ ಹೇಳಿ ಎಲ್ಲ ಸ್ಟಿಪ್ಯುಲೇಷನ್ಸ್ ಇದೆ, ಪ್ರೋಟೋಕಾಲ್ಸ್ ಇದೆ, ಅದನ್ನು ನಾವು ಸಿನ್ಸಿಯರಾಗಿ ಫಾಲೋ ಮಾಡಬೇಕು. ಇದು ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಬಗ್ಗೆ ಹೇಳುತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಬರೋಕ್ಕೆ ಅಂತ ಹೇಳುತ್ತಿದ್ದು. ಇದರಿಂದ ನೋಡಿ, ಯಾರಿಗಾದರೂ ಗರ್ಭಾವಸ್ಥೆಯಲ್ಲಿ ಸಕ್ಕರೆ ರೋಗ ಇದ್ದರೆ ಮಗುಲಿ ಲೋ ಶುಗರ್ ಆಗುತ್ತೆ, ಅಡಲ್ಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಆಗುತ್ತೆ, ಆಮೇಲೆ ಬಿಲಿರುಬಿನ್ ಹೆಚ್ಚಾಗಿ ಜಾಂಡಿಸ್ ಬರುತ್ತೆ, ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ಆಮೇಲೆ ಪಾಲಿಸೈಥೀಮಿಯಾ ಇರುತ್ತೆ, ಹೈಲಿನ್ ಮೆಂಬ್ರೇನ್ ಡಿಸೀಸ್ ಇರುತ್ತೆ, ಆಮೇಲೆ ಇಂಜುರಿ ಆಗುತ್ತೆ. ಇಷ್ಟೆಲ್ಲ ತೊಂದರೆಗಳಾಗುತ್ತೆ ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಇದ್ದರೆ ಮಗುಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ. ಹೇಗೆ ಡಯಾಬಿಟಿಸನ್ನು ಪ್ರೆಗ್ನೆನ್ಸಿಲಿ ಸ್ಕ್ರೀನ್ ಮಾಡಲಿಕ್ಕೆ ಅಂತ ಹೇಳುತ್ತಿದ್ದು. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಏನು ಹೇಳಿದೆ ಅಂತ ಹೇಳುತ್ತೆ. ಹೇಗೆ ಪತ್ತೆ ಹಚ್ಚಬೇಕು, 1 ಸ್ಟೇಜಲ್ಲಿ ಹೇಗೆ ಹೇಳಬೇಕು, 2 ಸ್ಟೇಜಲ್ಲಿ ಹೇಗೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಇರೋರಿಗೆಲ್ಲ ಆಬ್ಸ್ಟೆಟಿಷಿಯನ್ನು ಇರಬೇಕು, ಡಯಾಬಿಟಾಲಜಿಸ್ಟ್ ಇರಬೇಕು, ಡಯಾಬಿಟಿಸ್ ಎಜುಕೇಟರ್ ಇರಬೇಕು, ನ್ಯೂಟ್ರಿಷನಿಸ್ಟ್ ಇರಬೇಕು, ಡಯಾಬಿಟಿಸ್ ನರ್ಸ್ ಇರಬೇಕು, ಪೀಡಿಯಾಟ್ರಿಷಿಯನ್, ಇಷ್ಟು ಜನ ಸೇರಿ ಜೆಸ್ಟೇಷನಲ್ ಡಯಾಬಿಟಿಕ್ ಪೇಷಂಟನ್ನು ನಾವು ನೋಡಬೇಕು. ಆಮೇಲೆ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೆ ಎಜುಕೇಷನ್ ಕೊಡಬೇಕು, ನಾಟ್ ಓನ್ಲಿ ಫಾರ್ ಡಯಾಬಿಟಿಕ್ಸ್, ಆ ಫ್ಯಾಮಿಲಿಯವ್ರಿಗೂ ಎಜುಕೇಷನ್ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ. ಇದು ಡಯಾಬಿಟಿಸ್ ಮತ್ತು ಹಾರ್ಟ್ ಅಟ್ಯಾಕಲ್ಲಿ ಹೇಗೆ ಡಯಾಬಿಟಿಸ್ ಮ್ಯಾನೇಜ್ ಮಾಡೋದಂತ. ಇದು ನಾನು ಆಗಲೇ ಹೇಳಿದೆ, 20 ವರ್ಷ 30 ವರ್ಷದ ಕೆಳಗೆ
ಯಾರಾದರೂ ಡಯಾಬಿಟಿಕ್ಸ್ ಬಂದರೆ ನಾವು ಟೈಪ್ 1 ಟೈಪ್ 2 ಮೋಡಿನ ಲಾಡನ ಅಂತ ನೋಡಬೇಕಂತ. ಮೋಡಿ ಫಾರ್ಮ್ ಆಫ್ ಡಯಾಬಿಟಿಸ್ ಇದ್ರೆ ಹೇಗೆ ನಾವು ನೋಡಬೇಕು ಅಂತ, ಅದೇ ಲಾಡ ಹೇಗೆ ಕಂಡುಹಿಡಿಯೋದು ಅಂಥೇಳಿ. ಇದು ಟೈಪ್ 1 ಡಯಾಬಿಟಿಸ್ ಹೇಗೆ ಬರುತ್ತೆ ಅಂತ ನಾನು ಆಗಲಿ ಎಂಗೇಜಲ್ಲಿ ಬರುತ್ತೆ, ಸಡನ್ ಆನ್ಸೆಟ್ಟು, ಇದ್ದಕ್ಕಿದ್ದಾಗೆ ತೂಕ ಕಡಿಮೆ ಆಗೋದು. ಸೊ ಇದಿದ್ದಾಗ ಇದು ಫ್ಲೋ ಚಾರ್ಟ್ ಏನು ಮಾಡಬೇಕು ಅಂತ ಹೇಳುತ್ತೆ. ಸ್ವತಃ ನಾವು ರಕ್ತ ಪರೀಕ್ಷೆಯನ್ನು ಮನೇಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ನಾವು ಇದು ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸು ಯಾರ್ಯಾರು ಯಾವಾಗ ಮಾಡ್ಕೋಬೇಕು ಅಂತ. ಟೈಪ್ 1 ಡಯಾಬಿಟಿಸ್ ಇದ್ದರೆ ಇನ್ಸುಲಿನ್ ತೊಗೊಳ್ತಾ ಇದ್ದರೆ ಅವರು ದಿವಸಕ್ಕೆ 3 ಸಾರಿ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ನ ಅಸೆಸ್ ಮಾಡಬೇಕು. ಟೈಪ್ 2 ಡಯಾಬಿಟೀಸು ಇರ್ತಕ್ಕಂಥವ್ರು ಅವ್ರು ಇನ್ಸುಲಿನ್ ತೊಗೊಳ್ತಾ ಇದ್ದರೆ ದಿವಸಕ್ಕೆ 1 ಸಾರಿ ಬ್ಲಡ್ ಶುಗರ್ ಲೆವೆಲನ್ನು ನೋಡಬೇಕು. ಟೈಪ್ 2 ಡಯಾಬಿಟಿಸ್ ಅವರು ಬರೀ ಓರಲ್ ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದರೆ ಎಷ್ಟು ಸಾರಿ ಮಾಡಬೇಕು ಅನ್ನೋಂಥದ್ದು ಪ್ರಪಂಚದಲ್ಲಿ ಎಲ್ಲೂ ರೆಕಮೆಂಡೇಶನ್ಸ್ ಇಲ್ಲ. ಆದರೆ ನಾನು ಅಂದ್ಕೊಂಡಿರೋ 15 ದಿವಸದಲ್ಲಿ 7 ಬ್ಲಡ್ ಶುಗರ್ ಲೆವೆಲನ್ನು ಮಾಡಬೇಕು ಅಂತ. ಬ್ಲಡ್ ಶುಗರ್ ಲೆವೆಲ್ ಅಂದರೆ ಬರೀ ಹೋಟೆಲ್ ಒಂದು ಸಾರಿ ಮಾಡಬೇಕು, ತಿಂಡಿ ತಿಂದು 2 ಗಂಟೆ ಆದಮೇಲೆ, ಊಟ ಮಾಡೋದಕ್ಕೆ 1 ಅವರ್ ಮೊದಲು, ಮಧ್ಯಾಹ್ನ ಊಟ ಮಾಡಿ 2 ಗಂಟೆ ಆದಮೇಲೆ, ರಾತ್ರಿ ಊಟ ಮಾಡಲಿಕ್ಕೆ 1 ಅವರ್ ಮೊದಲು, ರಾತ್ರಿ ಊಟ ಮಾಡಿ 2 ಗಂಟೆ ಆದಮೇಲೆ, ಆಮೇಲೆ ಬೆಳಗಿನ ಜಾವ 3 ಗಂಟೆಯಲ್ಲಿ ಮಾಡಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಬೆಳಿಗ್ಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡ್ತೀವಿ, ಅದು ಹೆಚ್ಚಿದ್ರೆ ಇಡೀ ರಾತ್ರಿ ಎಲ್ಲ ಬ್ಲಡ್ ಶುಗರ್ ಹೆಚ್ಚಿದ್ದು ಬೆಳಗ್ಗೆನೂ ಹೆಚ್ಚಿದೆಯಾ, ಇಲ್ಲ ಬೆಳಗಿನ ಜಾವ ಯಾವಾಗಾದ್ರೂ ಬ್ಲಡ್ ಶುಗರ್ ಲೋ ಆಗಿಬಿಟ್ಟು, ಬ್ಲಡ್ ಶುಗರ್ ಲೋ ಆದ ತಕ್ಷಣ ನಮ್ಮ ಬಾಡಿಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಆ್ಯಕ್ಟ್ ಮಾಡುತ್ತೆ. ತಕ್ಷಣ ಬ್ಲಡ್ ಶುಗರ್ ಹೆಚ್ಚು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಬಂದು ಬ್ಲಡ್ ಶುಗರನ್ನು ಹೆಚ್ಚು ಮಾಡುತ್ತೆ. ನಾವು ನಿದ್ದೆ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತೇ ಇರೋದಿಲ್ಲ. ನಾವು ನೆಕ್ಸ್ಟ್ ಡೇ ಬ್ಲಡ್ ಗ್ಲೂಕೋಸ್ ನೋಡೋದಕ್ಕೆ ಹೆಚ್ಚಿದ್ದಾಗ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇದೆ ಅಂಥೇಳಿ ರಾತ್ರಿ ತೊಗೊಳ್ಳೋವಂಥ ಔಷಧಿಯನ್ನು ಡೋಸನ್ನು ಹೆಚ್ಚು ಮಾಡ್ತೀವಿ. ಅದು ನಮಗಿನ್ನೂ ಹೆಚ್ಚಿನ ತೊಂದರೆ ಮಾಡುತ್ತೆ. ಹಾಗಾಗಿ ಬೆಳಗಿನ ಜಾವ 3 ಗಂಟೆ ಬ್ಲಡ್ ಶುಗರನ್ನು ಮಾಡಿದರೆ ಎಷ್ಟಿರಬೇಕು ಅದಕ್ಕಿಂತ ಹೆಚ್ಚಿದ್ರೆ ಅದು ರಾತ್ರಿ ಎಲ್ಲ ಹೆಚ್ಚಿದೆ ಅಂತ, ಎಷ್ಟಿರಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ರಾತ್ರಿ ತೊಗೊಳ್ತಕ್ಕಂಥ ಡೋಸನ್ನು ನಾವು ಕಡಿಮೆ ಮಾಡಬೇಕು. ಯಾರ್ಯಾರು ಎಷ್ಟೆಷ್ಟು ಸಾರಿ ಮಾಡಬೇಕು ಅಂತ ಇದು ಹೇಳುತ್ತೆ ನೋಡಿ. ನಾನು ಆಗಲೇ ಹೇಳಿದೆ ಬಿಫೋರ್ ಬ್ರೇಕ್ಫಾಸ್ಟ್, ಆಫ್ಟರ್ ಬ್ರೇಕ್ಫಾಸ್ಟ್. ಬಿಫೋರ್ ಬ್ರೇಕ್ಫಾಸ್ಟ್ ಅಂದರೆ ಬರೀ ಹೊಟ್ಟೆಯಲ್ಲಿ, ಆಫ್ಟರ್ ಬ್ರೇಕ್ಫಾಸ್ಟ್ ಅಂದರೆ ಕೆಲವು ಸಾರಿ ತಿಂಡಿ ತಿಂದು ಆದಮೇಲೆ 2 ಗಂಟೆ ಲೆಕ್ಕ ಹಾಕ್ತಾರೆ. ತಿಂಡಿ ತಿನ್ನೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು 8 ಗಂಟೆಗೆ ತಿಂಡಿ ತಿನ್ನೋಕ್ಕೆ ಶುರು ಮಾಡಿದ್ರೆ 10 ಗಂಟೆಗೆ ಮಾಡಬೇಕು. ಬಿಫೋರ್ ಅಂದರೆ 1 ಅವರ್ ಬಿಫೋರ್ ದಿ ಲಂಚ್. ಆಫ್ಟರ್ ಲಂಚ್ ಅಂದರೆ ನಾವು 2 ಗಂಟೆಗೆ ಮಧ್ಯಾಹ್ನದ ಊಟ ಪ್ರಾರಂಭ ಮಾಡಿದರೆ 4 ಗಂಟೆಗೆ ಮಾಡಬೇಕು. ಸೇಮ್ ಇದು ರಾತ್ರಿ ಊಟಕ್ಕೆ ಬಿಫೋರ್ ಸಪ್ಪರ್ ಆ್ಯಂಡ್ ಆಫ್ಟರ್ ಸಪ್ಪರ್. ಇದು ಬೆಡ್ ಟೈಮ್ಗಿನ 3 AM ಅಂತ ಇರಬೇಕು. ಇದನ್ನು ಯಾವ ರೀತಿ ಮಾಡೋದು ಮನೇಲಿ ಗ್ಲೂಕೋಮೀಟ್ರು ಅಂತ ಹೇಳುತ್ತೆ. ಇದು 7 ಪಾಯಿಂಟ್ ಪ್ರೊಫೈಲ್ ಅಂತ. ಐಡಿಯಲಿ ಟೈಪ್ 1 ಪೇಷಂಟ್ಸ್ಗೆ ಯಾವಾಗಲೂ 7 ಪಾಯಿಂಟ್ ಪ್ರೊಫೈಲನ್ನು ನಾವು ಅಡ್ವೈಸ್ ಮಾಡ್ತೀವಿ. ಕೆಲವು ಸರಿ ಟೈಪ್ 2 ಪೇಷಂಟ್ಗೂ ಈ 7.5 ಪ್ರೊಫೈಲನ್ನು ಅಸೆಸ್ ಹೇಳ್ತೀವಿ. ಎಷ್ಟೋ ಜನಕ್ಕೆ ತಿಂಡಿ ಆದಮೇಲೆ ಹೆಚ್ಚಿರುತ್ತೆ, ಆಮೇಲೆ ಊಟ ಆದಮೇಲೆ ಕಡಿಮೆ, ಡಿಪ್ ಡೌನ್ ಆಗಿಬಿಟ್ಟಿರುತ್ತೆ, ಲೋ ಶುಗರ್ ಇರುತ್ತೆ. ರಾತ್ರಿ ಹೆಚ್ಚಿರುತ್ತೆ, ಕಡಿಮೆ ಇರುತ್ತೆ. ಇದನ್ನು ಬೇರೆ ಬೇರೆ ಟೈಮಲ್ಲಿ ಮಾಡಿದಾಗ ಮಾತ್ರ ನಮಗೆ ಹೆಚ್ಚಿದೆಯಾ ಕಡಿಮೆ ಇದೆಯಾ, ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ, ಯಾವ ರೀತಿ ಇವರು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡ್ಬೋದು ಅಂತ ನಮ್ಗೆ ಹೇಳ್ತಾರೆ. ಅದು ಮಾಡದಿದ್ರೆ ನಮ್ಗೆ ಗೊತ್ತೇ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ರೋಗಿಗಳು ಮತ್ತು ಎಲ್ಲ ಡಾಕ್ಟರ್ಸ್, ಮೋಸ್ಟ್ ಆಫ್ ದೆಮ್ ಬರೀ ಹೊಟ್ಟೆಲಿ ಒಂದು ಸರಿ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ತಾರೆ, ತಿಂಡಿ ತಿಂದು 2 ಗಂಟೆ ಆದಮೇಲೆ ಮಾಡ್ತಾರೆ. ರಾತ್ರಿ ಇನ್ಸುಲಿನ್ ಕೊಡ್ತಾರೆ, ರಾತ್ರಿ ಏನಾಗಿದೆ ನೋಡೋದೇ ಇಲ್ಲ. ಲೋ ಶುಗರ್ ಆಗಿರ್ಬೋದು, ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಸೊ ಅದಕ್ಕೆ 7.5 ಪ್ರೊಫೈಲ್ ಮಾಡಿದ್ರೆ ದಟ್ ದಿ ಮೋಸ್ಟ್ ಐಡಿಯಲ್ ಥಿಂಗ್ ಟು ಹ್ಯಾಪನ್. ಇದು ವ್ಯಾಯಾಮ ಮತ್ತು ಮಧುಮೇಹ. ಸೊ ವ್ಯಾಯಾಮ ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟೈಸ್ ಆಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಇನ್ಸುಲಿನ್ನು ನಾನ್ ಎಫೆಕ್ಟಿವ್ ಫಾರಮಲ್ಲಿರೋದು ಎಫೆಕ್ಟಿವ್ ಫಾರಮ್ಗೆ ಬರುತ್ತೆ. ಆಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡುತ್ತೆ. ಸೊ ವ್ಯಾಯಾಮ ಮಾಡೋದು ತುಂಬ ಒಳ್ಳೆಯದು. ಆದರೆ ವ್ಯಾಯಾಮ ಮಾಡೋದು ಅವಾಗ ಕೆಲವು ಸರಿ ವ್ಯಾಯಾಮ ಮಾಡಿದಾಗ ಲೋ ಶುಗರು ಆಗ್ಬೋದು. ಹಾಗಾಗಿ ವ್ಯಾಯಾಮ ಮಾಡೋಕ್ಕೆ ಮೊದಲು ಬ್ಲಡ್ ಶುಗರನ್ನು ಮಾಡಬೇಕು, ಸ್ಟ್ರೆನಿಯಸ್ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಮಧ್ಯದಲ್ಲಿ ಒಂದು ಬ್ಲಡ್ ಶುಗರ್ ನೋಡಬೇಕು, ವ್ಯಾಯಾಮ ಆದಮೇಲೆ ಎಷ್ಟಿದೆ ಅಂತ ನೋಡಬೇಕು. ಯಾವಾಗಲೂ ನಮ್ಮಲ್ಲಿ ಸ್ವೀಟ್ನಿಂಗ್ ಏಜೆಂಟನ್ನು ನಾವು ಕ್ಯಾರಿ ಮಾಡಬೇಕು. ಇದನ್ನು ತುಂಬ ಡೀಟೇಲಾಗಿ ಹೇಳಬೇಕಾಗುತ್ತೆ. ಅದರ ಸಮಯದ ಅಭಾವ ಇರೋದ್ರಿಂದ ಅದು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ.
ಇದೆಲ್ಲ ಹೇಳುತ್ತೆ ಯಾರ್ಯಾರು ಎಷ್ಟೆಷ್ಟು ಮಾಡ್ಬೋದು, ಏನು ಮಾಡ್ಬೋದು. ಐಡಿಯಲಿ 20 minutes of moderate intensive exercise per day, 5 days a week is fine. Let me repeat this. ಒಂದು ದಿವಸದಲ್ಲಿ ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಅಂದರೆ ಬ್ರಿಸ್ಕ್ ವಾಕ್, 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದರೆ, ಒಂದು ವಾರದಲ್ಲಿ 5 ದಿವಸ ಮಾಡಿದರೆ ದಟ್ಸ್ ಮೋರ್ ದೆನ್ ಎನಫ್. ಯಾರ್ಯಾರು ಬ್ರಿಸ್ಕ್ ವಾಕ್ ಮಾಡಬಾರ್ದು ಅನ್ನೋದನ್ನ ಇದು ಹೇಳುತ್ತೆ. ಎಲ್ಲರೂ ಮಾಡ್ಲಿಕ್ಕೆ ಬರಲ್ಲ. ಟೇಕ್ ಹೋಮ್ ಮೆಸೇಜ್ ಏನು ಅಂತ ನಾವು ನೋಡೋಣ. ನಾವು ನೆನಪಿನಲ್ಲಿ ಇಡಬೇಕಾದಂಥ ಅಂಶಗಳೇನು ಅಂತ. ನಾವು ಈಗ ನಾರ್ಮಲ್ ಪರ್ಸನ್ಗೆ ನಾವು ಯಾವುದೇ ಟೈಮಲ್ಲಿ ಬ್ಲಡ್ ಶುಗರ್ ಎಸ್ಟಿಮೇಟ್ ಮಾಡಿದ್ರು 24 ಗಂಟೆನೂ ಅವ್ರಿಗೆ ಬ್ಲಡ್ ಶುಗರು ಕಂಟ್ರೋಲ್ ಇರುತ್ತೆ. ಡಯಾಬಿಟಿಕ್ ಪೇಷಂಟನ್ನ ಟ್ರೀಟ್ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಮಿಮಿಕ್ ಎ ನಾರ್ಮಲ್ ಫಿಸಿಯಲಾಜಿಕಲ್ ಸ್ಟೇಟಸ್ ಇನ್ ಎ ಡಯಾಬಿಟಿಕ್ ಇಂಡಿವಿಜುವಲ್. ಡಯಾಬಿಟಿಕ್ ಪೇಷಂಟ್ಸಲ್ಲಿ ನೀವು 24 ಗಂಟೆ ಯಾವಾಗ ಬ್ಲಡ್ ಶುಗರನ್ನು ಎಸ್ಟಿಮೇಟ್ ಮಾಡಿದ್ರು ನಾರ್ಮಲ್ ಪರ್ಸನ್ ಹೇಗಿರುತ್ತೋ ಆ ರೀತಿ ಇದ್ದರೆ ಡಯಾಬಿಟಿಸಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ. ಸೊ ಬ್ಲಡ್ ಶುಗರ್ನ ಕಂಟ್ರೋಲ್ ಇಟ್ಕೋಬೇಕು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಟ್ಕೋಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರಬೇಕು, ಗುಡ್ ಕೊಲೆಸ್ಟ್ರಾಲು ಹೆಚ್ಚಿರಬೇಕು. ನಾನು ಆಗಲೇ ಹೇಳಿದೆ, ಡಯಾಬಿಟಿಸ್ ಅಂದರೆ ಬರೀ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದಲ್ಲ, ಟಾರ್ಗೆಟ್ ಆರ್ಗನ್ ಏನಾದ್ರು ಇನ್ವಾಲ್ವ್ ಆಗಿದೆ, ಟಾರ್ಗೆಟ್ ಆರ್ಗನ್ ಇನ್ವಾಲ್ವ್ ಆಗಿದೆಯಾ ಅಂತ ನೋಡ್ಕೋಬೇಕು. ಮತ್ತು ಇರೋ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಆಗಲೇ ಹೇಳಿದೆ, ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್, ಇಟ್ಸ್ ಜಸ್ಟ್ ಎ ಡಿಸಾರ್ಡರ್. ನೀವು ನಂಗೆ ಡಯಾಬಿಟೀಸ್ ಇದೆ ಅನ್ನೋಂಥ ಸ್ಟಿಗ್ಮಾಯಿಂದ ಏನು ಮನಸ್ಸಿಗೆ ನೋವು ಮಾಡ್ಕೊಳ್ಬೇಕಾಗಿಲ್ಲ. ಪ್ರಪಂಚದಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ಗೆ ಡಯಾಬಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಮಿಸ್ ಅಮೇರಿಕಾ, ಅವ್ರಿಗೆ ಟೈಪ್ 1 ಡಯಾಬಿಟೀಸ್ ಇದೆ, ಇನ್ಸುಲಿನ್ ತಗೊಳ್ತಾರೆ, ಶಿ ಇಸ್ ವೆರಿ ಆಕ್ಟಿವ್, ಮಿಸ್ ಅಮೇರಿಕಾ. ಅದೇ ವಾಸಿಮ್ ಅಕ್ರಮ್ ಟೈಪ್ 1 ಡಯಾಬಿಟೀಸು, ಇನ್ಸುಲಿನ್ ತಗೊಳ್ತಾರೆ. ಆಮೇಲೆ ಪ್ರಪಂಚದಲ್ಲಿ ತುಂಬ ರೆಪ್ಯೂಟೆಡ್ ಕ್ರಿಕೆಟ್ ಪ್ಲೇಯರ್, ನೀಟಾಗಿ ಕ್ರಿಕೆಟ್ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆ ಥರ ತುಂಬ ಜನಕ್ಕೆ ನಮ್ಮ ಇನ್ಸ್ಟಿಟ್ಯೂಟಿಗೆ ತುಂಬ ಜನ ಬರ್ತಾರೆ, ತುಂಬ ಜನ VVIPs, ಇವ್ರಿಗೆಲ್ಲ ಡಯಾಬಿಟೀಸ್ ಇದೆಯಾ ಅಂತ. ಸೊ ಡಯಾಬಿಟೀಸ್ ಇದ್ರೆ ಮನಸ್ಸಿಗೆ ನೋವು ಮಾಡ್ಕೊಳ್ಳೋವಂಥ ಇದೇನೂ ಇಲ್ಲವೇ ಇಲ್ಲ, ಕಾರಣನೇ ಇಲ್ಲ. ಆಮೇಲೆ ಡಯಾಬಿಟೀಸ್ ಇರ್ತಕ್ಕಂಥ ಮನುಷ್ಯ ನಾರ್ಮಲ್ ಲೈಫನ್ನ ಲೀಡ್ ಮಾಡ್ಬೋದು, ಕ್ವಾಲಿಟಿ ಲೈಫನ್ನ ಎಂಜಾಯ್ ಮಾಡ್ಬೋದು. ಅದಕ್ಕೆ ಒಂದೇ ಒಂದು ಅವ್ರು ಪಾಲನೆ ಮಾಡಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಮೊದಲು ನೀವು ಸರಿಯಾದ ವೈದ್ಯರನ್ನ ನೀವು ಐಡೆಂಟಿಫೈ ಮಾಡಬೇಕು. ಆ ವೈದ್ಯರು ಹೇಳಿದ್ದನ್ನ ಸಲಹೆಯನ್ನು ಚಾಚು ತಪ್ಪದೆ ರಿಲಿಜಿಯಸ್ ಆಗಿ ನೀವು ಫಾಲೋ ಮಾಡಿದರೆ ಯು ಕ್ಯಾನ್ ಹ್ಯಾವ್ ಎ ಕ್ವಾಲಿಟಿ ಲೈಫ್. ಸೊ ಡಯಾಬಿಟೀಸ್ ಈಸ್ ನೋ ಮೋರ್ ಎ ಸ್ಟಿಗ್ಮಾ ಫಾರ್ ಅಸ್ ಆ್ಯಂಡ್ ಇಟ್ಸ್ ಎ ಪಾರ್ಟ್ ಆಫ್ ದಿ ಲೈಫ್. ಯು ಶುಡ್ ನೋ ಹೌ ಟು ಲಿವ್ ವಿತ್ ಡಯಾಬಿಟೀಸ್. ನಾನು ಆಗಲೇ ಹೇಳಿ 2050 ಎವ್ರಿ 3rd ಅಮೆರಿಕನ್ ವಿಲ್ ಬಿ ಡಯಾಬಿಟೀಸ್. ಸೊ ಈಗ ನಾವು ಆಗಲೇ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಆಗಿದ್ದೀವಿ. ಸೊ ಎವ್ರಿ ಇಂಡಿಯನ್ ವಿಲ್ ಬಿ ಎ ಡಯಾಬಿಟಿಕ್ ಆಫ್ಟರ್ ಸಮ್ ಟೈಮ್. ಸೊ ವಿ ಶುಡ್ ನೋ ಹೌ ಟು ಲಿವ್ ವಿತ್ ಡಯಾಬಿಟೀಸ್. ನಾನು ಮತ್ತೊಮ್ಮೆ ನಿಮಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ಇಂಥ ಪವಿತ್ರವಾದ ಸ್ಥಳದಲ್ಲಿ ನಾನು ನಿಮ್ಮ ಜೊತೆ ನನ್ನಲ್ಲಿರ್ತಕ್ಕಂಥ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ಪುಣ್ಯದ ಕಾರ್ಯ ನಂದಾಗಿತ್ತು. ಅದಕ್ಕೆ ನಾನು ನಿಮಗೆಲ್ಲ ಚಿರಋಣಿ. ನಾನು ನಿಮ್ಮ ಜೊತೆ ಏನೇನು ಹಂಚ್ಕೋಬೇಕೋ ಅದೆಲ್ಲ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು, ನೀವು ದಯವಿಟ್ಟು ಕ್ಷಮಿಸಬೇಕು. ದಟ್ಸ್ ಬಿಕಾಸ್ ಆಫ್ ಟೈಮ್ ರಿಸ್ಟ್ರೈನ್ಮೆಂಟ್. ಇಷ್ಟನ್ನು ಹೇಳಿ ನಿಮಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಎಷ್ಟೋ ಕಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಂಸ್ಥೆಯಲ್ಲಿ ಒಂದು ಡಿಸ್ಪ್ಲೇ ಮಾಡಿದ್ದೀವಿ. ಬೇರೆ ಕಡೆ ಹೋದರೆ 2-3 ಸರಿ ಬ್ಲಡ್ ಶುಗರ್ ಮಾಡ್ತಾರೆ, 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ. ದಿಸ್ ಇಸ್ ಇಟ್ ಅಂತ ಹೇಳ್ತಾರೆ. ನಮ್ಮ ಸಂಸ್ಥೆಗೆ ಬಂದರೆ ನಾವು ಏನೇನೆಲ್ಲ ಟೆಸ್ಟ್ ಮಾಡ್ತೀವಿ, 1,000-2,000 ಚಾರ್ಜ್ ಮಾಡ್ತೀವಿ. ಅವಾಗ ಅವ್ರಿಗೆ ಅನಿಸ್ಬೋದು, ಇದು ತುಂಬ ಕಾಸ್ಟ್ಲಿ ಇನ್ಸ್ಟಿಟ್ಯೂಷನ್ ಅಂತ. ಆದರೆ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಗ್ಯಾಡ್ ಆಂಟಿಬಾಡೀಸ್ ಅಂದರೆ ಹೊರಗಡೆ 3,000 ರೂಪಾಯಿ ಮಾಡ್ತಾರೆ, ಬರೀ ನಾವು 450 ರೂಪಾಯಿ ಚಾರ್ಜ್ ಮಾಡ್ತೀವಿ. ಎಷ್ಟೋ ಕಡೆ ಇವ್ರು ಯಾರು ಸಿ ಪೆಪ್ಟೈಡ್ ಅಂತ ಬರೆದಿದ್ದಾರೆ. ಈ ಸಿ ಪೆಪ್ಟೈಡನ್ನು ಮಾಡೋದೇ ಇಲ್ಲ. ಒಂದು ಪೇಷಂಟ್ ಬಂದಾಗ ಸಿ ಪೆಪ್ಟೈಡ್ ಲೆವೆಲ್ ನೋಡಿದರೆ ಅವ್ರಿಗೆ ಓರಲ್ ಮೆಡಿಕೇಶನ್ಸ್ ಕೊಟ್ಟರೆ ಸಾಕಾಗುತ್ತಾ, ಇಲ್ಲ ಇನ್ಸುಲಿನ್ ಕೊಡಬೇಕಾ ಅಂತ ತೀರ್ಮಾನ ನಾವು ತಗೊಳ್ಬೋದು. ಆ ಸಿ ಪೆಪ್ಟೈಡೇ ಮಾಡದೆ
ಓರಲ್ ಮೆಡಿಕೇಶನ್ಸ್ ತುಂಬ್ತಾ ಇರೋದು ಅದರಿಂದ ತೊಂದರೆ ಆಗುತ್ತೆ, ಮತ್ತು ಇನ್ಸುಲಿನ್ ಕೊಡಲ್ಲ. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣ ಇಡೋದು ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲ ಡಯಾಬಿಟೀಸ್ಗೂ ಸಿ ಪೆಪ್ಟೈಡ್ ಮಾಡಿದ್ರೆ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಅದಕ್ಕಿಂತ ಮೊದಲಿನ ಸ್ಟೇಜಲ್ಲಿ ಪ್ರಿಕರ್ಸರ್ ಆಫ್ ಇನ್ಸುಲಿನ್. ಸೊ ಸಿ ಪೆಪ್ಟೈಡ್ ಲೆವೆಲ್ ನೋಡಿದ್ರೆ ಸೊ ಇವ್ರಿಗೆ ಇನ್ಸುಲಿನ್ ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನು ನಮ್ಗೆ ಹೇಳುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗಲೇ ನಾನು ಹೇಳಿದೆ. ಇನ್ಸುಲಿನ್ ರೆಸಿಸ್ಟೆನ್ಸು ಯಾರ್ಯಾರಿಗಿರುತ್ತೆ ಅಂತ, ಫಾರ್ ಎಕ್ಸಾಂಪಲ್ ಅಕ್ಯಾಂಥೋಸಿಸ್ ನೈಗ್ರಿಕಾಂಥನ್ಸ್ ಅಂತ ಈ ಇಲ್ಲಿ ಕತ್ತಿನ ಭಾಗದಲ್ಲಿ ಆಕ್ಸಿಲಲ್ಲಿ ಅಲ್ಲಿ ಬ್ಲಾಕ್ ವೆಲ್ವೆಟಿ ಇದಿರುತ್ತೆ, ಒಬೆಸಿಟಿ ಇರುತ್ತೆ, ಸ್ಕಿನ್ ಟ್ಯಾಕ್ಸ್ ಇರುತ್ತೆ, ಆಮೇಲೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಇರುತ್ತೆ. ಅಂಥವ್ರಿಗೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ಬೋದು. ಇನ್ಸುಲಿನ್ ರೆಸಿಸ್ಟೆನ್ಸನ್ನು ನಾವು ಟ್ರೀಟ್ ಮಾಡಿದ್ರೆ ಡಯಾಬಿಟೀಸನ್ನು ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಈ ಪ್ರಶ್ನೆ ಕೇಳಿದವ್ರಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಮತ್ತೇನಾದ್ರು ಸಬ್ ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಾನು ಆಗಲೇ ಹೇಳಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡೋವಂಥ ಮೆಡಿಕೇಶನ್ಸ್ ಇರುತ್ತೆ. ಆಮೇಲೆ ಯಾರಿಗೆ ಬರುತ್ತೆ, ಒಬೆಸಿಟಿ ಇರೋರಿಗೆ ಬರುತ್ತೆ, ಓವರ್ ವೇಟ್ ಕ್ಯಾಟಗರಿ ಇರುತ್ತೆ, ಅವ್ರಿಗೆ ಅದನ್ನು ಕಡಿಮೆ ಮಾಡಿ ಐಡಿಯಲ್ ಬಾಡಿ ವೆಯ್ಟನ್ನು ಅಚೀವ್ ಮಾಡಬೇಕು. ಆಮೇಲೆ PCOD ಇದ್ದರೆ ಆ PCODನ ಸರಿ ಮಾಡ್ಕೊಳ್ಬೋದು. ಆ ಥರ ಬೇರೆ ಬೇರೆ ಮೆಡಿಕೇಶನ್ಸ್ ತೊಗೊಂಡು ಸರಿ ಮಾಡ್ಕೊಳ್ಬೋದು. ಇದು ತುಂಬ ಒಳ್ಳೆ ಪ್ರಶ್ನೆ. ಇದು ಡಯಾಬಿಟಿಸ್ ಬರದೇ ಇರೋದಕ್ಕೆ ಸಾಧ್ಯ ಇದೆ. ನಾನು ಆಗಲೇ ಹೇಳಿದೆ ಕೆಲವು ಯಾವ್ಯಾರಿಗೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳಿದೆ. ಆ ಯಾರ್ಯಾರಿಗೆ ಡಯಾಬಿಟಿಸ್ ಬರುತ್ತೋ ಆ ರಿಸ್ಕ್ ಗ್ರೂಪನ್ನ ನೀವು ಮೊದಲೇ ಐಡೆಂಟಿಫೈ ಮಾಡಿ ಪ್ರಿವೆಂಟಿವ್ ಮೆಜರ್ಸನ್ನು ನೀವು ಅಡಾಪ್ಟ್ ಮಾಡಿದರೆ ಅವ್ರು ಡಯಾಬಿಟಿಸ್ ಬರದೇ ಇರೋ ರೀತಿಲಿ ನೀವು ನೋಡ್ಕೋಬೋದು. ಆಗಲೇ ಹೇಳಿದೆ ಸೆಡೆಂಟ್ರಿ ಹ್ಯಾಬಿಟ್ಸ್ ಬಿಟ್ಟು ತುಂಬ ಆ್ಯಕ್ಟಿವ್ ಆಗಿರೋದು, ಎಕ್ಸಸೈಸ್ ಕೂರ್ಗಲ್ಲಿ ಡಯಾಬಿಟಿಸೇ ಇಲ್ಲ ಅನ್ನೋ ರೀತಿಲಿದೆ ಅಂತ. ಸೊ ಆ ಕೂರ್ಗೋ ಪ್ರಾಕ್ಟೀಸಸನ್ನು ನಾವು ಲೈಫ್ ಸ್ಟೈಲು ಡಯಟನ್ನು ನಾವು ಎಮ್ಯುಲೇಟ್ ಮಾಡಬೇಕು. ರಿಸ್ಕ್ ಗ್ರೂಪನ್ನು ನೋಡಿ ಅವ್ರಿಗೆ ಪ್ರಿವೆಂಟಿವ್ ಮೆಜರ್ಸನ್ನು ಹಾಕಿದ್ರೆ ಡಯಾಬಿಟಿಸ್ ಬರದೇ ಇರೋ ರೀತಿಯಲ್ಲಿ ತಡಿಬೋದು. ಸ್ಟೆಮ್ ಸೆಲ್ ಡೆಫಿನೆಟ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ತಿಳ್ಕೊಂಡಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಬ್ರಿಟನ್ನಲ್ಲಿ ಕೆಲಸ ನಡೀತಾ ಇದೆ. ಇನ್ನು ಸ್ವಲ್ಪ ದಿವಸ ಅದು ತಗೊಳುತ್ತೆ ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ ಕಡಿಮೆ ಮಾಡ್ಬೋದು, ಅದರಲ್ಲಿ ಏನು ಅನುಮಾನ ನನಗಂತೂ ಇಲ್ಲ. ಆದರೆ ಜೆನೆಟಿಕ್ ಇಂಜಿನಿಯರಿಂಗ್ ಇದೆಯಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಮಾಡಿದರೆ ಈ ಇನ್ಹೆರಿಟಬಲ್ ಡಿಸಾರ್ಡರ್ ಬರದೇ ರೀತಿಯಲ್ಲೇ ತಡಿಬೋದು. ಆದರೆ ಅದು ನೀಟಾಗಿ ಅದರಲ್ಲಿ ರಿಸರ್ಚ್ ಜಾಸ್ತಿ ಆಗಬೇಕು, ಅದು ಸರಿ ಆಗಬೇಕು. ಆ ಕಾಲ ಇಷ್ಟಲ್ಲೇ ಬರಲಿ ಅಂತ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣಂತೆ. ನೋಡಿ ಇಲ್ಲಿ ನಾನು ಐ ಡೋಂಟ್ ನೋ, ಈ ವೇದಿಕೆಯಿಂದ ನಾವು ಇದನ್ನು ನಾನು ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ. ಬೆಂಗಳೂರೆಲ್ಲ VIPs ಎಲ್ಲ ಆ ವ್ಯಕ್ತಿ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ ನೀವು ಈ ಮೆಡಿಕೇಶನ್ಸ್ ತಗೊಳ್ಳಿ, ಏನು ಬೇಕಾದರೂ ತಿನ್ನಿ, ನಿಮ್ಗೆ ಡಯಾಬಿಟಿಸ್ ಕ್ಯೂರ್ ಆಗಿಬಿಡುತ್ತೆ ಅಂತ. ನನಗಂತೂ ಗೊತ್ತಿಲ್ಲ. ನಾನು ಯಾರಿಗೂ ಹೇಳ್ತಾ ಇದ್ದೆ ಆ ಮನುಷ್ಯನಿಗೆ ನೊಬೆಲ್ ಪ್ರೈಸ್ ಕೊಡಬೇಕು, ಯಾಕಂದರೆ ಡಯಾಬಿಟಿಸ್ ಕ್ಯೂರ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಪೇಷಂಟ್ಸ್ ಎಲ್ಲ ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ, ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಪ್ರಾಬ್ಲಮ್ ಆಗಿದೆ. ಆಮೇಲೆ ಒಂದು ದಿವಸದಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಆ ಥರ ಎಲ್ಲೂ ಇಲ್ಲ. ಹೊಸದಾಗಿ ಒಂದು ಲಿರಾಗ್ಲುಟೈಲ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದನ್ನು ತೊಗೊಳ್ಳೋದು 1 ವಾರ ಕೆಲಸ ಮಾಡುತ್ತೆ. ಸಕ್ಕರೆ ಅಂಶನೂ 1 ವಾರ ನಿಯಂತ್ರಣದಲ್ಲಿ ಇರುತ್ತೆ. ನನಗೆ ಬೇರೆ ಫಾರ್ಮ್ಸ್ ಆಫ್ ಮೆಡಿಕೇಶನ್ಸ್ ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ. ಆಯುರ್ವೇದಿಕ್, ಹೋಮಿಯೋಪತಿ ಅದ್ರ ಬಗ್ಗೆ ತುಂಬ ಚೆನ್ನಾಗಿರ್ಬೋದು, ಬಟ್ ಆದರೆ ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ನಾನು ಅಥಾರಿಟೇಟಿವ್ ಆಗಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಪ್ಯಾಕೇಜನ್ನು ಇದಿಲ್ಲ, ಏಕೆಂದರೆ ಕೆಲವು ಡಿಸೀಸಸ್ಗೆ ಇದು ಸೆಟ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಂತ ಇರುತ್ತೆ. ನಮ್ಮಲ್ಲಿ ಏನಾಗಿದೆ, ಡಯಾಬಿಟಿಕ್ ಪೇಷಂಟ್ಸ್ ಬಂದಾಗ ಡಯಾಬಿಟಾಲಜಿಸ್ಟ್ ನೋಡಿ ಅವ್ರಿಗೆ ಏನೇನು ಬೇಕು ಅಂತ ಅವ್ರು ಡಯಾಬಿಟಾಲಜಿಸ್ಟ್ ತೀರ್ಮಾನ ಮಾಡ್ತಾರೆ. ಒಬ್ಬರಿಗೆ ಈ ಡಯಾಬಿಟಿಕ್ ಬಂದ ತಕ್ಷಣ ಈ ಥರ ಸ್ಪೆಸಿಫಿಕ್ ಇಷ್ಟೇ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಡಿಪೆಂಡಿಂಗ್ ಆನ್ ದರ್ ಸ್ಟೇಟಸ್ ವಿ ಆರ್ಡರ್ ಫಾರ್ ಇನ್ವೆಸ್ಟಿಗೇಷನ್ಸ್. ಪಾರ್ಡನ್? ಹಾಂ, ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡೋದು ಕಷ್ಟ. ನಮ್ಮಲ್ಲಿ ಏನಾಗಿದೆ, ಈ ಫಾರ್ ಎಕ್ಸಾಂಪಲ್ ಆಪ್ಥಾಲ್ಮಾಲಜಿ ಸೆಕ್ಷನ್ಗೆ ಬಂದರೆ ಡಯಾಬಿಟೀಸ್ ಅಲ್ಲದೆ ಇರತಕ್ಕಂಥ ಕಣ್ಣಿನ ತೊಂದರೆ ಇದ್ದರೆ ನೀವು ರೆಗ್ಯುಲರ್ ಆಪ್ಥಾಲ್ಮಾಲಜಿಸ್ಟ್ ಹತ್ರ ಹೋಗಿ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮಲ್ಲಿ ಒಂದು ಶಿಸ್ತನ್ನು ಪರಿಪಾಲನೆ ಮಾಡಬೇಕು. ಇದು ಪ್ರೀಮಿಯರ್ ಇನ್ಸ್ಟಿಟ್ಯೂಟಾಗಿ ಬೆಳಿಬೇಕು, ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬಾರ್ದು, ಪ್ರಪಂಚದಲ್ಲಿ ಹೆಸರು ಮಾಡಬೇಕು ಅನ್ನೋದ್ರಿಂದ. ಹಾಗಾಗಿ ನಾನ್ ಡಯಾಬಿಟಿಕ್ಸ್ಗೆ ಬಂದಾಗ ಕೆಲಸ ನಂಗೆ ಡಯಾಬಿಟಿಸ್ ಇದೆಯಾ ಇಲ್ವಾ ತಿಳ್ಕೋಬೇಕು ಅಂತ ನೀವು ಒತ್ತಡ ಹಾಕಿದ್ರೆ ಅವಾಗ ನೋಡ್ತೀವಿ, ನಾರ್ಮಲ್ ಕೋರ್ಸಲ್ಲಿ ನೋಡೋದಿಲ್ಲ. ಇಷ್ಟೊತ್ತು ಅಂದರೆ ಸುಮಾರು 1.5 ಗಂಟೆಗಳ ಕಾಲ
ಮಧುಮೇಹ ರೋಗಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ನಮ್ಮ ಮುಂದೆ ಸವಿಸ್ತಾರವಾಗಿ ಇಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಬೇಕು, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಇರ್ಬೋದು. ಆದರೆ ಸಮಯದ ಅಭಾವ ಮತ್ತು ಈಗಾಗಲೇ 1.5 ಗಂಟೆ ಕಾರ್ಯಕ್ರಮ ಆಗಿರೋದ್ರಿಂದ ಅದಕ್ಕೆ ಈಗ ಒಂದು ಮುಕ್ತಾಯ ಘಟ್ಟಕ್ಕೆ ತಂದುಬಿಟ್ಟಿದ್ದೀವಿ ನಾವು. ಇಷ್ಟೊತ್ತು ನಮಗೆ ಮಧುಮೇಹ ರೋಗದ ಬಗ್ಗೆ ಸವಿಸ್ತರವಾಗಿ ತಿಳಿಸಿದಂತಹ ಡಾಕ್ಟರ್ ನರಸಿಂಹ ಶೆಟ್ಟರ್ಗೆ ನಿಮ್ಮ ಮತ್ತು ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ಈ ಮೂಲಕ ಸಮರ್ಪಿಸ್ತೀನಿ.